ನೀಲಿ ಕಣ್ಣಿನ ಅಪ್ಸರೆ ಸೋನಂ ಪರಿ. ಬಹಳ ವರ್ಷಗಳ ಕೆಳಗೆ ಅಪ್ಸರೆಯ ಲೋಕದಲ್ಲಿ ಸೋನಂ ಅನ್ನೋ ನೀಲಿ ಕಣ್ಗಳ ಒಂದು ಸುಂದರವಾದ ಅಪ್ಸರೆ ಇದ್ಲು. ಅವಳು ಯಾವಾಗ್ಲೂ ಅವಳ ಸ್ನೇಹಿತೆ ಮಿತ್ರ ಜೊತೆ ಭೂಲೋಕಕ್ಕೆ ವಿಹಾರಕ್ಕಾಗಿ ಬರ್ತಾ ಇದ್ಲು. ಒಂದಿನ ಬೆಳಿಗ್ಗೆ ಅವಳು ಮಿತ್ರ ಪರಿ ಹತ್ರ ಬಂದ್ಲು. ಮಿತ್ರ, ತುಂಬಾ ದಿನ ಆಯ್ತಲ್ಲ ಭೂಲೋಕಕ್ಕೆ ಹೋಗಿ, ಬಾ ಇವತ್ ವಿಹಾರ ಮಾಡೋಣ. ಸರಿ, ಬಾ ಹೋಗೋಣ. ನಾನು ತಯಾರಾಗಿದ್ದೀನಿ. ಭೂಲೋಕದ ದೃಶ್ಯಗಳನ್ನ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಭೂಲೋಕಕ್ಕೆ ಇಬ್ರು ಪರಿಗಳು ಒಟ್ಟಿಗೆ ಹಾರ್ಕೊಂಡ್ ಬರ್ತಾರೆ. ಅವ್ರಿಗೆ ಆಕಾಶದಿಂದ ಒಳ್ಳೆಯ ದೃಶ್ಯಗಳು ಕಾಣ್ತವೆ. ಮೋಡಗಳ ನಡುವೆ ಅವರು ಹಾರ್ಕೊಂಡ್ ಬರುವಾಗ ಭೂಲೋಕದ ಸುಂದರ ದೃಶ್ಯಗಳು ಬಹಳ ಆಕರ್ಷಣೀಯವಾಗಿರ್ತವೆ. ಮಿತ್ರ, ಕಾಮನ್ ಬಿಲ್ಲು ಎಷ್ಟು ಸುಂದರವಾಗಿ ಕಾಣ್ತಿದೆ. ಜಲಪಾತ ನೋಡು, ಅದರಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ನಾನ ಬಿಡು, ಮೊದಲು ಈ ಸಿಹಿಯಾದ ನೀರನ್ನ ಸ್ವಾದಿಸೋದಕ್ಕೆ ಇಚ್ಛೆ ಪಡ್ತೀನಿ, ನಡಿ. ಇಬ್ರು ಅಪ್ಸರೆಯರು ನೀರನ್ನ ಕುಡಿದು ಹಾಗೆ ತಿರುಗಿದಾಗ ಅಲ್ಲಿ ಅವ್ರಿಗೆ ಒಂದು ಕುದುರೆ ಕಾಣತ್ತೆ. ಅದು ಜಲಪಾತದ ನೀರನ್ನ ಕುಡಿತಿರತ್ತೆ. ಒಬ್ಬ ಸುಂದರವಾದ ರಾಜಕುಮಾರ ಅಲ್ಲಿಂದ ಅವ್ರ ಕಡೆಗೆ ಬರ್ತಾ ಇರ್ತಾನೆ. ನೀವಿಬ್ಬರು ಸುಂದರ ಪರಿಯರು, ಈ ಭೂಲೋಕಕ್ಕೆ ಅತಿಥಿಗಳು. ನಾನು ಬೇಟೆಯನ್ನು ಹುಡುಕಿಕೊಂಡು ತುಂಬಾ ದೂರಕ್ಕೆ ಬಂದೆನು. ಹಸಿವು ಮತ್ತು ಬಾಯಾರಿಕೆ ಆಯಿತು. ಈ ಜಲಪಾತವನ್ನು ನೋಡಿದೆ. ನನ್ನ ಮತ್ತು ನನ್ನ ಕುದುರೆಯ ಬಾಯಾರಿಕೆಯನ್ನು ನೀಗಿಸಲು ಇಲ್ಲಿಗೆ ಬಂದೆ. ನನ್ನ ಹೆಸರು ಸಿದ್ಧಾರ್ಥ್. ನೀವಿಬ್ಬರು ಯಾರೆಂದು ನಾನು ತಿಳಿದುಕೊಳ್ಳಬಹುದೇ? ನನ್ನ ಹೆಸರು ಸೋನಂ. ಇವಳು ನನ್ನ ಪ್ರೀತಿಯ ಸ್ನೇಹಿತೆ ಮಿತ್ರ. ನಿಮ್ಮನ್ನ ಭೇಟಿ ಮಾಡಿದಕ್ಕೆ ತುಂಬಾ ಸಂತೋಷ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ದೇವತೆಗಳನ್ನ ನೋಡುತ್ತಿದ್ದೇನೆ. ಅವನು ಪ್ರೀತಿಯಿಂದ ಸೋನಂ ಅಪ್ಸರೆನೇ ನೋಡ್ತಿದ್ದ. ಇನ್ನೊಂದ್ ಕಡೆ ಸೋನಂ ಪರಿ ಕೂಡ ಅವಳ ಓರೆಗಣ್ಣುಗಳಲ್ಲಿ ಅವನನ್ನೇ ನೋಡ್ತಿದ್ಲು. ಬನ್ನಿ, ಏನಾದ್ರೂ ತಿನ್ನೋಣ. ಈ ದಟ್ಟ ಕಾಡಲ್ಲಿ ನಿಮಗೇನು ಸಿಗುತ್ತೆ? ನೀವು ನನ್ನ ಜೊತೆ ಬನ್ನಿ. ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ನಿಮಗೆ ಬೇಕಾದ ತಿಂಡಿ ತಿನಿಸನ್ನು ನಾನು ಕೊಡಿಸುವೆ. ಊಟಕ್ಕೋಸ್ಕರ ಅಷ್ಟೊಂದು ದೂರ ಹೋಗೋದು ಬೇಕಾ? ಅಷ್ಟರಲ್ಲಿ ಸೋನಂ ಪರಿ ಅವಳ ಕೈಯನ್ನ ಎತ್ತಿ ಅವಳ ನಕ್ಷತ್ರದ ಕಡ್ಡಿಯ ಸಹಾಯದಿಂದ ಬಹಳಷ್ಟು ವ್ಯಂಜನಗಳನ್ನ ಅಲ್ಲಿ ಮಾಯೆಯಿಂದ ತರಿಸ್ತಾಳೆ. ಅಷ್ಟೇ ಅಲ್ಲ, ರಾಜಕುಮಾರನ ಕುದುರೆಗೂ ಕೂಡ ಊಟ ಬಂದೇ ಬಿಡುತ್ತೆ. ರಾಜಕುಮಾರ ಇದನ್ನ ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಅವರು ಮೂವರು ಒಟ್ಟಿಗೆ ಕೂತು ಊಟವನ್ನ ಮಾಡ್ತಾರೆ. ನೀವು ಸರಿಯಾಗಿ ಹೇಳಿದ್ರಿ. ಈ ರೀತಿ ಊಟ ಅರಮನೆಯಲ್ಲೂ ಕೂಡ ಸಿಗುವುದಿಲ್ಲ. ನೀವು ಒಂದಿನ ನಮ್ಮ ಗೌರವವನ್ನ ದಯವಿಟ್ಟು ಸ್ವೀಕರಿಸಬೇಕೆಂದು ವಿನಂತಿ. ರಾಜಕುಮಾರ, ನಿಮ್ಮ ಆಮಂತ್ರಣಕ್ಕೆ ತುಂಬಾ ಧನ್ಯವಾದಗಳು. ಆದ್ರೆ ಕೆಲವೇ ಕ್ಷಣದಲ್ಲಿ ಸೂರ್ಯಾಸ್ತವಾಗುತ್ತೆ. ನಾವು ಸೂರ್ಯಾಸ್ತವಾದ ನಂತರ ಭೂಲೋಕದಲ್ಲಿ ಇರೋದಿಲ್ಲ. ನಾವಿನ್ನೊಂದಿನ ಖಂಡಿತ ಬರ್ತೀವಿ. ನಿಮ್ಮಿಬ್ಬರಿಗೋಸ್ಕರ ಕಾಯ್ತಾ ಇರ್ತೀನಿ. ಇಬ್ರು ಅಪ್ಸರೆಯರು ಆಕಾಶದಲ್ಲಿ ಹಾರ್ತಾರೆ. ರಾಜ್ಕುಮಾರ ಅವರನ್ನೇ ನೋಡ್ತಿರ್ತಾನೆ. ಒಬ್ಳು ಕೆಟ್ಟ ಮಾಯಾಗಾರ್ತಿ ಸೀನಾ ದೂರ ನಿಂತ್ಕೊಂಡು ರಾಜಕುಮಾರನನ್ನೇ ನೋಡ್ತಿರ್ತಾಳೆ. ರಾಜಕುಮಾರನ ಸೌಂದರ್ಯಕ್ಕೆ ಮೋಹಿತಗೊಳ್ತಾಳೆ. ಅವಳು ಒಬ್ಬ ಸುಂದರ ಸ್ತ್ರೀಯ ವೇಷವನ್ನ ಧರಿಸಿ ರಾಜಕುಮಾರನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ರಾಜಕುಮಾರ, ನನ್ನ ಹೆಸರು ಸೀನಾ ಅಂತ. ನೀವು ಈ ಕಾಡಲ್ಲಿ ಒಬ್ರೇ ಏನ್ ಮಾಡ್ತಿದ್ದೀರಿ? ನೀವ್ ನನ್ ಜೊತೆ ಬನ್ನಿ, ನಾನು ನಿಮ್ಮನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ನನಗೆ ಮೊದಲೇ ತುಂಬಾ ಹೊತ್ತಾಗ್ಬಿಟ್ಟಿದೆ. ರಾಜ್ಮಹಲ್ಗೆ ಹೋಗಬೇಕು. ರಾಜ್ಕುಮಾರ, ನೀವ್ ನನ್ಗೆ ತುಂಬಾ ಇಷ್ಟ ಆದ್ರಿ. ರಾಜ್ಕುಮಾರ, ನೀವ್ ನನ್ ಜೊತೆಗ್ ಬಂದ್ರೆ ಜೀವನ ಪೂರ್ತಿ ಸಂತೋಷವಾಗಿರ್ತೀರಿ. ನಾನ್ ನಿಮ್ಮನ್ನ ಕಣ್ಣಲ್ಲಿಟ್ಟು ಕಾಪಾಡ್ತೀನಿ. ಶಂಸಿ, ನಾನು ಬೇಗ ಹೋಗ್ಲೇಬೇಕು. ಇಷ್ಟನ್ನ ಹೇಳಿ ರಾಜ್ಕುಮಾರ ತನ್ನ ಕುದುರೆಯ ಲಗಾಮನ್ನ ಎಳಿತಾನೆ. ಆಗ ಕುದುರೆ ಜೋರಾಗಿ ಮುಂದೆ ಓಡ್ಬಿಡತ್ತೆ. ಮಾಯಗಾತಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ರಾಜಕುಮಾರ, ನಿನಗೆ ನನ್ ಬಗ್ಗೆ ಇನ್ನೂ ಸತ್ಯ ಗೊತ್ತಿಲ್ಲ. ನಾನು ಒಂದಿನ ನಿನ್ನನ್ನ ನನ್ನವನಾಗಿ ಮಾಡ್ಕೊಂಡೇ ಬಿಡ್ತೀನಿ. ಬಹಳ ದಿನ ಕಳೀತವೆ. ರಾಜಕುಮಾರ ಸೋನಂ ಪರಿಗೋಸ್ಕರ ಕಾಯ್ತಿರ್ತಾನೆ. ಆದ್ರೆ ಅವಳು ಬರ್ಲಿಲ್ಲ. ರಾಜ್ಕುಮಾರ ಮತ್ತೆ ಆ ಜಲಪಾತದ ಕಡೆಗೆ ಕುದುರೆಯನ್ನೇರಿ ಬರ್ತಾನೆ. ಇದ್ದಕ್ಕಿದ್ದ ಹಾಗೆ ಆ ಸೀನಾ ಮಾಟಗಾತಿ ಒಂದು ರಾಜಕುಮಾರಿಯ ವೇಷವನ್ನ ಧರಿಸಿ ಅಲ್ಲಿಗೆ ಬರ್ತಾಳೆ. ರಾಜಕುಮಾರ ಅವಳನ್ನ ದಿಟ್ಟಿಸಿ ನೋಡ್ತಿರ್ತಾನೆ. ನೀವ್ ನನ್ಗೋಸ್ಕರ ಕಾಯ್ತಿರ್ತೀರಿ ಅಂತ ನನಗ್ ಗೊತ್ತು ರಾಜ್ಕುಮಾರ. ಸೋನಂ, ನಿನ್ನ ರೆಕ್ಕೆಯಲ್ಲಿ ನಾನ್ ರಾಜ್ಕುಮಾರಿಯಾಗಿ ಬಂದಿದ್ದೀನಿ. ನಿನ್ನ ಕಣ್ಣು ಏನಕ್ಕೆ ನೀಲಿಯಾಗಿಲ್ಲ? ನಿಮ್ಗೆ ನನ್ನ ನೀಲಿ ಕಣ್ಣುಗಳು ಇಷ್ಟನಾ? ಹೌದು, ನನಗೆ ನೀಲಿ ಕಣ್ಣು ಅಂದ್ರೆ ತುಂಬಾ ಇಷ್ಟ. ಅದು ಕೂಡ ಸೋನಂ ಪರಿಯ ನೀಲಿ ಕಣ್ಣುಗಳು. ಅಂದ್ರೆ ನೀನನ್ನ ಸೋನಂ ಪರಿ ಅಲ್ಲ, ನೀನು ಜಾದೂಗಾತಿ ಸಿನ್ಹಾ. ನನ್ನನ್ನ ಮದ್ವೆ ಮಾಡ್ಕೋ. ಆಗೋದೇ ಇಲ್ಲ. ಮಾಟಗಾತಿ ಸೀನಾಗೆ ಅರ್ಥ ಆಗ್ಬಿಡತ್ತೆ ರಾಜ್ಕುಮಾರನಿಗೆ ಅವಳು ಇಷ್ಟ ಇಲ್ಲ ಅಂತ. ಅವಳು ಕೋಪಗೊಳ್ತಾಳೆ. ಹೋಗು, ನೀನು ಯೂನಿಕಾರ್ನ್ ಆಗು.
ಎಲ್ಲಾ ಕಡೆ ಸುತ್ತಾಡ್ತಾ ಇರೋ. ರಾಜಕುಮಾರ ಯೂನಿಕಾರ್ನ್ ಆಗ್ಬಿಡ್ತಾನೆ. ಮಾಟಗಾತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅಷ್ಟರಲ್ಲಿ ಆಕಾಶ ಮಾರ್ಗದಿಂದ ಸೋನಂ ಪರಿ ಅಲ್ಲಿಗೆ ಬರ್ತಾಳೆ. ಯೂನಿಕಾರ್ನ್ ಓಡ್ಕೊಂಡು ಸೋನಂ ಪರಿ ಹತ್ರ ಬಂದ್ಬಿಡತ್ತೆ. ಮತ್ತವಳ ಕೈಯನ್ನ ನೆಕ್ಕಕ್ ಶುರು ಮಾಡುತ್ತೆ. ಸೋನಂ ಪರಿಗೂ ಅದು ಇಷ್ಟ ಆಗತ್ತೆ. ನೀವು ನನ್ನ ಹೇಗೆ ಕಂಡಿಡಿದ್ರಿ? ಮನಸ್ಸಿನ ಕಣ್ಣುಗಳಿಂದ. ನೀವು ನಿಜವಾಗ್ಲೂ ನನ್ನನ್ನು ತುಂಬಾ ಪ್ರೀತಿಸ್ತೀರಿ. ನಿಮ್ಮನ್ನ ಯೂನಿಕಾರ್ನ್ ಯಾರು ಮಾಡಿದ್ದು? ಒಂದು ದುಷ್ಟ ಮಾಟಗಾತಿ ನಾನು ಅವಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತ ನನ್ನ ಯೂನಿಕಾರ್ನ್ ಮಾಡಿಬಿಟ್ರು. ಇರಿ ರಾಜಕುಮಾರ, ನಾನು ರಾಣಿ ಪರಿಗೆ ಹೇಳಿ ನಿಮ್ಮನ್ನ ಮತ್ತೆ ರಾಜಕುಮಾರನನ್ನಾಗಿ ಮಾಡ್ತೀನಿ. ನಾನೀಗ ಹೋಗ್ತಿದ್ದೀನಿ. ಸೋನಂ ಪರಿ ಆಕಾಶದಲ್ಲಿ ಹಾರ್ಕೊಂಡು ರಾಣಿ ಪರಿ ಹತ್ರ ಬಂದ್ಬಿಡ್ತಾಳೆ. ಅವ್ರ ಹತ್ರ ಒಂದು ಚಮತ್ಕಾರದ ಮುತ್ತನ್ನ ತಗೊಂಡು ಮತ್ತೆ ಯೂನಿಕಾರ್ನ್ನ ಬಳಿ ಬರ್ತಾಳೆ. ಅವಳು ಮುತ್ತಿನ ಚಮತ್ಕಾರದಿಂದ ಯೂನಿಕಾರ್ನ್ನ ರಾಜಕುಮಾರನನ್ನಾಗಿ ಮಾಡ್ತಾಳೆ. ಇಬ್ರು ಬಹಳ ಸಂತೋಷ ಪಟ್ರು. ಮಾಟಗಾತಿ ಮತ್ತೆ ಅಲ್ಲಿಗೆ ಬರ್ತಾಳೆ. ನೀನು ರಾಜಕುಮಾರ ಆದ್ರೆ ನನಗೇನು? ನಾನ್ ನಿನಗೆ ಏನ್ ಮಾಡ್ತೀನಿ ಗೊತ್ತಾ? ನೀನು ಸೋನಂ ಪರಿನ ನೋಡಕ್ ಕೂಡ ಆಗ್ಬಾರ್ದು, ಕುರುಡ ಆಗ್ಬೇಡೋ. ರಾಜಕುಮಾರನ ಕಣ್ಣಿನ ದೃಷ್ಟಿ ಹೋಗ್ಬಿಡ್ತು. ಮತ್ತವನು ಕುರುಡನಾದ. ನಂಗೆ ಏನು ಕಾಣ್ತಾನೆ ಇಲ್ಲ. ರಾಜ್ಕುಮಾರ, ಯೋಚಿಸ್ಬೇಡ. ನಾನು ನನ್ನ ಕಣ್ಣಿನ ದೃಷ್ಟಿಯನ್ನ ನಿನಗೆ ಕೊಟ್ಟು ನಿನ್ನ ಜೀವನವನ್ನ ಬದಲಾಯಿಸ್ತೀನಿ. ಇಲ್ಲ ಇಲ್ಲ ಸೋನಂ ಪರಿ, ಹಾಗೆಲ್ಲ ಮಾಡಬೇಡಿ. ನಾನು ಕುರುಡನಾದ್ರೆ ಏನಿವಾಗ? ನಿನ್ನ ಕಣ್ಣಿಂದ ನಾನು ಲೋಕವನ್ನ ನೋಡ್ತೀನಿ. ರಾಣಿ ಪರಿ ಅಲ್ಲಿಗೆ ಬಂದ್ಬಿಡ್ತಾರೆ. ಮತ್ತೆ ಅವರ ಮಾಯೆ ಶಕ್ತಿಯಿಂದ ಮಾಟಗಾತಿಯನ್ನ ಬಂದಿಯನ್ನಾಗಿಸ್ತಾರೆ. ಅವಳ ಮಾಯೆ ಶಕ್ತಿಯನ್ನ ಹೋಗಿಸ್ಬಿಡ್ತಾರೆ. ಮಾಯಾಗಾತಿ ಪ್ರೀತಿ ಕಿತ್ಕೊಳ್ಳೋಂಥ ವಿಷಯ ಅಲ್ಲ, ಆದ್ರೆ ತ್ಯಾಗ ಮತ್ತು ಸಮರ್ಪಣೆಯ ಇನ್ನೊಂದು ಹೆಸರು. ಸೋನಂ ಪರಿ ಮತ್ತೆ ರಾಜ್ಕುಮಾರ, ನೀವಿಬ್ರು ಜನ್ಮದ ಜೊತೆಗಾರರು. ಮತ್ತೆ ತುಂಬಾ ಪ್ರೀತಿ ಮಾಡ್ತೀರಿ. ನಿಜವಾದ ಪ್ರೀತಿಗೆ ಸೋಲೇ ಇಲ್ಲ. ನಿನ್ನ ಕಣ್ಣಿನ ದೃಷ್ಟಿ ಸರಿ ಹೋಗ್ತಾ ಇದೆ ನೋಡು. ಈಗ ನೀವಿಬ್ರೂ ಸೇರಿ ಸುಖವಾದ ಜೀವನವನ್ನ ನಡೆಸಬಹುದಾಗಿದೆ. ನಿಮ್ಮಿಬ್ಬರಿಗೂ ನನ್ನ ಆಶೀರ್ವಾದ ಇದೆ. ರಾಜಕುಮಾರ ಸಿದ್ಧಾರ್ಥನ ವಿವಾಹ ಸೋನಂ ಪರಿ ಜೊತೆ ಆಗತ್ತೆ. ಮತ್ತವರು ಸುಖವಾದ ಜೀವನವನ್ನ ನಡೆಸ್ತಾರೆ. ಒಂದು ರಾಜ್ಯದಲ್ಲಿ ರಾಜ ಫ್ರಾನ್ಸಿಸ್ ಆಳ್ತಾ ಇದ್ರು. ಅವರ ಹೆಂಡತಿ ಹೆಸರು ಹೆಲೀನಾ ಮತ್ತೆ ಮಗನ ಹೆಸರು ಪ್ರಿನ್ಸ್ ಹ್ಯಾರಿ. ರಾಜಕುಮಾರ ಹ್ಯಾರಿ ಎಲ್ಲದಕ್ಕಿಂತ ಹೆಚ್ಚು ಸುಂದರ ಅಂತ ಅನ್ಕೊಂಡಿದ್ದ, ಬುದ್ಧಿವಂತ ಅನ್ಕೊಂಡಿದ್ದ. ಅವನನ್ನ ಯಾವಾಗ್ಲೂ ಒಂದು ಸುಂದರವಾದ ಕನ್ನಡಿ ಇಡ್ಕೊಂಡು ನೋಡ್ಕೊಳ್ತಿದ್ದ. ಅವನು ತುಂಬಾನೇ ಕೋಪ ಮತ್ತೆ ಅಹಂಕಾರದ ಸ್ವಭಾವದವನಾಗಿದ್ದ. ರಾಜಮಹಲ್ನ ಎಲ್ಲ ಕರ್ಮಚಾರಿಗಳು ಅವನನ್ನ ನೋಡಿ ಭಯ ಪಡ್ತಿದ್ರು. ಅವ್ರು ಯಾವಾಗ್ಲೂ ಅವನ ಕಣ್ ತಪ್ಸಿನೇ ಓಡಾಡ್ತಿದ್ರು. ಈ ವಾಸನ್ನು ಇಲ್ಲಿ ಯಾರಿಟ್ಟಿದ್ದಾರೆ? ಉತ್ತರ ಕೊಡಿ, ಇಲ್ಲ ಅಂದ್ರೆ ನನಗಿಂತ ಕೆಟ್ಟವನು ಯಾರೂ ಇಲ್ಲ. ನಾನು ನಿಮ್ಮೆಲ್ಲರನ್ನು ಕೆಲಸದಿಂದ ತೆಗೆಯುತ್ತೇನೆ. ಮಹಾರಾಜ, ನನ್ನನ್ನು ಕ್ಷಮಿಸಿ. ನಾನೇ ಇಲ್ಲಿ ಶುಚಿ ಮಾಡುವಾಗ ಈ ವಾಸನ್ನು ಇಲ್ಲಿ ಇಟ್ಟಿದ್ದೆ. ನಾನು ಇದನ್ನು ಮೊದಲಿನ ಜಾಗದಲ್ಲಿಯೇ ಇಡುತ್ತೇನೆ. ನಿನಗೆ ಇಷ್ಟು ವಯಸ್ಸಾದರೂ ಬುದ್ಧಿ ಬಂದಿಲ್ಲವಾ? ಇನ್ನು ಮುಂದೆ ಈ ರೀತಿಯ ತಪ್ಪು ನಾನು ಸಹಿಸೋದಿಲ್ಲ. ಎಲ್ಲ ವಸ್ತುಗಳು ಸರಿಯಾದ ಜಾಗದಲ್ಲಿಯೇ ಇರಬೇಕು. ನಾನು ನೋಡುತ್ತಿದ್ದೇನೆ, ನೀವೆಲ್ಲರೂ ಕೆಲಸಗಳ್ಳರಾಗಿದ್ದೀರಾ. ನೆನಪಿರ್ಲಿ, ನಾನು ಇನ್ನೊಂದು ಅವಕಾಶ ಕೊಡುವುದಿಲ್ಲ. ಎಲ್ಲ ಕರ್ಮಚಾರಿಗಳು ತಲೆ ಬಗ್ಸ್ಕೊಂಡು ರಾಜ್ಕುಮಾರನ ಮಾತನ್ನ ಕೇಳ್ತಿದ್ರು. ಒಮ್ಮೆ ಒಬ್ಬ ದೊಡ್ಡ ಜಾದೂಗಾರ ಗೋಗೋ ರಾಜ್ಕುಮಾರನ ದರ್ಬಾರಿಗೆ ಬರ್ತಾರೆ. ಅವರು ರಾಜ್ಕುಮಾರ ಹ್ಯಾರಿಗೆ ನಿವೇದನೆ ಮಾಡಿದ್ರು. ಹೇ ರಾಜ್ಕುಮಾರ, ನನ್ನ ಹೆಸರು ಜಾದೂಗಾರ ಗೋಗೋ. ನೀವು ಅನುಮತಿ ನೀಡಿದರೆ ನಾನು ಕೆಲವು ಮಾಯ ಪ್ರದರ್ಶನವನ್ನು ಮಾಡಲು ಇಚ್ಛಿಸುತ್ತೇನೆ. ಒಳ್ಳೆ ವಿಚಾರ, ನಿನ್ನ ಮಾಯದ ಚಮತ್ಕಾರವನ್ನು ತೋರಿಸು. ಮಾಯಗಾರ ಗೋಗೋ ಅವರ ಮಾಯೆಯಿಂದ ಹೊಸ ಹೊಸ ಮಾಯೆಗಳನ್ನ ತೋರಿಸ್ತಾ ಇದ್ರು. ಅವರು ನೋಡ್ತಾ ನೋಡ್ತಾ ಅಲ್ಲಿದ್ದ ಒಬ್ಬ ದರ್ಬಾರವನನ್ನ ಒಬ್ಬ ಸುಂದರಿಯಾಗಿ ಮಾರ್ಪಾಡು ಮಾಡ್ತಾರೆ. ಎಲ್ರೂ ನಗ್ತಾರೆ. ಇನ್ನೊಬ್ಬ ದರ್ಬಾರಿ ಮೇಲೆ ಕೊಂಬನ ಬೆಳೆಸಿದ್ರು. ಎಲ್ರಿಗೂ ಆಶ್ಚರ್ಯವಾಯಿತು. ಒಂದು ಪಂಜರದ ಗಿಳಿಯನ್ನ ಬುಲ್ಬುಲ್ ಮಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ರನ್ನ ಸ್ಟ್ಯಾಚ್ಯೂ ಮಾಡ್ಬಿಟ್ರು. ಆ ಮಧ್ಯದಲ್ಲಿ ಒಬ್ಬ ಸಾಧು ಮಹಾತ್ಮ ರಾಜಕುಮಾರನ ಮುಂದೆ ಬಂದ್ಬಿಡ್ತಾರೆ. ಹರಿ ಓಂ, ಹರಿ ಓಂ, ಹರಿ ಓಂ. ರಾಜ್ಕುಮಾರ ಅವ್ರ ಕಡೆ ಧ್ಯಾನನೇ ಕೊಡಲ್ಲ. ಜಾದೂಗಾರನಿಗೆ ಪ್ರಶ್ನೆ ಕೇಳ್ದ.
ನೀನು ಬೆಳಿಗ್ಗೆಯನ್ನು ರಾತ್ರಿಯನ್ನಾಗಿ ಮಾಡಿಸಬಹುದಾ? ಇಲ್ಲ ರಾಜ್ಕುಮಾರ, ಈಶ್ವರ ಮಾಡಿರುವ ನಿಯಮಗಳನ್ನು ನಾನು ಬದಲಾಯಿಸಲು ಆಗುವುದಿಲ್ಲ. ನೀನು ನನ್ನ ರೀತಿಯ ಸುಂದರ, ಬುದ್ಧಿವಂತ, ಶಕ್ತಿಶಾಲಿ ಯುವಕನನ್ನು ಮಾಡಬಹುದಾ? ಹೌದು ರಾಜ, ಮಾಡಬಹುದು. ನಾನು ನಿಮಗಿಂತ ಸುಂದರ, ಶಕ್ತಿಶಾಲಿ ಯುವಕನನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸಲಾ? ಇಲ್ಲ ಇಲ್ಲ, ನಾನು ಇದನ್ನು ಸಹಿಸುವುದಿಲ್ಲ. ನನಗಿಂತ ಸುಂದರ, ಬುದ್ಧಿವಂತ ಮತ್ತು ಶಕ್ತಿಶಾಲಿ ಯಾರೂ ಇಲ್ಲ. ನೀನು ಈ ಕೂಡಲೇ ನನ್ನ ಕಣ್ಣೆದುರಿನಿಂದ ಹೊರಟೋಗು. ರಾಜ್ಕುಮಾರ ಆಡಿದ ಅಪಮಾನದ ಮಾತುಗಳಿಂದ ಜಾದೂಗಾರನಿಗೆ ತುಂಬ ಕೋಪ ಬಂತು. ರಾಜ್ಕುಮಾರ ಸಾಧು ಮಹಾತ್ಮನಿಗೂ ಕೂಡ ಗೌರವ ಕೊಟ್ಟಿರಲಿಲ್ಲ. ಹೇ ಮಾಯಗಾರ, ಎಲ್ಲಿ ಸಮ್ಮಾನವಿರುವುದಿಲ್ಲ ಅಲ್ಲಿ ಇರುವುದು ವ್ಯರ್ಥ. ಈ ರಾಜ್ಕುಮಾರನಿಗೆ ಘಮಂಡಿಯ ಭೂತ ಅಂಟಿ ನಮಗೆ ಅವಮಾನ ಮಾಡುತ್ತಿದ್ದಾನೆ. ನಡಿ, ನಾವು ಇಲ್ಲಿಂದ ನಡೆಯಬೇಕು ಈಗ. ಹಾ ನಡೀರಿ. ನಿಮ್ಮನ್ನ ಇಲ್ಲಿಗೆ ಕರೆಸಿದಾದ್ರೂ ಯಾರು? ಸಾಧು ಮಹಾತ್ಮರಿಗೆ ತುಂಬ ಕೋಪ ಬಂತು ಮತ್ತವರು ಕೋಪದಿಂದ ರಾಜಕುಮಾರನಿಗೆ ಶಾಪ ಕೊಟ್ಬಿಡ್ತಾರೆ. ಹೇ ರಾಜಕುಮಾರ, ನೀನು ಯಾವ ಸುಂದರದ ಬಗ್ಗೆ ಮಾತನಾಡುತ್ತಿದ್ದೀಯೋ, ನಿನ್ನ ಬುದ್ಧಿ ಹಾಗೂ ಶಕ್ತಿಯ ಬಗ್ಗೆ ಘಮಂಡವನ್ನು ತೋರಿಸುತ್ತಿದ್ದೀಯೋ, ಅವೆಲ್ಲವೂ ನಿನ್ನಿಂದ ಕಳೆದು ಹೋಗುತ್ತದೆ. ನೀನು ಒಂದು ಕನ್ನಡಿಯಲ್ಲಿ ಸೇರಿಕೊಳ್ಳುವೆ. ಆ ಕನ್ನಡಿಯು ನಿನಗಿಂತ ಸುಂದರವಾಗಿರುತ್ತದೆ. ಸಾಧು ಮಹಾತ್ಮರು ಇಷ್ಟು ಹೇಳ್ತಾ ಇದ್ದ ಹಾಗೆ ರಾಜ್ಕುಮಾರ ಒಂದು ಸುಂದರ ಕನ್ನಡಿ ಒಳಗಡೆ ಹೋಗ್ಬಿಡ್ತಾರೆ. ಅವನ ಬುದ್ಧಿ, ಶಕ್ತಿ, ಸೌಂದರ್ಯ ನಷ್ಟವಾಯಿತು. ಅವನು ತುಂಬ ಪಶ್ಚಾತ್ತಾಪ ಪಟ್ಟ. ಹೇ ಮಹಾರಾಜರೇ, ನನ್ನನ್ನು ಕ್ಷಮಿಸು ಬಿಡಿ. ನನ್ನ ಘಮಂಡಿ ಬುದ್ಧಿಯ ವ್ಯವಹಾರದಿಂದ ತುಂಬ ದೊಡ್ಡ ತಪ್ಪನ್ನು ಮಾಡಿದ್ದೇನೆ. ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ, ಈ ಶ್ರಾಪವನ್ನು ವಾಪಸ್ ತೆಗೆದುಕೊಳ್ಳಿ. ಮಹಾರಾಜರೇ, ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ, ರಾಜಕುಮಾರರ ತಪ್ಪನ್ನು ಕ್ಷಮಿಸಿ ಮತ್ತೆ ನಿಮ್ಮ ಕಠೋರವಾದ ಶಾಪವನ್ನು ವಾಪಸ್ ತೆಗೆದುಕೊಳ್ಳಿ. ಸಾಧುವಿನ ಕೋಪ ಶಾಂತಗೊಳ್ತು. ನೋಡು, ನಾನು ಈ ಶ್ರಾಪವನ್ನು ವಾಪಸ್ ತೆಗೆದುಕೊಳ್ಳಲು ಆಗುವುದಿಲ್ಲ. ಆದರೆ ಇವನಿಗೆ ಪರಿವರ್ತನೆಯನ್ನು ಮಾಡಬಹುದು. ಭವಿಷ್ಯದಲ್ಲಿ ಯಾರಾದರೂ ಒಳ್ಳೆ ಮನಸ್ಸಿನ ಹೆಣ್ಣು ವಾಸ್ತವಿಕದ ಬಗ್ಗೆ ತಿಳಿದುಕೊಳ್ಳದೆ ಇವನನ್ನು ಸುಂದರವಾದ ಕನ್ನಡಿಯಲ್ಲಿ ನೋಡಿ ಪ್ರೀತಿಯನ್ನು ಪ್ರಸ್ತಾಪಿಸಿದರೆ ಆಗ ಇವರು ವಾಸ್ತವಿಕ ರೂಪದಲ್ಲಿ ಬರುತ್ತಾರೆ. ಅಲ್ಲಿಯವರೆಗೆ ಇವರು ಇದೇ ಕನ್ನಡಿಯಲ್ಲಿ ಬಂದಿಯಾಗಿರುತ್ತಾರೆ. ಸಾಧು ಮಹಾರಾಜರು ಮತ್ತೆ ಜಾದೂಗಾರ ಹೊರಟೋದ್ರು. ಅಹಂಕಾರದ ರಾಜಕುಮಾರ ಕನ್ನಡಿಯೊಳಗೆ ಇದ್ಬಿಟ್ಟ. ಮಂತ್ರಿಗಳು ಆ ಕನ್ನಡಿಯನ್ನ ಹುಷಾರಾಗಿ ಒಂದು ಕಡೆ ಸುರಕ್ಷಿತವಾಗಿಟ್ರು. ರಾಜ್ಕುಮಾರ ಕನ್ನಡಿಯಲ್ಲಿದ್ರೂ ಯಾರಿಗೂ ಕಾಣ್ತಿರ್ಲಿಲ್ಲ. ರಾಜ ಕೂಡ ಅವರ ಮಗನ ಈ ಸ್ಥಿತಿಗೆ ಮರುಗ್ಬಿಟ್ಟಿದ್ರು. ಹೇ ರಾಜ್ಕುಮಾರ, ನನಗೆ ತಿಳಿದಿದೆ ಮಗನೇ, ನಿಮಗೆ ಈ ಕನ್ನಡಿಯಲ್ಲಿ ತುಂಬಾನೇ ಕಷ್ಟವಾಗುತ್ತಿದೆ. ನಿಮ್ಮ ಭಾವನೆಗಳ ಪ್ರದರ್ಶನವನ್ನು ಮಾಡಲಾಗುತ್ತಿಲ್ಲ. ರಾಜ ಆ ಕನ್ನಡಿಗೆ ಬಹಳಷ್ಟು ರಾಜಕುಮಾರಿಯರನ್ನ ತೋರಿಸ್ತಾರೆ. ಎಲ್ರೂ ರಾಜ್ಕುಮಾರ ಕನ್ನಡಿಯಲ್ಲಿರೋದಕ್ಕೆ ಬೇಜಾರು ಮಾಡಿಕೊಂಡ್ರು. ರಾಜ ಮತ್ತೆ ರಾಣಿ ಜೊತೆಗೆ ಅಲ್ಲುಳಿದಿದಂಥ ಎಲ್ಲ ದರ್ಬಾರಿಗಳು ರಾಜಕುಮಾರನ ಈ ದೆಸೆಯನ್ನು ನೋಡಿ ತುಂಬ ಮರುಗಿದ್ರು. ಅವ್ರಿಗೆ ಅರ್ಥ ಆಗಿರಲಿಲ್ಲ ರಾಜಕುಮಾರನನ್ನ ಈ ಸಂಕಷ್ಟದಿಂದ ಹೇಗೆ ಮುಕ್ತಗೊಳಿಸೋದು ಅಂತ. ಒಂದು ಬಾರಿ ರಾಜ ಫ್ರಾನ್ಸಿಸ್ ಅವರ ಪ್ರೀತಿಯ ಮಿತ್ರ ರಾಜ ಆಲ್ಬರ್ಟ್ ಹತ್ರ ಹೋದರು. ಅವರ ಸುಂದರವಾದ ಕನ್ನಡಿ ಕೂಡ ಜೊತೆಯಲ್ಲೇ ಇತ್ತು. ರಾಜ ಫ್ರಾನ್ಸಿಸ್ ಅವನ ಸ್ನೇಹಿತ ರಾಜನ ಹತ್ರ ಉಳ್ಕೊಂಡ್ರು. ಅವರು ಒಂದು ಸುಂದರವಾದ ಕನ್ನಡಿಯನ್ನ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿದ್ರು. ರಾಜ ಆಲ್ಬರ್ಟ್ನ ಸೇವಕಿ ಸರಿತಾ ಎಲ್ಲವನ್ನ ಸ್ವಚ್ಛಗೊಳಿಸುವಾಗ ಆ ಕನ್ನಡಿಯನ್ನು ನೋಡಿದಾಗ ಅದನ್ನು ಸ್ವಚ್ಛ ಮಾಡ್ತಾಳೆ. ಆ ಕನ್ನಡಿಯಿಂದ ಒಂದು ವಿಶೇಷವಾದ ಹೊಳಪು ಬರ್ತಿತ್ತು. ಕೆಲಸದವಳು ರಾಜ್ಕುಮಾರಿ ಮಾರ್ಗರೆಟ್ ಹತ್ರ ಈ ಸುಂದರವಾದ ಕನ್ನಡಿ ಬಗ್ಗೆ ಕೇಳ್ಕೊಳ್ತಾಳೆ. ರಾಜ್ಕುಮಾರಿ ಮಾರ್ಗರೆಟ್ ತುಂಬಾನೇ ಒಳ್ಳೆಯವಳು, ಪರೋಪಕಾರಿ ಮತ್ತೆ ಸುಶೀಲ ಸ್ವಭಾವದವಳು. ಅವಳ ಒಳಗಡೆ ಸ್ವಲ್ಪ ಕೂಡ ಅಹಂಕಾರ ಇರಲಿಲ್ಲ. ಅವಳು ಎಲ್ಲರ ಜೊತೆ ಚೆನ್ನಾಗಿ ನಡ್ಕೊಳ್ತಾ ಇದ್ಲು. ಸರಿತಾ, ಈ ಸುಂದರವಾದ ಕನ್ನಡಿ ತುಂಬಾ ಅಸಾಧಾರಣವಾದದ್ದು. ಇದರಲ್ಲಿ ಒಂದು ವಿಶೇಷ ರೀತಿಯ ಹೊಳಪಿದೆ. ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಇದನ್ನ ನನಗೆ ಕೊಟ್ಟು.
ನಾನು ರಾಜ ಫ್ರಾನ್ಸಿಸ್ ಹತ್ರ ನಿವೇದನ ಮಾಡ್ತೀನಿ, ಇದು ನನಗ್ ಕೊಡ್ಲಿ ಅಂತ. ಸೇವಕಿ ಸರಿತಾ ಹೀಗ್ ತಿರುಗಿದ್ಲು, ಒಂದು ಬೆಲೆ ಬಾಳುವ ಹೂದಾನಿ ಕೆಳಗಡೆ ಬಿದ್ಬಿಡ್ತು. ಮದು ಬಿದ್ದು ಹೊಡೆದೋಯ್ತು. ಅವಳು ಭಯ ಪಟ್ಕೊಂಡ್ಲು. ರಾಜ್ಕುಮಾರಿ ಅವರೇ, ನನ್ನ ಕ್ಷಮಿಸ್ಬಿಡಿ, ನನ್ನ ಕೈಯಿಂದ ಈ ಹೂದಾನಿ ಬಿದ್ದು ಹೋಯ್ತು. ಸರಿತಾ, ಏನೂ ಪರವಾಗಿಲ್ಲ, ನಾವು ಇನ್ನೊಂದು ಹೂದಾನಿ ತರಿಸೋಣ, ನಿನಗೇನೇಟಾಗ್ಲಿಲ್ಲ ಅಲ್ವಾ? ಇಲ್ಲ ರಾಜ್ಕುಮಾರಿ, ನೀವೆಷ್ಟು ಒಳ್ಳೆಯವರು. ರಾಜ್ಕುಮಾರ ಕನ್ನಡಿ ಒಳಗಿಂದಾನೆ ಇದನ್ನೆಲ್ಲ ನೋಡ್ತಿದ್ದ. ರಾಜ್ಕುಮಾರಿಯ ಒಳ್ಳೆ ಮನಸ್ಸು, ದಯಭಾವ ಮತ್ತೆ ಅವಳ ವ್ಯವಹಾರವನ್ನ ನೋಡಿ ಅವನ ಹೃದಯ ಕರಗ್ಬಿಡುತ್ತೆ. ಅವನಿಗೆ ಅವನ ಮೇಲೆ ನಾಚಿಕೆ ಆಯಿತು. ಆಗ ಆ ಸುಂದರವಾದ ಕನ್ನಡಿಯಿಂದ ಒಂದು ಹೊಳಪು ಬರುತ್ತೆ. ಮಾರ್ಗ್ರೆಟ್ ಒಳ್ಳೆಯವಳು, ಅದಕ್ಕೆ ಅವಳಿಗೆ ರಾಜ್ಕುಮಾರ ಕಾಣಕ್ ಶುರು ಮಾಡ್ದ. ಅವನ ಧ್ವನಿ ಕೂಡ ಮಾರ್ಗ್ರೆಟ್ಗೆ ಕೇಳಿಸ್ತು. ಹೇ ರಾಜ್ಕುಮಾರಿ ಮಾರ್ಗ್ರೆಟ್, ನೀನು ನಿಜವಾಗಿಯೂ ಒಬ್ಬ ಸ್ವಚ್ಛ ಮನಸ್ಸಿನ, ದಯಾಳು ಹಾಗೂ ಕುಶಲ ವ್ಯವಹಾರದವಳಾಗಿದ್ದೀಯ. ನಾನು ನಿನ್ನ ಹಾಗೆಯೇ ಆಗಿದ್ದರೆ ಅವನು ತುಂಬನೇ ಭಾಗ್ಯಶಾಲಿ ಆಗಿರುತ್ತಿದ್ದ. ಅವನಿಗೆ ನೀನು ಜೀವನ ಸಂಗಾತಿಯಾಗುತ್ತಿದ್ದೆ. ಹೇ ರಾಜ್ಕುಮಾರ, ನಿಮ್ಮ ಹತ್ರನೂ ದಯೆ, ಪ್ರಾಮಾಣಿಕತೆ ಎಲ್ಲ ಇದೆ. ಈಗ ನೀವು ಮನಸ್ಸಿನ ಸರಳತೆ ಮತ್ತೆ ನಿಮ್ಮ ಎಲ್ಲರ ಮನಸ್ಸನ್ನ ಗೆಲ್ತೀರಿ. ಹೇ ರಾಜಕುಮಾರಿ, ನಾನು ನಿನ್ನ ಮನಸ್ಸನ್ನು ಗೆಲ್ಲಬಹುದಾ? ಹಾ, ಯಾಕಿಲ್ಲ. ನಾನು ನಿಮ್ಮೊಳಗಾಗಿರುವಂತ ಹೃದಯ ಪರಿವರ್ತನೆಯನ್ನ ಕಂಡಿಡಿದಿದ್ದೀನಿ. ನೀನು ನನ್ನ ಜೀವನ ಸಂಗಾತಿಯಾಗಲು ತಯಾರಾಗಿದ್ದೀಯಾ? ಹಾ, ನಾನು ತಯಾರಾಗೇ ಇದ್ದೀನಿ. ರಾಜ್ಕುಮಾರ ಹ್ಯಾರಿ ಹೇಳಿದ್ದಕ್ಕೆ ಮಾರ್ಗ್ರೆಟ್ ಪ್ರಭಾವಿತಲಾಗ್ತಾಳೆ. ಮಾರ್ಗ್ರೆಟ್ಗೆ ಅವನು ಇಷ್ಟ ಆಗ್ತಾನೆ. ಹೇ ರಾಜಕುಮಾರಿ, ಈ ಕನ್ನಡಿಯಿಂದ ನನ್ನನ್ನು ಮುಕ್ತಿಗೊಳಿಸಿದ್ದೀಯಾ ಹಾಗೂ ಈ ಶ್ರಾಪದಿಂದನೂ ಮುಕ್ತಿಗೊಳಿಸಿದ್ದೀಯಾ. ಈ ರೀತಿ ರಾಜ್ಕುಮಾರ್ ಹ್ಯಾರಿಗೆ ಜೀವನದ ಒಳ್ಳೆ ಪಾಠ ಕಲ್ತ್ಕೊಂಡ್ಬಿಟ್ಟ. ಅವನ ಎಲ್ಲ ಅಹಂಕಾರ ಮುಗ್ದೇ ಹೋಯ್ತು. ಅವನು ಒಬ್ಬ ಸುಂದರ, ದಯಾಳು, ಸಾಮರ್ಥ್ಯವಿರುವ ರಾಜ್ಕುಮಾರನಾದ. ರಾಜ್ಕುಮಾರ ಹ್ಯಾರಿ ಮತ್ತೆ ರಾಜ್ಕುಮಾರಿ ಮಾರ್ಗ್ರೆಟ್ಗೆ ಮದುವೆ ಆಯಿತು. ಮತ್ತೆ ಅವರು ಸುಖವಾಗಿ ಜೀವನ ನಡೆಸಕ್ಕೆ ಶುರು ಮಾಡ್ತಾರೆ. ಜಾದುಗಾರ ಹಾಗೂ ಹಾರ್ಮೋನಿಯಂ ಪಿಟೀಲು. ತುಂಬಾ ದೂರ ಒಂದು ಊರಲ್ಲಿ ಒಂದು ಕೆಟ್ಟ ಜಾದುಗಾರ ಹಾಗೂ ಜಾದು ಗಿಳಿ ಇರ್ತಾ ಇತ್ತು. ಅವನು ಈ ಪ್ರಪಂಚನೇ ರಾಜ್ಯ ಮಾಡ್ಬೇಕು ಅಂತ ಅನ್ಕೊಂಡ. ಅದ್ರಿಂದಾನೇ ಅವನು ಒಂದೊಂದು ಊರಿಗೆ ಹೋಗಿ ಕಾಡು ಮಧ್ಯದಲ್ಲಿ ಒಂದು ಗುಡಿಸಲ್ ಕಟ್ಕೊಂಡು ಇರ್ತಾ ಇದ್ದ. ಆಮೇಲೆ ಅವನ ಜಾದು ಶಕ್ತಿಯಿಂದ ಆ ರಾಜ್ಯದಲ್ಲಿರೋ ಎಲ್ಲಾರನ್ನೂ ವಶ ಮಾಡ್ಕೊಂಡಿದ್ದ. ಒಂದ್ ದಿವಸ ರಾತ್ರಿ ಆ ಕೆಟ್ಟ ಜಾದುಗಾರ ಏನೋ ಮ್ಯಾಜಿಕ್ ಮಾಡ್ತಿದ್ದ. ನಡಿ, ಈ ರಾಜ್ಯದ ಬಾರಿ ಈಗ ಗುಡಿಸಿಲ್ ಹೊರಗೋಗಿ ಆ ಬೀಜನ ಹಾಕ್ಬಿಡ್ತೀನಿ. ಜಾದು ಅಂತೂ ಸರಿ ಇದೆ, ಆದ್ರೆ ಪ್ರತಿ ರಾಜ್ಯದಲ್ಲಿ ಈ ಬೀಜ ಯಾಕೆ ಹಾಕ್ತೀರ ನೀವು? ನಿಂಗದು ಗೊತ್ತಾಗಲ್ಲ ಕಣೋ. ನಾನ್ ಹೀಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಾನಿಲ್ಲಿಂದ ಹೋದ ನಂತರನು ಜನ ನನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಅಂದ್ರೆ ನಿಮ್ಮ ಪೂರ್ಣ ಶಕ್ತಿ ಈ ಬೀಜದಲ್ಲಿರುತ್ತಾ? ಸರಿಯಾಗಿ ಹೇಳ್ದೆ ಕಣೋ. ಜಾದುಗಾರ ಮತ್ತೆ ಗಿಳಿ ಬೀಜ ಬಿತ್ತಿ ತಿರ್ಗಾ ಅವ್ರ ಗುಡಿಸಲಿಗೆ ಹೋಗ್ತಾರೆ. ಯಾರೋ ಸುಂದರವಾಗಿ ವೈಲಿನ್ ಬಾರ್ಸೋ ಶಬ್ದ ಅವರಿಗೆ ಕೇಳಿಸ್ತು. ಅದನ್ ಕೇಳಿ ಜಾದುಗಾರ ಅಲ್ಲಿ ಇಲ್ಲಿ ಅಂತ ಹುಡುಕ್ತಾನೆ. ಮಾಂತ್ರಿಕ ಗಿಳಿಯೇ, ಈ ಒಳ್ಳೆ ಸಂಗೀತ ಎಲ್ಲಿಂದ ಬರ್ತಿದೆ ನೋಡಿ ಹೇಳು ನಂಗೆ. ಸರಿ ಸರಿ ಯಜಮಾನ್ರೆ. ಆಮೇಲೆ ಆ ಜಾದುಗಾರನ ಗಿಳಿ ಆ ವೈಲಿನ್ ಶಬ್ದನ ಹುಡುಕೊಂಡು ಅಲ್ಲಿಂದ ಹಾರ ಹೋಗುತ್ತೆ. ಅದೆಲ್ಲಿ ಅಂತ ಕಣ್ಣು ಹಿಡಿದು ತಿರ್ಗಾ ಆ ಜಾದುಗಾರನ ಹತ್ರನೇ ಬರುತ್ತೆ. ಯಜಮಾನ್ರೆ, ಈ ವಾಯ್ಲಿನ್ ನ ಸೌಂಡು ಒಂದು ಕೂಗ್ತಾ ಇರೋ ಸುಂದರ ಯುವತಿಯಿಂದ ಬರ್ತಿದೆ. ಇಂಥ ಒಳ್ಳೆ ಸಂಗೀತದ ಹಿಂದೆ ಆ ಕೂಗೋದ ರೀಸನ್ ಏನು ಅಂತ. ಆಮೇಲೆ ಆ ಕೆಟ್ಟ ಜಾದುಗಾರ ಒಂದು ಸುಂದರವಾದ ರಾಜಕುಮಾರನಾಗಿ ಬದಲಾಗ್ತಾನೆ. ಆಮೇಲೆ ಆ ಹುಡುಗಿ ಹತ್ರ ಹೋಗ್ತಾನೆ. ಈ ರಾತ್ರಿಯಲ್ಲಿ ನೀವಿಲ್ಲಿ, ನೀವಿಂತ ಕಾಡಲ್ಲಿ ಯಾಕೆ ಹೋಗ್ತಿದ್ದೀರಾ? ನಾನು ಒಬ್ಳೇ ಇಲ್ಲಿದ್ದೀನಿ. ವೈಲಿನ ಇದೆ ಅಲ್ವಾ? ನಮ್ಮ ಅಪ್ಪ ಅಮ್ಮ ತೀರ್ ಹೋದ್ಮೇಲೆ ನಮ್ಮ ಅಣ್ಣ ದುಡ್ಡಿನ ಆಸೆಯಿಂದ ನನ್ನನ್ನ ಫೋರ್ಸ್ ಮಾಡಿ ಒಂದು ಕುಡುಕನ್ ಜೊತೆ ಮದ್ವೆ ಮಾಡ್ದ. ಆದ್ರಿಂದಾನೇ ನಾನು ಈ ಕಾಡಲ್ಲಿ ಕೂತಿದ್ದೀನಿ. ಹೌದಾ, ನಿಮ್ ಹೆಸರೇನು? ಇಷ್ಟೇ ವಿಷಯನಾ? ನಾನೊಬ್ಬ ಮಾಂತ್ರಿಕ. ನನ್ನನ್ ಮದುವೆ ಆಗ್ತೀಯಾ ನೀನು? ನನ್ನ ಹೆಸರು ಸಲೋನಿ. ಖಂಡಿತ ಮಾಡ್ಕೋತೀನಿ. ನೀವು ನೋಡಕ್ಕೆ ರಾಜಕುಮಾರ ತರ ಚೆನ್ನಾಗಿದ್ದೀರಾ, ಮತ್ತೆ ನನ್ ಬಗ್ಗೆ ಚಿಂತೆ ಪಡ್ತೀರಾ. ಖಂಡಿತ ಮದ್ವೆ ಆಗ್ತೀನಿ. ಆದ್ರೆ ನಂಗೋಸ್ಕರ ಯಾವಾಗ್ಲೂ ನೀನು ವಾಯ್ಲಿನ್ ಬಾರಿಸ್ಬೇಕು, ಆಗ್ಲೇ ನಾನು ಮ್ಯಾಜಿಕ್ ಮಾಡೋದು. ಸರಿ, ನನ್ ಗಂಡನ್ಗೋಸ್ಕರ ನಾನು ಯಾವಾಗ್ಲೂ ವಯಲಿನ್ ಬಾರಿಸ್ತಾನೆ ಇರ್ತೀನಿ. ಅವಳು ಹೇಳಿದ್ದನ್ ಕೇಳಿ ಗಿಳಿಗೆ ತುಂಬಾನೇ ಖುಷಿ ಆಗತ್ತೆ.
ಇವತ್ತು ನಮ್ಮ ಯಜಮಾನ್ರ ಮದುವೆ ಇದೆ, ಇವತ್ತು ನಮ್ಮ ಯಜಮಾನ್ರ ಮದುವೆ ಇದೆ. ಆಮೇಲೆ ಆ ಜಾದೂಗಾರ ಅನ್ನೋ ಹುಡುಗಿನೂ ಮದ್ವೆ ಆಗ್ತಾರೆ. ಸ್ವಲ್ಪ ದಿವಸ ಕಳೆದ್ ಹೋದ್ಮೇಲೆ ಈ ಹುಡುಗಿ ಬಚ್ಚಿಟ್ಕೊಂಡು ಬ್ಲಾಕ್ ಮ್ಯಾಜಿಕ್ ನ ನೋಡ್ತಾಳೆ. ಆ ಜಾದೂಗಾರ ಎಷ್ಟು ಕೆಟ್ಟವನಂತ ಆ ಹುಡುಗಿಗೆ ಗೊತ್ತಾಗುತ್ತೆ. ಅವರ ಗಂಡ ಈ ತರ ಕೆಟ್ಟ ವಿಷಯಗಳನ್ನ ಮಾಡೋದನ್ನ ಬೇಡ ಅಂತ ಅವಳು ಹೇಳ್ತಾಳೆ. ನಿನ್ನೆ ರಾತ್ರಿ ಮಾಟ ಮಂತ್ರ ಮಾಡಿದ್ದನ್ನ ನಾನ್ ನೋಡ್ದೆ. ಈ ರಾಜ್ಯದಲ್ಲಿರೋನ್ನ ವಸಿಯ ಮಾಡೋದ್ರಿಂದ ನಿಮಗೇನ್ ಸಿಗತ್ತೆ? ನಂಗೆ ಹೇಗ್ ಕಾಣುತ್ತೆ ಹಾಗ್ ಮಾಡ್ತೀನಿ. ನಂದರಿಗೆ ಅಡ್ಡ ಬರ್ಬೇಡ, ಮತ್ ನಾನ್ ನಿನ್ನನ್ನು ಬಿಡಲ್ಲ. ಅವ್ರು ಹೇಳಿದ್ದನ್ ಕೇಳಿ ಆ ಗಿಳಿ ಹೇಳುತ್ತೆ, ಶಾಂತವಾಗಿ ಯಜಮಾನ್ರೆ, ಈ ಹುಡುಗಿಗೆ ಕೋಪ ಬಂದ್ರೆ ಅವಳು ವಾಯ್ಲಿನ್ನ ನುಡ್ಸೋದೇ ಇಲ್ಲ. ನಿಮ್ಮೆಲ್ಲ ಜಾದು ಕೂಡ ಹೊರಟೋಗುತ್ತೆ. ಈ ಪ್ರಪಂಚದಲ್ಲಿ ನಾನು ಶಕ್ತಿಶಾಲಿ ಆಗ್ಬೇಕು. ಅದು ಹೇಗಾಗುತ್ತೆ ಅಂದ್ರೆ ನೀನು ವಾಯ್ಲಿನ್ ನುಡಿಸ್ತಿರ್ಬೇಕು. ಅದರ ಸುಂದರವಾದ ಮ್ಯೂಸಿಕ್ ಇಂದ ನಾನಿನ್ನೂ ಒಳ್ಳೆ ಮಾಂತ್ರಿಕತೆ ಮಾಡ್ಬೋದು. ನಾನದನ್ ಮಾಡಲ್ಲ. ಆ ಹುಡುಗಿ ಇನ್ಮೇಲೆ ವೈಲಿನ್ ಬಾರ್ಸಲ್ಲ ಅಂತ ಹೇಳ್ದಾಗ ಆ ಜಾದೂಗಾರ ಅವಳ ಕತ್ತಲ್ಲಿರೋ ಚೈನ್ ನ ತಗೊಂಡು ಅವಳ ಪ್ರಾಣನ ಆ ಚೈನ್ ಒಳಗೆ ಹಾಕ್ಬಿಡ್ತಾನೆ. ಆಮೇಲೆ ಆ ಹಾರವನ್ನ ಒಂದ್ ನದಿಯಲ್ಲಿ ಹಾಕ್ಬಿಡ್ತಾನೆ. ನಾನು ನಿನ್ನ ಹಾರನ ಆ ನದಿಯಲ್ಲಿ ಹಾಕಿದ್ದೀನಿ. ಯಾವ ದಿನ ಯಾರಾದ್ರೂ ಆ ಹಾರವನ್ನು ತೆಗೆದು ಮೇಲೆತ್ತಿದ್ರೆ ಆ ದಿನ ನಿಂಗೆ ಮುಕ್ತಿ ಸಿಗುತ್ತೆ. ನಾನು ಬ್ಲ್ಯಾಕ್ ಮ್ಯಾಜಿಕ್ ನ ಮಾಡೋದನ್ನ ಬಿಟ್ಟು ಬಿಡ್ತೀನಿ. ಏನ್ ಮಾಡಿದ್ರಿ ನೀವು? ನಾನ್ ನಿಮ್ ಹೆಂಡತಿ ಅಲ್ವಾ? ನಂಗೇನ್ ಬೇಕೋ ಅದನ್ನೇ ಮಾಡ್ತೀಯ ನೀನು. ವಾಯ್ಲಿನ್ ನ ನುಡ್ಸು, ಇಲ್ಲ ಅಂದ್ರೆ ನಿನ್ನ ಉಸಿರು ನಿಂತೋಗುತ್ತೆ. ಅಯ್ಯೋ ದೇವ್ರೆ, ಒಂದ್ ಕಷ್ಟದಿಂದ ದೂರ ಮಾಡಿ ನನಗ್ ಯಾಕೆ ಇನ್ನೊಂದ್ ಕಷ್ಟನ ಕೊಟ್ಟಿದ್ದೀರಾ? ನನಗ್ ಸಹಾಯ ಮಾಡಕ್ಕೆ ಯಾರು ಇಲ್ವಾ? ಈ ತರ ಹೇಳಿ ಅವರು ಅಳ್ತಾ ಇದ್ರು. ಹಾಗೆ ವೈಲಿನ್ ಬಾರಿಸ್ತಾ ಬಾರಿಸ್ತಾ ಸಲೋನಿ ಅಲ್ಲಿರೋ ಬೀಜಗಳನ್ನ ನೋಡ್ತಾರೆ. ಆಮೇಲೆ ಅವರು ಅದ್ರ ಹತ್ರನೇ ಹೋಗ್ತಾರೆ. ಆದ್ರೆ ಈ ಬೀಜ ತುಂಬಾನೇ ವಿಚಿತ್ರವಾಗಿತ್ತು. ಆಮೇಲೆ ಸಲೋನಿ ಆ ಬೀಜಗಳನ್ನ ಮುಟ್ಟಾಗ ಆ ಬೀಜ ಹೇಳುತ್ತೆ, ನೀವು ನನ್ನ ಮುಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಆ ಜಾದೂಗಾರನ ಶಾಪದಿಂದ ನಾನು ಬೀಜವಾಗಿದ್ದೆ. ನಿಮ್ಮಿಂದ ನನ್ಗೆ ಮುಕ್ತಿ ಸಿಕ್ತು. ಅದ್ ಹೇಗೆ? ಆ ಜಾದೂಗಾರ ನನ್ನ ಕೈದು ಮಾಡಿದ್ದ. ಅವನ್ ಹೇಳಿದ ಜಾಗದಲ್ಲಿ ನಾನ್ ಬೆಳಿಲಿಲ್ಲ ಅಂದ್ರೆ ನನ್ನನ್ನ ನಷ್ಟ ಮಾಡ್ತಾನಂತೆ. ನೀವೇ ಹೇಳಿ, ನಾನೇನ್ ಮಾಡ್ಲಿ? ನಿಮ್ಗೋಸ್ಕರ ಏನಾದ್ರೂ ಮಾಡ್ಬೇಕಂದ್ರೆ ಖಂಡಿತ ಹೇಳಿ. ಆ ಬೀಜ ಹೇಳಿದ್ದನ್ ಕೇಳಿ ಸಲೋನಿ ಯೋಚನೆ ಮಾಡ್ತಾರೆ. ನನ್ನ ಜೀವ ಆ ನದಿಯಲ್ಲಿರೋ ಒಂದು ಹಾರದಲ್ಲಿದೆ. ನಾನು ನಿನ್ನನ್ ತಗೊಂಡ್ ಹೋಗಿ ಆ ನದಿ ಒಳಗ್ ಹಾಕ್ತೀನಿ. ನೀನು ಒಂದು ದೊಡ್ಡ ಮರ ಆಗು. ಅವಾಗ ನನ್ನ ಹಾರ ನಿನ್ನ ಕೊಂಬೆಯಲ್ಲಿ ಸಿಗಾಕೊಂಡು ಆಚೆ ಬರುತ್ತೆ. ಸರಿ, ನಾನು ಹಾಗೆ ಮಾಡ್ತೀನಿ. ನೀವ್ ಅದಕ್ಕೆ ಕಾಯ್ಕೊಂಡಿರಿ. ಮಾರನೇ ದಿವಸ ಆ ಜಾದೂಗಾರ ಮತ್ತೆ ಗಿಳಿ ಬೇರೆ ರಾಜ್ಯಕ್ಕೆ ಹೊರಟು ಹೋಗ್ತಾರೆ. ಅವರಿಬ್ರು ಅಲ್ಲಿ ಹೋಗಿ ಯೋಚನೆ ಮಾಡ್ತಿರ್ತಾರೆ. ಅವಾಗ ಗಿಳಿ ಹೇಳತ್ತೆ, ಏನ್ ಆಲೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ನಾನ್ ಆಲೋಚನೆ ಮಾಡಿದ್ದೀನಿ, ಆ ಸಲೋನಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಲ್ಲ ಅಲ್ವಾ? ನೀವಂತೂ ಮಾಂತ್ರಿಕರು ಯಜಮಾನ್ರೆ, ನಿಮ್ಮ ಜಾದುವಿನಿಂದ ನೋಡ್ಕೊಳ್ಳಿ. ಇಲ್ಲ ಕಣೋ, ಸಲೋನಿಯ ವಾಯ್ಲಿನ್ ನಿಂದ ನನ್ನ ದೂರದೃಷ್ಟಿ ಹೊರಟೋಗಿದೆ. ಈ ತರ ಹೇಳಿ ಜಾದೂಗಾರ ಅವನ ಕೆಲ್ಸನ ಶುರು ಮಾಡ್ತಾನೆ. ಆಮೇಲೆ ಇಲ್ಲಿ ಮೆತ್ತ ಮೆತ್ತಗೆ ಆ ಬೀಜ ಹಾಗೆ ಒಂದು ದೊಡ್ಡ ಮರವಾಗಿ ಬದಲಾಗುತ್ತೆ. ಆಮೇಲೆ ಅದರ ಕೊಂಬೆಗಳು ದೊಡ್ಡದಾಗಿ ಆಚೆವರೆಗೂ ಇರುತ್ತೆ. ಅದರಲ್ಲಿ ಸಲೋನಿಯವರ ಚೈನು ಇತ್ತು. ಸಲೋನಿ ಆ ಹಾರನ ಅವ್ರ ಕೈಯಲ್ಲಿ ತಗೊಂಡು ಆ ಬೀಜದ ಹತ್ರ ಹೇಳ್ತಾರೆ, ಧನ್ಯವಾದ ಬೀಜ, ನನಗೀಗ ಆ ಜಾದೂಗಾರನಿಂದ ಮುಕ್ತಿ ಸಿಗತ್ತೆ. ಮತ್ತೆ ನಿಮ್ಗೆಲ್ಲಾರ್ಗುನು ಮುಕ್ತಿ ಸಿಗತ್ತೆ. ನೀವು ಲೇಟ್ ಮಾಡ್ಬಿಡ್ಬೇಡಿ. ಆ ಜಾದೂಗಾರ ಬರಕ್ ಮುಂಚೆ ನೀವು ಆ ಬ್ಯಾಗಲ್ಲಿರೋ ಎಲ್ಲಾ ಬೀಜನೂ ಸುಟ್ಬಿಡಿ. ಅವಾಗ್ಲೇ ಎಲ್ಲಾರ ಮೇಲೆ ಅವನ ಜಾದೂ ಮುಕ್ತಿ ಆಗತ್ತೆ. ಸಲೋನಿ ತಕ್ಷಣ ಅಲ್ಲಿಂದ ಓಡ್ ಹೋಗಿ ಆ ಬೀಜಗಳ ಹತ್ರ ಹೋಗ್ತಾರೆ. ಇವಾಗ್ಲೇ ಸುಟ್ಬಿಡ್ತೀನಿ. ಅವಾಗ ಸ್ವಲ್ಪ ಹೊತ್ತಾದ್ಮೇಲೆ ಆ ಜಾದೂಗಾರ ತಿರ್ಗಾ ಅಲ್ಲಿಗೆ ಬರ್ತಾನೆ. ಆ ಬೀಜಗಳನ್ನೆಲ್ಲ ಸುಡೋದನ್ನ ನೋಡಿ ಅದನ್ ಕಾಪಾಡಕ್ಕೆ ಹೊರಡೋಗ್ತಾನೆ. ಇಲ್ಲ, ಆದ್ರೆ ಆ ಜಾದೂಗಾರ ಅಲ್ಲಿಗೆ ಹೋಗೋ ಅಷ್ಟ್ರಲ್ಲೇನೆ ಆ ಬೀಜ ಎಲ್ಲ ಬೆಂಕಿಯಲ್ಲಿ ಸುಟ್ಟೋಗಿತ್ತು. ಆಮೇಲೆ ಆ ಬೀಜಗಳೆಲ್ಲ ಸುಟ್ಟು ಹೋದ್ಮೇಲೆ ಆ ಕೆಟ್ಟ ಜಾದೂಗಾರನ ಎಲ್ಲಾ ಶಕ್ತಿಗಳು ಹೊರಟು ಹೋಗುತ್ತೆ. ಸಲೋನಿಗೂ ಮುಕ್ತಿ ಸಿಗತ್ತೆ. ನೀನ್ ಹೀಗೆ ಯಾಕೆ ಮಾಡ್ದೆ? ನನ್ನ ಎಲ್ಲ ಜಾದೂಯಿ ಶಕ್ತಿ ಮುಗ್ದೋಯ್ತು. ನಾನೇನ್ ಮಾಡ್ಲಿ ಈಗ? ಆಮೇಲೆ ಸಲೋನಿ ಆ ಜಾದೂಗಾರನಿಗೆ ಅರ್ಥ ಮಾಡಿಸ್ತಾರೆ, ನಾವು ಖುಷಿಯಾಗಿರಕ್ಕೆ ಈ ಪ್ರಪಂಚದಲ್ಲಿ ಇನ್ನ ಎಷ್ಟೋ ವಸ್ತುಗಳಿದೆ ಅಂತ. ಆಮೇಲೆ ನಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನು, ಅವರಿಬ್ರು ಸೇರಿ ಅವ್ರ ಜೀವನನ ತುಂಬಾ ಖುಷಿಯಿಂದ ಚೆನ್ನಾಗಿ ಇದ್ರು. ಅಲೆಕ್ಸಾನ ಖೈದಿ ಜೀವನ.
ತುಂಬಾ ಕಾಲದ ಹಿಂದೆ ನಡೆದ ಒಂದು ಕತೆ. ಇಂಗ್ಲೆಂಡಿನ ರಾಜ ಮತ್ತೆ ರಾಣಿ ಅವರ ಮಗನಾದ ಕೆವಿನಿನ ಮದುವೆಗೋಸ್ಕರ ಒಂದು ಸುಂದರವಾದ ರಾಣಿನ ಹುಡುಕ್ತಿದ್ರು. ಅಂದ್ರೆ ರಾಜಕುಮಾರರ ಅನೆಬರಹೆಯಲ್ಲಿ ಬೇರೆ ಏನೋ ಬರ್ದಿತ್ತು. ಒಂದಿನ ರಾಜ ರಾಣಿ ಕೆವಿನ್ ಹತ್ರ ಹೇಗಂತಾರೆ, ನಿನಗ್ ಯಾಕೆ ಯಾವ ರಾಜಕುಮಾರಿನೂ ಇಷ್ಟ ಆಗ್ತಿಲ್ಲ? ಅದು ಅಲ್ದೆ ಇಷ್ಟ ಆಗದೆ ಇರೋದಕ್ಕೆ ಅದ ಕಾರಣ ಏನು? ಅಮ್ಮ, ನನ್ನ ಮನ್ಸಿಗೆ ಏಡೋಸೋ ರಾಜ್ಕುಮಾರಿ ಸಿಗೋ ತನಕ ನಾನು ಈ ಮದ್ವೆಗೆ ಒಪ್ಪಲ್ಲಮ್ಮ. ಹೌದೌದು, ನೀನು ನಾನು ಸಾಯ್ಬೇಕಂತ ಕಾಯ್ತಾ ಇದ್ಯಾ? ನನ್ನ ಸಾವಿನ ನಂತರನೇ ನೀನು ಯಾರನ್ನಾದ್ರೂ ಇಷ್ಟಪಡ್ತೀಯ ಅನ್ಸುತ್ತೆ. ಹಾಗಲ್ಲ ಪಿತಾಶ್ರೀ, ಜೀವನ ಪೂರ್ತಿ ಜೊತೆ ಬಾಳರ ಯಾವ ಹುಡುಗಿಯೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಖಂಡಿತವಾಗ್ಲೂ ಮದ್ವೆ ಆಗ್ತೀನಿ. ಒಂದಿನ ರಾಜ್ಕುಮಾರ್ ಕೆವಿನ್ ಆ ಊರಿನ ರಸ್ತೆಯಲ್ಲಿ ಅವರ ಸೈನಿಕರ ಜೊತೆ ಹೋಗ್ತಿರ್ತಾರೆ. ಆಗ ಅವರು ಬಡವ ತಂದೆ ತಾಯಿಯ ಮಗಳಾದ ಅಲೆಕ್ಸಾನ ನೋಡ್ತಾರೆ. ಅವಳು ಅವರ ಅಪ್ಪ ಅಮ್ಮನ ಎತ್ಕೊಂಡು ವೈದ್ಯಕನ ಹತ್ರ ಹೋಗ್ತಿರ್ತಾರೆ. ಇದನ್ನ ನೋಡಿ ರಾಜಕುಮಾರನಿಗೆ ಆಶ್ಚರ್ಯ, ಮತ್ತೆ ಮನಸ್ಸಲ್ಲಿ ಹೀಗೆ ಯೋಚನೆ ಮಾಡ್ತಾರೆ. ಮಾರನೇ ದಿನ ರಾಜಮಹಲಲ್ಲಿ ಎಲ್ಲರೂ ಒಂದುಗೂಡ್ತಾರೆ. ಆಗ ಮಂತ್ರಿಗಳು ಬರ್ತಾರೆ. ಮಂತ್ರಿಗಳೇ, ಅವಳು ಯಾವ ಹುಡುಗಿ ಅಂತ ಪತ್ತೆ ಹಚ್ಚಿ ನಾನು ಅವಳನ್ನೇ ಮದ್ವೆ ಆಗ್ತೀನಿ. ರಾಜ ರಾಣಿ ಮತ್ತು ರಾಜ್ಕುಮಾರರಿಗೆ ಜೈ. ಅವಳು ಯಾರು ಅಂತ ನಾನು ಪತ್ತೆ ಹಚ್ಚಿದ್ದೀನಿ. ಅವಳ ಹೆಸರು ಅಲೆಕ್ಸಾ. ಅವಳು ಬಡವ ತಂದೆ ತಾಯಿಯ ಮಗಳು. ಸ್ವಲ್ಪ ದಿನದಿಂದ ಅವರು ತುಂಬಾನೇ ಅನಾರೋಗ್ಯದಿಂದ ಇದ್ದಾರೆ. ಆದ್ರಿಂದ ಅವಳು ತನ್ನ ತಂದೆ ತಾಯಿನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ಲು. ತುಂಬಾನೇ ಧನ್ಯವಾದಗಳು ಮಂತ್ರಿಗಳೇ. ಪಿತಾಶ್ರೀ, ನಾನು ಅದೇ ಹುಡುಗಿನ ಮದ್ವೆ ಆಗ್ತೀನಿ. ನಿನ್ಗೇನ್ ಮರಳ ರಾಜ್ಕುಮಾರ ಕೆವಿನ್? ಅವಳ ಮತ್ತು ನಿನ್ನ ಜೋಡಿ ಸಾಧ್ಯವಿಲ್ಲ. ನೀನು ಒಬ್ಬ ರಾಜ್ಕುಮಾರ, ಅವಳು ಒಂದು ಬಡ ಕುಟುಂಬದ ಹುಡುಗಿ. ಪಿತಾಶ್ರೀ, ನಾನು ಮದ್ವೆ ಅಂತ ಆದ್ರೆ ಅವಳನ್ನೇ. ನೀವಿಬ್ರು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಇವ್ರು ನಮ್ಮ ಒಬ್ಬನೇ ವಾರಸ. ಅವ್ನೇನ್ ಹೇಳ್ತಾನೋ ಅದೇ ಆಗೋದು. ಮಾರನೇ ದಿನ ಕೆವಿನ್ ಮತ್ತೆ ಅವ್ರ ಅಮ್ಮ ಇಬ್ರು ಸೇರಿ ಅಲೆಕ್ಸಾ ಮನೆಗೆ ಮದ್ವೆ ವಿಷಯ ಮಾತಾಡಕ್ ಹೋಗ್ತಾರೆ. ಮದ್ವೆ ವಿಷಯನೂ ಮಾತಾಡ್ತಾರೆ. ಆದ್ರೆ ಇವರು ಬಡವರಾಗಿರುವ ಕಾರಣದಿಂದ ಅವರು ತುಂಬಾ ಕಷ್ಟಪಟ್ಟು ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ನನ್ಗೆ ಮದ್ವೆ ಆಗ್ಬಾರ್ದು ಅಂತ ಏನೂ ಇಲ್ಲ, ಆದ್ರೆ ಮದ್ವೆ ಆಗ್ಬಿಟ್ರೆ ನಮ್ಮಪ್ಪ ಅಮ್ಮನ ಯಾರ್ ನೋಡ್ಕೋತಾರೆ? ಅಲೆಕ್ಸಾ, ನೀನ್ ಚಿಂತೆ ಮಾಡ್ಬೇಡ. ನಿನ್ನ ತಂದೆ ತಾಯಿಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಮ್ಮಿಬ್ಬರ ಮದುವೆ ಆದ್ಮೇಲೂ ಅವರಿಗೆ ಯಾವುದೇ ರೀತಿ ಕೊರತೆ ಇರೋಲ್ಲ. ರಾಣಿ ಕೈ ಮುಗಿದು ಅಲೆಕ್ಸನ ಅಪ್ಪ ಮಾತ್ರ ಹೇಗಂತಾರೆ, ದಯವಿಟ್ಟು ಈ ಮದ್ವೆಗೆ ಒಪ್ಕೊಳ್ಳಿ. ಅದನ್ ಕೇಳಿ ಅಲೆಕ್ಸಾ ಅವ್ರ ಅಪ್ಪ ಅಮ್ಮ ತಲೆ ಅಲ್ಲಾಡ್ಸಿ ಸರಿ ಅಂತಾರೆ. ನನ್ನ ಮಗಳ ಅನೆ ಬರಹ ಇಷ್ಟು ಚೆನ್ನಾಗಿರತ್ತ ಅನ್ಕೊಂಡಿಲ್ಲ. ನೀವೇನ್ ಅನ್ಕೋತೀರೋ ಹಂಗೆ ಮಾಡೋಣ, ರಾಜಕುಮಾರನ್ಗೆ ಕೊಟ್ಟು ಮದ್ವೆ ಮಾಡೋಣ. ಈ ರೀತಿ ಅಲೆಕ್ಸಾ ಮತ್ತೆ ರಾಜಕುಮಾರ್ ಕೆವಿನ್ಗೆ ಮದ್ವೆ ಆಗುತ್ತೆ. ಆಗ ರಾಜ್ಮಹಲ್ಗೆ ಸೇರಿದ ದಾಯಿಮಾ ಅಲೆಕ್ಸಾನ ನೋಡಿ ಅವರ ಭವಿಷ್ಯವಾಣಿ ಹೇಳ್ತಾಳೆ. ಮಹಾರಾಜ್ ಮಹಾರಾಣಿಗೆ ಜೈ ಹೋ. ಇದು ಹೇಳೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ, ಆದ್ರೆ ನಾನಿದನ್ನ ಹೇಳಲೇಬೇಕು. ರಾಜಕುಮಾರನ ಮೃತ್ಯುಕ್ಕೆ ಕಾರಣ ಅಲೆಕ್ಸಾ ಆಗ್ತಾಳೆ. ದಾಯಿಮಾನ ಮಾತು ಕೇಳಿ ರಾಣಿ ಅಳ್ತಾ ಹೀಗಂತಾಳೆ, ಏನ್ ಹೇಳ್ತಿದ್ದೀರ ದಾಯಿಮಾ ನೀವು? ನೀವ್ ಹೇಳಿರೋ ಮಾತ್ನ ವಾಪಸ್ ತಗೊಳ್ಳಿ. ಇದ್ ನಾನ್ ಸುಮ್ನೆ ಹೇಳಿದ್ದು ಅಂತ ಹೇಳಿ. ನೋಡ್ದೆ ನಿನ್ ಮಗನ ಆಯ್ಕೆನಾ? ತನ್ನ ಸಾವನ್ನೇ ಮದ್ವೆ ಆಗಿ ಅರಮನೆಗೆ ತೆಗೆದುಕೊಂಡ್ ಬಂದಿದ್ದಾನೆ. ಈ ವ್ಯರ್ಥವಾಗಿರೋ ವಿಷಯಗಳನ್ನೆಲ್ಲ ನಾನು ನಂಬಲ್ಲಮ್ಮ. ನಾನು ಅಲೆಕ್ಸಾಗೆ ಮಾತ್ ಕೊಟ್ಟಿದ್ದೀನಿ, ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಅಂತ. ರಾಜಕುಮಾರರೇ, ಅರ್ಥ ಅಲ್ದೆ ಮಾತಾಡ್ಬೇರಿ. ಇವತ್ತಿನವರೆಗೂ ನನ್ನ ಭವಿಷ್ಯವಾಣಿ ಯಾವತ್ತಿಗೂ ತಪ್ಪಾಗಿಲ್ಲ, ನಿಮ್ಗೆ ಗೊತ್ತಿದೆ ಅಲ್ವೇ? ತುಂಬಾ ಹೊತ್ತು ಚರ್ಚೆ ಮಾಡಿದ್ಮೇಲೆ ರಾಜಕುಮಾರಿಯಾದ ಅಲೆಕ್ಸಾನ ಕೆವಿನ್ ಕರ್ಕೊಂಡ್ ಹೋಗಿ ಒಂದು ಚಿಕ್ಕ ಗುಡಿಸಲಲ್ಲಿ ಕೈದಿ ತರ ಇಡ್ತಾನೆ. ಅಟ್ಲೀಸ್ಟ್ ಅವಳು ಅವನ ಕಣ್ಮುಂದೆ ಆದ್ರೂ ಇರ್ತಾಳೆ ಅಂತ ಯೋಚನೆ ಮಾಡ್ತಾನೆ. ಒಂದಿನ ಏನಾಗುತ್ತಂದ್ರೆ, ಕಾಪಾಡಿ ಕಾಪಾಡಿ, ಯಾರಾದ್ರೂ ಹಾವಿಂದ ನನ್ನ ಕಾಪಾಡಿ. ಆಗ ಕೆವಿನ್ಗೆ ಅಲೆಕ್ಸಾ ಕಿರ್ಚೋ ಶಬ್ದ ಕೇಳಿ ಅಲ್ಲಿಂದ ಬೇಗ ಹೋಗ್ತಾನೆ. ಅಯ್ಯೋ, ಎಂತ ದುಸ್ಥಿತಿ ದೇವ್ರೆ. ನನ್ನ ಮಾತ್ ಕೊಟ್ಟಂತೆ ನನ್ನ ಹೆಂಡ್ತಿನ ಕಾಪಾಡ್ಕೊಳಕಾಗ್ತಿಲ್ಲ. ಅಲೆಕ್ಸಾ ಹಾವನ್ನ ನೋಡಿ ತುಂಬಾನೇ ಭಯಪಟ್ಟಿರ್ತಾಳೆ. ಹೆದರ್ಬೇಡ, ನಾನು ನಿನ್ಗೆ ಏನು ಮಾಡೋಲ್ಲ. ನನಗೆ ನಿನ್ನ ಕುಟೀರದಲ್ಲಿ ಇರೋಕೆ ಸ್ವಲ್ಪ ಜಾಗ ಕೊಡು ಸಾಕು. ನನ್ನನ್ನ ನಂಬು, ನಿನ್ಗೆ ಯಾವುದೇ ತೊಂದ್ರೆನ ನಾನು ಕೊಡೋಲ್ಲ. ಸರಿ, ಇದೇ ವಿಷಯ ಅಂದ್ರೆ ನೀನ್ ನನ್ ಜೊತೆ ಇರ್ಬೋದು. ನಾನು ತುಂಬಾ ದಿನದಿಂದ ಇಲ್ಲಿ ಒಬ್ಳೇ ಇದ್ದೀನಿ. ಅಲೆಕ್ಸಾ ಮತ್ತೆ ಆ ಹಾವು ಅವತ್ತಿಂದ ಜೊತೆ ಸಂತೋಷವಾಗಿತ್ತು. ಅಲೆಕ್ಸಾ ಹಾವಿಗೆ ಸಹ ಆಹಾರನ ತಯಾರು ಮಾಡಿ ಕೊಡ್ತಿದ್ಲು. ಒಂದಿನ ನಾಗಪಂಚಮಿಯ ದಿನ ಆಗಿತ್ತು. ಆ ದಿನ ಅವಳು ಪೂಜೆ ಮಾಡಿ ಅವರ ಗಂಡನ ಆಯುಷ್ಗೋಸ್ಕರ ಬೇಡ್ಕೋತಾಳೆ. ಅಲೆಕ್ಸಾ, ನೀನು ಬಹಳನೇ ಮುಗ್ಧಳು. ನಿನ್ನ ಕಾಳಜಿನೇ ಮಾಡ್ದಿರೋ ನಿನ್ನ ಪತಿಯ ಆಯುಷ್ಯ ಅಭಿವೃದ್ಧಿಗೆ ಪೂಜೆ ಮಾಡ್ತಿದ್ಯಾ.
ಇಲ್ಲ ಆತರ ಏನೂ ಇಲ್ಲ. ಅವರು ನನ್ನ ಗಂಡ. ಅವರ ಆರೋಗ್ಯ ಆಯುಷ್ಯ ನನಗೆ ತುಂಬಾ ಮುಖ್ಯ. ನೀವು ನನಗೆ ಸುಮಂಗಳಿಯಾಗಿ ಬದುಕೋದಕ್ಕೆ ಆಶೀರ್ವಾದ ನೀಡಿ. ಹಿಂಗೆ ದಿನ ಕಳೆಯುತ್ತೆ. ಒಂದಿನ ಆ ರಾಜಮಹಲಲ್ಲಿ ಒಂದು ಮಹಾಮಾರಿ ಆಹ್ವಾನಿಸುತ್ತೆ. ಆ ಮಹಾಮಾರಿ ರಾಜ, ರಾಜಕುಮಾರಿ, ಕೆವಿನ್ ಅವ್ರ ಜೊತೆಗೆ ಆ ಊರಲ್ಲಿರುವ ಎಲ್ಲಾರ್ಗೂ ಬಂದಿರುತ್ತೆ. ಮತ್ತೆ ಈ ಮಹಾಮಾರಿಯ ಕಾರಣದಿಂದ ರಾಜ, ರಾಣಿ, ಕೆವಿನ್ 3 ಜನ ಬೆಡ್ ಮೇಲೆ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅಲೆಕ್ಸಾಗೆ ತುಂಬಾ ಬೇಜಾರಾಗುತ್ತೆ. ನಾನು ರಾಜಮಹಲ್ ಒಳಗಡೆ ಹೋಗಿ ನನ್ನ ಕುಟುಂಬನ ಕಾಪಾಡ್ಕೋಬೇಕು. ಕೊಟ್ಟ ಭಾಷೆನ ಮರ್ತ್ಬಿಟ್ಟಿ ಅಲೆಕ್ಸಾ? ನನಗೆಲ್ಲ ಜ್ಞಾಪಕ ಇದೆ, ಆದ್ರೆ ನನ್ನ ಕರ್ತವ್ಯದಿಂದ ನಾನು ಹಿಂದೆ ಹೋಗಕ್ಕಾಗಲ್ಲ. ನಾನ್ ನನ್ನ ಕುಟುಂಬನ ಕಾಪಾಡ್ಬೇಕು. ಅವ್ರಿಗೆ ನನ್ನ ಅವಶ್ಯಕತೆ ಇದೆ. ಇವತ್ತು ನನ್ನ ದೇವರ ಮೇಲೆ ನನ್ಗೆ ನಂಬಿಕೆ ಇದೆ. ಯಾವಾಗ್ಲೂ ಅವ್ರು ನನ್ಗೆ ಅನ್ಯಾಯ ಮಾಡಲ್ಲ. ಮಹಾಮಾರಿಯ ಬಗ್ಗೆ ಏನು ಯೋಚನೆ ಮಾಡ್ದೆ ಅಲೆಕ್ಸಾ ರಾಜಮಹಲ್ ಒಳಗಡೆ ಹೋಗಿ ರಾಜ, ರಾಣಿ, ಕೆವಿನ್ ನ ಚೆನ್ನಾಗ್ ನೋಡ್ಕೋತಾಳೆ. ಮಹಾಮಾರಿಯಿಂದ ಅವರು ತಪ್ಸ್ಕೋತಾರೆ. ಇದೆಲ್ಲ ನೋಡಿ ರಾಜ, ರಾಣಿಗೆ ಅವ್ರು ಮಾಡಿರುವ ತಪ್ಪು ಚೆನ್ನಾಗ್ ಅರ್ಥವಾಗುತ್ತೆ. ಇಬ್ರು ಈ ತರ ಮಾತಾಡ್ಕೋತಾರೆ. ನಾವು ತುಂಬಾನೇ ದೊಡ್ಡ ಪಾಪ ಮಾಡಿದೀವಿ. ಇಂಥ ನಿಸ್ವಾರ್ಥ ಸೊಸೆಯನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇಬ್ರು ಅವ್ರು ಮಾಡಿರುವ ತಪ್ಪನ್ನ ಅರ್ಥ ಮಾಡ್ಕೋತಾರೆ. ಮತ್ತೆ ಕೈ ಜೋಡಿಸಿ ಅಲೆಕ್ಸಾ ಹತ್ರ ಹೀಗಂತಾರೆ, ನಮ್ಮನ್ನ ಕ್ಷಮಿಸು ತಾಯಿ. ಮಗನ ಮೇಲೆ ಇರೋ ಪ್ರೀತಿಯಿಂದ ಅಜ್ಞಾನವಾಗಿ ನಡ್ಕೊಂಡ್ವಿ. ಪರವಾಗಿಲ್ಲ ಅಮ್ಮ, ಏನ್ ನಡಿಬೇಕೋ ಅದಾಯ್ತು. ಕ್ಷಮಾಪಣೆ ಕೇಳ್ಬೇಕಂತ ಏನೂ ಇಲ್ಲ. ಆಗ ಆ ಹಾವು ರಾಜಮಹಲ್ ಒಳಗಡೆ ಬರುತ್ತೆ. ಅದೊಂದು ವಿಶಾಲವಾದ ರೂಪವನ್ನು ತಗೊಳುತ್ತೆ. ಅದನ್ನ ನೋಡಿ ಎಲ್ಲರೂ ತುಂಬಾ ಭಯ ಪಡ್ತಾರೆ. ಮತ್ತೆ ಅವರು ಹೀಗಂತಾರೆ, ನೋಡಿದ್ರ, ನೀವು ಮಾಡಿದ ಸತ್ಕಾರ, ಸೊಸೆ ಮಾಡಿದ ಕರ್ಮಫಲ. ಇವಳು ಏನಾದ್ರೂ ಇಲ್ಲಿ ಇರ್ಲಿಲ್ಲ ಅಂದಿದ್ರೆ ನೀವೆಲ್ಲರೂ ಸತ್ತೋಗ್ಬಿಡ್ತಿದ್ರಿ. ಇನ್ನೂ ಸಮಯ ಇದೆ, ಅರ್ಥ ಮಾಡ್ಕೊಳ್ಳಿ. ಹಂಗಂತ ಹೇಳಿ ಆ ಹಾವು ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಮತ್ತೆ ಈ ಕಥೆಯಿಂದ ನಾವೇನ್ ಕಲ್ತ್ಕೊಂಡ್ವಿ? ನಾವೊಬ್ಬರಿಗೆ ಮಾಡೋ ಸಹಾಯ ಯಾವಾಗ್ಲೂ ನಮ್ ಹಿಂದೆನೆ ಬರುತ್ತೆ. ಮ್ಯಾಜಿಕಲ್ ಕಿಟ್ಟಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಣಿಯ ಮಾಂತ್ರಿಕ, ಆದರೆ ಸುಂದರವಾದ ಕಿಸಾ ಎಂಬ ಬೆಕ್ಕನ್ನು ಹೊಂದಿದ್ದಳು. ಅವಳು ತುಂಬಾ ಇಷ್ಟಪಟ್ಟಿದ್ದಳು. ಒಂದು ದಿನ ರಾಣಿ ಹೇಳಿದಳು, ಓ ಪುಸ್ಸಿ, ನೀವು ನನಗಿಂತ ಹೆಚ್ಚು ಸಂತೋಷವಾಗಿದ್ದೀರಿ. ನಮ್ಮಂತೆ ಹೆತ್ತವರಿದ್ದಾರೆ, ಆದರೆ ನನಗೆ ಯಾರೂ ಇಲ್ಲ. ಅಳಬೇಡ, ಏನು ಮಾಡಬಹುದೆಂದು ನಾನು ನೋಡುತ್ತೇನೆ. ಕಿಸಾ ಅವಳ ಮಾತಿನಂತೆ ಚೆನ್ನಾಗಿತ್ತು. ಅಲ್ಲಿ ವಾಸವಾಗಿದ್ದ ಒಬ್ಬ ಕಾಲ್ಪನಿಕಳನ್ನು ಸಮಾಲೋಚಿಸಿ ಅವಳು ಕಾಡಿನಿಂದ ಹಿಂತಿರುಗಿದ ತಕ್ಷಣ ರಾಣಿಗೆ ಹೆಣ್ಣು ಮಗುವಾಯಿತು. ರಾಣಿಯು ಸಂತೋಷಪಟ್ಟಳು ಮತ್ತು ಶೀಘ್ರದಲ್ಲಿ ಮಗು ಕೋಣೆಯ ಸುತ್ತಲೂ ಹಾರುತ್ತಿರುವಾಗ ಬೆಕ್ಕನ್ನು ಗಮನಿಸಲು ಪ್ರಾರಂಭಿಸಿತು. ಮತ್ತು ಬೆಕ್ಕು ತನ್ನ ಪಕ್ಕದಲ್ಲಿ ಮಲಗದ ಹೊರತು ನಿದ್ರೆಗೆ ಹೋಗಲಿಲ್ಲ. ಒಂದು ಸಂಜೆ ನರ್ಸ್ ಬೆಕ್ಕನ್ನು ಹುಡುಕಲು ಮಗುವಿನ ಮಂಚದಲ್ಲಿ ಇರಿಸಿದಾಗ ಅವಳು ಎಲ್ಲಿಯೂ ಕಾಣಲಿಲ್ಲ. ಆ ಬೆಕ್ಕಿನ ಬೇಟೆ ನಡೆಯುತ್ತಿತ್ತು, ಆದರೆ ಅದೆಲ್ಲವೂ ಉಪಯೋಗವಾಗಲಿಲ್ಲ. ಬೆಕ್ಕು ಓಡಿ ಹೋಯಿತು ಮತ್ತು ಅವಳು ಎಲ್ಲಿಗೆ ಹೋಗಿದ್ದಾಳೆಂದು ಯಾರಿಗೂ ಕೇಳಲು ಸಾಧ್ಯವಾಗಲಿಲ್ಲ. ವರ್ಷಗಳು ಕಳೆದು ಹೋದವು ಮತ್ತು ಒಂದು ದಿನ ರಾಜಕುಮಾರಿಯು ಈಗ ಚಿಕ್ಕವಳಿದ್ದಾಗ ಮತ್ತು ಉದ್ಯಾನದಲ್ಲಿ ಚೆಂಡನ್ನು ಆಡುತ್ತಿದ್ದಾಗ ಅವಳು ಚೆಂಡನ್ನು ದೂರ ಎಸೆಯುತ್ತಿದ್ದಳು. ಅದು ಪೊದೆಗೆ ಬಿದ್ದಿತ್ತು. ರಾಜಕುಮಾರಿ ಅದರ ಹಿಂದೆ ಓಡಿದಾಗ ಅವಳಿಗೆ ಅಲ್ಲಿ ಒಂದು ಧ್ವನಿ ಕೇಳಿಸಿತು. ಇಂಗಿಬೋರ್ಗ್, ಇಂಗಿಬೋರ್ಗ್, ನೀನು ನನ್ನನ್ನು ಮರೆತಿದ್ದೀಯಾ? ನಾನು ಕಿಸಾ, ನಿನ್ನ ತಂಗಿ. ಆದರೆ ನನಗೆ ಯಾವ ಸಹೋದರಿನೂ ಇಲ್ಲ. ನಾನು ನಿಮ್ಮ ಪಕ್ಕದಲ್ಲಿ ನಿಮ್ಮ ಹಾಸಿಗೆಯಲ್ಲಿ ಹೇಗೆ ಮಲಗಿದ್ದೆ ಎಂದು ನಿಮಗೆ ನೆನಪಿಲ್ಲವೇ? ಹಾಗಾದರೆ ನೀನು ಯಾಕೆ ಹೋದೆ? ಆದರೆ ಕಿಸಾ ಉತ್ತರಿಸುವ ಮೊದಲು ಇಂಗಿಬೋರ್ಡ್ನ ಪರಿಚಾರಕರು ದೃಶ್ಯಕ್ಕೆ ಉಸಿರುಗಟ್ಟಿದರು ಮತ್ತು ಕಿಸಾ ಮತ್ತೆ ಕಾಡಿಗೆ ಹೋದರು. ರಾಜಕುಮಾರಿಯು ತನ್ನ ಪರಿಚಾರಕರೊಂದಿಗೆ ತುಂಬಾ ಕೋಪಗೊಂಡಳು ಮತ್ತು ರಾಣಿಗೆ ಎಲ್ಲವನ್ನೂ ಹೇಳಿದಳು. ಹೌದು ಕಿಸಾ, ಹೇಳಿದ್ದು ನಿಜ. ನಾನು ಅವಳನ್ನು ಮತ್ತೆ ನೋಡಲು ಇಷ್ಟಪಡಬೇಕಾಗಿತ್ತು. ಮರುದಿನ ಬೆಳಿಗ್ಗೆ ಅದು ತುಂಬಾ ಬಿಸಿಯಾಗಿತ್ತು ಮತ್ತು ರಾಜಕುಮಾರಿ ತಾನು ಕಾಡಿಗೆ ಹೋಗಬೇಕೆಂದು ಘೋಷಿಸಿದಳು. ಅಲ್ಲಿ ದೊಡ್ಡ ನೆರಳಿನ ಮರಗಳಿಂದಾಗಿ ಅದು ತಂಪಾಗಿತ್ತು. ಎಂದಿನಂತೆ ಅವಳ ಪರಿಚಾರಕರು ಅವಳೊಂದಿಗೆ ಬಂದರು ಮತ್ತು ಹೊಳೆಯ ಪಕ್ಕದಲ್ಲಿ ಕುಳಿತಾಗ ಅವಳ ಸೇವಕರು ನಿದ್ರೆಗೆ ಜಾರಿದರು. ರಾಜಕುಮಾರಿ ಇದನ್ನು ನೋಡಿದಳು ಮತ್ತು ಅವಳು ಕೆಲವು ಯಕ್ಷಯಕ್ಷಿಣಿಯರು ಅಥವಾ ಸ್ವಲ್ಪ ಕಂದು ಎಲ್ವಿಸ್ ಅನ್ನು ನೋಡಬೇಕೆಂದು ನಿರೀಕ್ಷಿಸುತ್ತಾ ಮುಂದೆ ನಡೆದಳು. ಆದರೆ ಅಲ್ಲಿ ಭಯಾನಕ ದೈತ್ಯನನ್ನು ಭೇಟಿಯಾದಳು. ನಾನು ಸೇವಕನನ್ನು ಹುಡುಕುತ್ತಿದ್ದೆ ಮತ್ತು ನೀವು ಸಾಯಲು ಬಯಸಿದ್ದರೆ ನಾನು ಈಗ ನಿನ್ನನ್ನು ಕಂಡುಕೊಂಡೆ. ಬನ್ನಿ, ನನ್ನನ್ನು ಅನುಸರಿಸಿ.
ರಾಜಕುಮಾರಿಗೆ ತುಂಬಾ ಭಯವಾಯಿತು. ಆದರೆ ದೈತ್ಯನಿಗೆ ಅವಿಧೇಯತೆಯಿಂದ ಯಾವುದೇ ಪ್ರಯೋಜನವಿಲ್ಲ. ಅವರು ಬಹಳ ದೂರ ಹೋದರು ಮತ್ತು ಇಂಗಿಬೋರ್ ತುಂಬಾ ದಣಿದರು ಮತ್ತು ದೀರ್ಘಕಾಲದವರೆಗೆ ಅಳಲು ಪ್ರಾರಂಭಿಸಿದರು. ಆಗ ತಿರುಗಿ ದೈತ್ಯ ಹೇಳಿದ, ಅಸಹ್ಯ ಶಬ್ದಗಳನ್ನು ಮಾಡುವ ಸೇವಕರನ್ನು ನಾನು ಇಷ್ಟಪಡುವುದಿಲ್ಲ. ನೀವು ಅಳಲು ಬಯಸಿದರೆ ನಾನು ನಿಮಗೆ ಅಳಲು ಏನನ್ನಾದರೂ ನೀಡುತ್ತೇನೆ. ಮತ್ತು ಅವನು ತನ್ನ ಬೆಲ್ಟ್ನಿಂದ ಕೊಡಲಿಯನ್ನು ಎಳೆದುಕೊಂಡು ಅವಳ ಪಾದಗಳಿಂದ ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲ್ಪಟ್ಟ ಮತ್ತು ಅಮೂಲ್ಯವಾದ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ಅವಳ ಪಾದಗಳನ್ನು ಕತ್ತರಿಸಿ ತನ್ನ ಜೇಬಿಗೆ ಹಾಕಿದನು. ನಂತರ ಅವನು ಅವಳನ್ನು ಬಿಟ್ಟು ಹೋದನು. ಬಡ ಇಂಗಿಬೋರ್ಗ್ ಹುಲ್ಲಿನ ಮೇಲೆ ಕುಳಿತು ಆಕಾಶದಲ್ಲಿ ಸೂರ್ಯನು ಇನ್ನೂ ಎತ್ತರದಲ್ಲಿ ಹೊಳೆಯುತ್ತಿದ್ದನು. ಯಾರಾದರೂ ದಯವಿಟ್ಟು ನನಗೆ ಸಹಾಯ ಮಾಡಿ, ನಾನು ಬರುತ್ತಿದ್ದೇನೆ. ಮತ್ತು ಇನ್ನೊಂದು ಕ್ಷಣದಲ್ಲಿ ತನ್ನ ಬಾಲವನ್ನು ಚಾವಟಿಯಂತೆ ಬಳಸಿದ ಕಿಸ ನಡೆಸುತ್ತಿದ್ದ ಬಂಡಿ ಮರಗಳ ಮೂಲಕ ಸಾಗಿತು. ಕಿಸ ಇಂಗಿಬೋರ್ಗ್ ಅಲ್ಲಿ ಕುಳಿತುಕೊಂಡಿರುವುದನ್ನು ಕಂಡಳು. ಅವಳು ಕೆಳಗೆ ಜಿಗಿದಳು ಮತ್ತು ಇಂಗಿಬೋರ್ಗನ್ನು ತನ್ನ ಪುಟ್ಟ ಗುಡಿಸಲಿಗೆ ಕರೆದೊಯ್ದಳು. ಅವರು ತಲುಪಿದರು ಮತ್ತು ಈ ಸಮಯದಲ್ಲಿ ಅಸಾಮಾನ್ಯ ನಡಿಗೆಯಿಂದಾಗಿ ಸುಮಾರು ಮೂರ್ಛೆ ಹೋಗುತ್ತಿದ್ದ ಇಂಗಿಬೋರ್ಗ್ ದುರಾಸೆಯಿಂದ ಸ್ವಲ್ಪ ಹಾಲು ಕುಡಿದ ನಂತರ ದಿಂಬುಗಳ ಮೇಲೆ ಮುಳುಗಿದನು. ನೀನು ಈಗ ಮಲಗು, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ. ನಂತರ ಕಿಸ ಬಂಡಿಯನ್ನು ಹತ್ತಿ ನೇರವಾಗಿ ದೈತ್ಯನ ಗುಹೆಗೆ ಓಡಿಸಿದನು. ಕೆಲವು ಮರಗಳ ಹಿಂದೆ ತನ್ನ ಗಾಡಿಯನ್ನು ಬಿಟ್ಟು ಕಿಸ ತೆರೆದ ಬಾಗಿಲಿಗೆ ಮೆಲ್ಲನೆ ತೆವಳಿದಳು ಮತ್ತು ದೈತ್ಯನು ಊಟ ಮಾಡುತ್ತಿದ್ದಾಗ ಏನು ಗುಣಗುತ್ತಿದ್ದಾನೆಂದು ಕೇಳಿದಳು. ಈಗ ಮೂರ್ಖ ರಾಜಕುಮಾರಿ ಕಾರಣವಿಲ್ಲದೆ ಅಳದಿರಲು ಕಲಿಯುತ್ತಾಳೆ. ಮತ್ತು ಅವನು ತನ್ನ ಕೆಟ್ಟ ನಡವಳಿಕೆಗಾಗಿ ಇಂಗಿಬೋರ್ಗ್ಗೆ ಎಲ್ಲಾ ರೀತಿಯ ಹೆಸರುಗಳನ್ನು ಕರೆಯುವುದರಲ್ಲಿ ನಿರತರಾಗಿದ್ದನು. ಕಿಸ ತನ್ನ ದೊಡ್ಡ ಬೌಲ್ ಸೂಪ್ನಲ್ಲಿ ಉಪ್ಪಿನ ಸಂಪೂರ್ಣ ಚೀಲವನ್ನು ಖಾಲಿ ಮಾಡುತ್ತಿದ್ದದ್ದನ್ನು ಅವನು ಗಮನಿಸಲಿಲ್ಲ ಮತ್ತು ದೊಡ್ಡ ಗುಟುಕಿನಲ್ಲಿ ದೈತ್ಯನು ಆ ಸೂಪ್ ಕುಡಿದು ಅಳುತ್ತಾನೆ. ಓ, ಇದೇನು? ಇದು ಹೇಗೆ ಉಪ್ಪಾಯಿತು? ನನಗೆ ಸ್ವಲ್ಪ ನೀರು ಸಿಗದಿದ್ರೆ ನಾನು ಸಾಯ್ತೇನೆ. ಮತ್ತು ಗುಹೆಯಿಂದ ಧಾವಿಸಿ ಅವನು ನದಿಯ ಕಡೆಗೆ ಓಡಿ ಹೋದನು. ನಂತರ ಕಿಸ ಗುಡಿಸಲನ್ನು ಪ್ರವೇಶಿಸಿದಳು ಮತ್ತು ಇಂಗಿಬೋರ್ಗ್ ಕಾಲುಂಗರವನ್ನು ಕಂಡುಕೊಂಡಳು ಮತ್ತು ಅದನ್ನು ತನ್ನ ಬಂಡಿಯಲ್ಲಿ ಹಾಕಿಕೊಂಡು ಮತ್ತೆ ಹಿಂದಕ್ಕೆ ಓಡಿದಳು. ಇಂಗಿಬೋರ್ಗ್ ಅವಳನ್ನು ನೋಡಿ ಧನ್ಯವಾದ ಹೇಳಿ ಅಮೂಲ್ಯವಾದ ಕಾಲುಂಗರವನ್ನು ಹಿಡಿದುಕೊಂಡು ಬಂದಳು. ಓ, ಧನ್ಯವಾದಗಳು ಕಿಸ. ಈ ಕಾಲುಂಗುರ ನನಗೆ ತುಂಬಾ ಪ್ರಿಯವಾಗಿದೆ ಮತ್ತು ನೀವು ಅದನ್ನು ಕಂಡುಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಾಳೆ ನಾನು ನಿಮ್ಮನ್ನು ಮತ್ತೆ ನಿಮ್ಮ ಮನೆಗೆ ತಲುಪಿಸುತ್ತೇನೆ. ಮತ್ತು ಅವಳು ಮಾಡಿದಳು. ಮತ್ತು ಕಿಸ ಬಂಡಿಯನ್ನು ಅರಮನೆಯ ಗೇಟ್ಗೆ ಓಡಿಸಿದಾಗ ಮತ್ತು ರಾಜ ಮತ್ತು ರಾಣಿ ತಮ್ಮ ಕಳೆದುಕೊಂಡ ಮಗಳು ಅವಳ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿ ಬಹುಮಾನವನ್ನು ಕೇಳಿದರು. ಆನಂತರ ಅವರೆಲ್ಲರೂ ಸೇರಿ, ನಾವು ಅದರ ಬಗ್ಗೆ ನಂತರ ಮಾತನಾಡುತ್ತೇವೆ. ಅವಳು ತನ್ನ ಅತ್ಯುತ್ತಮ ಬಿಲ್ಲು ಮಾಡಿ ಹಿಂತಿರುಗಿದಳು. ಕಿಸ ತನ್ನನ್ನು ತೊರೆದಾಗ ರಾಜಕುಮಾರಿ ತುಂಬಾ ಅತೃಪ್ತಿ ಹೊಂದಿದ್ದಳು. ಅವಳು ತಿನ್ನುವುದಿಲ್ಲ ಅಥವಾ ಕುಡಿಯುವುದಿಲ್ಲ. ನನ್ನ ಮಗಳೇ, ಏನಾಯ್ತು ನಿನಗೆ? ನಾವು ಪ್ರಯತ್ನಿಸದೆ ಬಿಟ್ಟಿರುವುದು ಏನಾದರೂ ಇದೆಯೇ? ರಾಜಕುಮಾರಿಯನ್ನು ಶಪಿಸಲಾಗಿದೆ ಎಂದು ಅರ್ಥೈಸಿಕೊಳ್ಳಬಹುದು. ನೀವೆಲ್ಲರೂ ನನ್ನ ಮಗಳಿಗೆ ಆಶೀರ್ವಾದ ನೀಡಿ. ಒಂದು ಬೆಕ್ ತರೋಣ್ವಾ? ಅವಳ ತಾಯಿ ಅವಳನ್ನು ಬೇಗನೆ ಕರೆತರುತ್ತಾಳೆ. ನಂತರ ರಾಜ ಅಕ್ಕಪಕ್ಕದ ರಾಜ್ಯಗಳಿಂದ ರಾಜಕುಮಾರರನ್ನು ಕರೆಸಿ ಅವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಹೇಳಿದನು. ಆಗ ಅವಳು ಒಬ್ಬ ರಾಜಕುಮಾರನನ್ನು ನಿರ್ಧರಿಸಿದಳು. ರಾಜ ಮತ್ತು ರಾಣಿ ಬಹಳ ಸಂತೋಷಪಟ್ಟರು ಮತ್ತು ಅವರ ಭವ್ಯವಾದ ಔತಣವನ್ನು ತಯಾರಿಸಬೇಕೆಂದು ಆದೇಶಿಸಿದರು. ಮದುವೆ ಮುಗಿದಾಗ ಕಿಸ ಕಾಣಿಸಿಕೊಂಡಳು. ನಾನು ನನ್ನ ಬಹುಮಾನವನ್ನು ಪಡೆಯಲು ಬಂದಿದ್ದೇನೆ. ಈ ರಾತ್ರಿ ರಾಜಕುಮಾರಿ ಹಾಸಿಗೆಯ ಬುಡದಲ್ಲಿ ಮಲಗಲು ಅವಕಾಶ ಮಾಡಿಕೊಡಿ. ಇಷ್ಟೇನಾ? ಇದು ಸಾಕು. ಮತ್ತು ಬೆಳಿಗ್ಗೆ ಮುಂಜಾನೆ ಅದು ರಾಜಕುಮಾರಿಯ ಹಾಸಿಗೆಯ ಬುಡದಲ್ಲಿ ಮಲಗಿರುವ ಬೆಕ್ಕು ಅಲ್ಲ, ಆದರೆ ಇನ್ನೊಬ್ಬ ಸುಂದರ ರಾಜಕುಮಾರಿ. ನಾನು ಹಗೆತನದ ಕಾಲ್ಪನಿಕತೆಯಿಂದ ಮೋಡಿ ಮಾಡಲ್ಪಟ್ಟಿದ್ದೇನೆ. ನಾನು ಕೆಲವು ರೀತಿಯ ಕಾರ್ಯವನ್ನು ಮಾಡುವವರೆಗೂ ಮುಕ್ತಗೊಳಿಸಲಾಗಲಿಲ್ಲ. ನಂತರ ಅವರೆಲ್ಲರೂ ಹೆಚ್ಚು ಸಂತೋಷಪಟ್ಟರು ಮತ್ತು ನಂತರ ರಾಜಕುಮಾರಿ ಕಿಸ ಕೂಡ ಇನ್ನೊಬ್ಬ ರಾಜಕುಮಾರನನ್ನು ಮದುವೆಯಾದಳು ಮತ್ತು ತನ್ನ ರಾಜ್ಯಗಳಲ್ಲಿ ಒಂದನ್ನು ಆಳಲು ಹೋದಳು. ಅಂತ್ಯ. ಹಂಸಳ ಶಾಪ. ಇದು ತುಂಬಾ ಕಾಲದ ಹಿಂದೆ ನಡೆದ ಕತೆ. ರಾಜಕುಮಾರಿಯಾದ ಎಲಿಜಬೆತ್ಗೆ ಸ್ವಯಂವರ ಇಟ್ಟಿದ್ರು. ಅಲ್ಲಿಗೆ ರಾಜಕುಮಾರರು ಬೇರೆ ಬೇರೆ ವಿದೇಶದಿಂದ ಬಂದಿದ್ರು. ಅದ್ರಲ್ಲಿ ಎರಿಕ್ ಅನ್ನೋ ಒಂದು ರಾಜಕುಮಾರ ನೋಡಕ್ಕೆ ಚೆನ್ನಾಗಿರ್ಲಿಲ್ಲ. ಸ್ವಯಂವರ ಶುರು ಆಗುತ್ತೆ. ರಾಜಕುಮಾರಿ ಬರ್ತಾಳೆ, ಎಲ್ಲ ರಾಜಕುಮಾರರನ್ನ ನೋಡ್ತಾಳೆ. ಹ್ಯಾರಿಕ್ ನ ನೋಡುವ ಸಮಯ ಬಂದಾಗ ಹ್ಯಾರಿಕ್ ನ ನೋಡಿ ಅವಳು ಮುಖ ಸಿಂಡ್ರಿಸ್ಕೋತಾಳೆ. ಈ ಅರ್ಕತೆ ನೋಡಿದ ಹ್ಯಾರಿಕ್ಗೆ
ತುಂಬಾನೇ ಕೋಪ ಬಂದು ರಾಜಕುಮಾರಿಗೆ ದೊಡ್ಡ ಶಾಪ ನೀಡ್ತಾನೆ. ರಾಜ್ಕುಮಾರಿ ಎಲಿಜಬೆತ್, ನಿನ್ನ ಸೌಂದರ್ಯದ ಮೇಲೆ ನಿಂಗೆ ಗರ್ವ ಇದೆ. ಅದಕ್ಕೆ ನನ್ನ ನೋಡಿ ನೀನು ಮುಖ ತಿರುಗಿಸ್ಕೊಂಡೆ. ನಾನ್ ನಿಂಗೆ ಶಾಪ ಕೊಡ್ತಿದ್ದೀನಿ. ಇವತ್ತಿಂದ ನೀನು ರಾಜ್ಕುಮಾರಿ ಅಲ್ಲ, ಒಂದು ಹಂಸವಾಗಿ ಇರ್ತೀಯಾ. ಇದನ್ ಕೇಳಿಸ್ಕೊಂಡು ತಂದೆ ಮಗಳು ಇಬ್ಬರು ಯೋಚನೆಗೊಳಗಾಗ್ತಾರೆ. ರಾಜ್ಕುಮಾರನ ಹತ್ರ ಕ್ಷಮಾಪಣೆ ಕೇಳ್ತಾರೆ. ಏ ರಾಜಕುಮಾರ, ನಂದೊಂದ್ ದೊಡ್ಡ ತಪ್ಪಾಯ್ತು, ನನ್ನ ದಯವಿಟ್ಟು ಕ್ಷಮಿಸು. ರಾಜ್ಕುಮಾರ್, ಕ್ಷಮಿಸ್ಬಿಡಿ ಇವಳನ್ನ. ಇವಳಿಗೆ ಅದೆಲ್ಲ ಗೊತ್ತಿಲ್ಲ. ಇಂಥ ಒಂದು ಕೆಲ್ಸ ಮಾಡ್ಬಿಟ್ಟಿದಾಳೆ ಇವಳೀಗ. ಕೃಪೆ ಮಾಡಿ ನಿಮ್ಮ ಶಾಪನ ಹಿಂದೆ ತಕೊಳ್ಳಿ, ಇಲ್ಲ ಅಂದ್ರೆ ನನ್ನ ಮಗಳ ಜೀವನ ಹಾಳಾಗೋಗುತ್ತೆ. ರಾಜಕುಮಾರನ ಕೋಪ ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನ ಕ್ಷಮಿಸ್ಬಿಡಿ ರಾಜ. ಶಾಪವನ್ನ ಹಿಂದೆ ತೆಗೆದುಕೊಳ್ಳಕ್ಕಾಗಲ್ಲ. ಆದ್ರೆ ಈ ಶಾಪದಿಂದ ಮುಕ್ತಿ ಪಡೆಯುವ ಒಂದು ಉಪಾಯ ಇದೆ. ಯಾವುದಾದ್ರೂ ಮನುಷ್ಯ ಬಂದು ಅವಳನ್ನ ಹಂಸದ ರೂಪದಲ್ಲೇ ಪ್ರೀತಿ ಮಾಡಿದ್ರೆ ಈ ಶಾಪ ಮುಕ್ತ ಆಗುತ್ತೆ. ಹಾ, ನಿಜ. ಈ ಶಾಪದ ಮುಕ್ತಿಯನ್ನು ಕೊಡುವವನಿಗೆ ಈ ಶಾಪದ ಬಗ್ಗೆ ಗೊತ್ತಿರಬಾರ್ದು. ರಾಜಕುಮಾರನಾದ ಹೆರೆ ಕೇಳಿದ ತಕ್ಷಣ ರಾಜಕುಮಾರಿ ಎಲಿಜಬೆತ್ ಒಂದು ಹಂಸಳಾಗಿ ಬದಲಾಗ್ತಾಳೆ. ಮತ್ತೆ ಆ ಊರತ್ರ ಇರುವ ನದಿಗೆ ಹೋಗ್ಬಿಡ್ತಾಳೆ. ತುಂಬಾ ವರ್ಷಗಳವರೆಗೂ ರಾಜಕುಮಾರಿ ಇಂತ ಒಂದು ವ್ಯಕ್ತಿಗೋಸ್ಕರ ಎದುರು ನೋಡ್ತಾಳೆ, ಯಾರಾದ್ರೂ ಅವಳನ್ನ ಈ ರೂಪದಲ್ಲಿ ಪ್ರೀತಿಸ್ತಾರಾ ಅಂತ. ನದಿಯ ಬಳಿ ಇರುವ ವಾಟರ್ ಫಾಲ್ಸ್ ನೋಡೋದಕ್ಕೆ ತುಂಬಾ ಜನ ಬರ್ತಿದ್ರು, ಆದ್ರೆ ಅದನ್ನ ನೋಡಿ ಎಂಜಾಯ್ ಮಾಡಿ ಹೋಗೋರು ಮಾತ್ರ ಇದ್ರು. ಇಷ್ಟು ವರ್ಷ ಆಯ್ತು, ಇನ್ಮೇಲೆ ನನ್ಗೆ ನಂಬಿಕೆನೇ ಇಲ್ಲ ಯಾರಾದ್ರೂ ಒಬ್ರು ನನ್ನ ಬಂದು ಈ ರೂಪದಲ್ಲಿ ಪ್ರೀತಿಸ್ತಾರೆ ಅಂತ. ಅಷ್ಟೇ, ನಾನು ಮಾಡಿರುವ ತಪ್ಪಿಗೆ ಇದೇ ನನ್ಗೆ ಶಿಕ್ಷೆ. ನಾನು ಜೀವನ ಪೂರ್ತಿ ಹಂಸಳಾಗೆ ಬದುಕ್ಬೇಕು. ಅವತ್ತಿನ ಸಾಯಂಕಾಲನೇ ಒಂದು ಹುಡುಗ ಜೇಮ್ಸ್ ಅನ್ನೋನ್ ಬರ್ತಾನೆ. ಅವನು ಆ ನದಿಯ ಬಳಿ ಬಂದು ಕುತ್ಕೋತಾನೆ. ಹಬ್ಬ, ಸಿಟಿಲಿ ಎಷ್ಟು ಸೌಂಡ್ ಇದೆ, ಆದ್ರೆ ಇಲ್ಲ ಆರಾಮಾಗಿದೆ. ಇಲ್ಲಿ ಬಂದು ಹೀಗನ್ಸ್ತಿದೆ ಇಲ್ಲೇ ಇರ್ಬೇಕು ಅಂತ. ಜೇಮ್ಸ್ ಒಂದು ಮಿಡಲ್ ಕ್ಲಾಸ್ ಹುಡುಗ. ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವನೊಬ್ನೇ ಇದ್ದ. ಈ ನದಿ, ವಾಟರ್ ಫಾಲ್ಸ್ ಎಲ್ಲ ನೋಡಿ ಅವ್ನ್ ಸ್ವಲ್ಪ ಶಾಂತಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಅಲ್ಲಿ ಸ್ಪೆಂಡ್ ಮಾಡೋಣ ಅಂತ ಕುತ್ಕೋತಾನೆ. ಸಡನ್ ಆಗಿ ಅವನ್ಗೊಂದ್ ವಾಯ್ಸ್ ಕೇಳ್ಸತ್ತೆ. ನೀನ್ ಹೆಂಗಿದ್ಯಾ? ಈ ನದಿಯ ನಡುವಲ್ಲಿ ಈ ಧ್ವನಿ ಎಲ್ಲಿಂದ ಬರ್ತಿದೆ? ನಂಗೆ ಭ್ರಮೆ ಅಲ್ವಲ್ಲ? ನಿನ್ನ ಕಿವಿ ಸುಳ್ಳು ಹೇಳ್ತಿಲ್ಲ. ಒಂದ್ಸಲ ಈ ಕಡೆ ನೀರೊಳಗಡೆ ನೋಡು. ನಾನು ಅನ್ಸಿನಿ. ಅರೆ, ಹಂಸಗಳು ಮಾತಾಡತ್ತಾ? ನೀನ್ ಮಾತಾಡಕ್ಕೆ ಸಾಧ್ಯ? ನಾನು ಮಾತಾಡಬಲ್ಲೆ, ಮತ್ತೆ ನಾನು ಇಲ್ಲೇ ವಾಸಿಸ್ತಿರ್ತೀನಿ. ಈ ನದಿ, ಈ ವಾಟರ್ ಫಾಲ್ಸ್ ಎಲ್ಲ ನಂದೇ. ನೀನು ಮಾತಾಡ್ಕೋತಾ ಇದ್ದಾಗ ನನಗ್ ಕೇಳ್ಸಿತು ನಿನ್ಗಿಲ್ಲಿ ತುಂಬಾ ಮನಶಾಂತಿ ಸಿಕ್ತು ಅಂತ. ಇಲ್ಲಿ ನಿನ್ಗೆ ಯಾವಾಗ ಬರ್ಬೇಕನ್ಸುತ್ತೋ ಬರ್ಬೋದು. ಧನ್ಯವಾದ ಇಲ್ಲಿಗೆ ಬರೋದಕ್ಕೆ, ನಂಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಇಲ್ಲಿ ನಂಗೆ ತುಂಬಾ ಶಾಂತಿ ಸಿಗುತ್ತೆ. ಈ ಜಾಗನ ಬಿಟ್ಟೋಗೋಕೆ ನಂಗೆ ಮನ್ಸೇ ಬರ್ತಿಲ್ಲ. ನನ್ನ ಹೆಸರು ಎಲಿಜಬೆತ್. ನಿಮ್ಮ ಹೆಸರೇನು? ನನ್ನ ಹೆಸರು ಜೇಮ್ಸ್. ನಿಮ್ಮ ಹೆಸರಂತೂ ಯಾವುದೋ ರಾಜಕುಮಾರಿ ಆಗಿದೆ. ನನ್ನಪ್ಪ ನನ್ಗೆ ಎಲಿಜಬೆತ್ ಅಂತ ಹೆಸರಿಟ್ಟಿದ್ರು, ಮತ್ತೆ ಮಹಾರಾಣಿ ತರನೇ ನನ್ನ ನೋಡ್ಕೊಂಡ್ರು. ಬಾ, ಈ ನೀರು, ಈ ವಾಟರ್ ಫಾಲ್ಸ್ ನಿಂಗೆ ತೋರಿಸ್ತೀನಿ, ಮತ್ತೆ ಈ ಪರಿಸರ, ಹೂವ ಎಲ್ಲ ನಿಂಗೆ ತೋರಿಸ್ತೀನಿ. ಬಾ. ಅನ್ಸಿನಿ ಜೇಮ್ಸ್ಗೆ ಸುಂದರವಾದ ಪರಿಸರ, ನೀರು ಎಲ್ಲ ತೋರಿಸ್ತಾಳೆ. ರಾಜ್ಕುಮಾರನಿಗೋಸ್ಕರ ಸುಂದರವಾದ ಹೂವನ ಕೂಡ ತಂದ್ಕೊಡ್ತಾಳೆ. ವಾವ್ ಎಲಿಜಬೆತ್, ಇಂಥ ಒಳ್ಳೆ ಸೀನು ನಾನೆಲ್ಲೂ ನೋಡೇ ಇಲ್ಲ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇಲ್ಲಿದ್ದು ನಂಗೆ ಸಮಾಧಾನ ಆಯ್ತು. ಹಾ ಜೇಮ್ಸ್, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಿರ್ತೀನಿ. ಇಲ್ಲಿ ನಾನು ಒಬ್ಳೇ ಇರ್ತೀನಿ. ನಾನ್ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ನಂಗೂ ಗೊತ್ತು ಒಬ್ಬರೇ ಇರೋದು ಹೇಗಾಗುತ್ತೆ ಅಂತ. ನಾಳೆ ನಾನು ಮತ್ತೆ ಬರ್ತೀನಿ. ಅನ್ಸನಿಯ ಮನಸ್ಸಲ್ಲಿ ಒಂದು ಚಿಕ್ಕ ಆಸೆ ಹುಟ್ಟುತ್ತೆ. ಜೇಮ್ಸ್ ಮಾತಾಡೋದು ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಅವನು ತುಂಬಾ ಸರಳವಾಗಿ ಮಾತಾಡ್ತಾನೆ. ಜೇಮ್ಸ್ ತುಂಬಾ ಒಳ್ಳೆಯವನಾಗಿರ್ತಾನೆ. ಮಾರನೇ ದಿನ ಸಾಯಂಕಾಲ ಅದೇ ಸಮಯಕ್ಕೆ ಜೇಮ್ಸ್ ಮತ್ತೆ ಬರ್ತಾನೆ. ಜೇಮ್ಸ್ ನ ನೋಡಿದ ತಕ್ಷಣ ಹಂಸಳಿಗೆ ತುಂಬಾ ಸಂತೋಷ. ಜೇಮ್ಸ್, ನಾನ್ ನಿನ್ಗೋಸ್ಕರನೇ ಕಾಯ್ತಿದ್ದೆ. ಸರಿಯಾದ ಸಮಯಕ್ಕೆ ನೀನ್ ಬಂದಿದೀಯಾ. ಇವಾಗ ಸೂರ್ಯ ಅಸ್ತಮ ಆಗುತ್ತೆ. ಈ ವಾಟರ್ ಫಾಲ್ಸ್ ಬಳಿ ಸೂರ್ಯ ಅಸ್ತಮ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇಲ್ಲೇ ಬರೋಕ್ಕೆ ಟ್ರೈ ಮಾಡ್ತಿದ್ದೆ, ಮತ್ತು ನನ್ನ ಕೆಲಸ ಮುಗ್ದ ಕೂಡ್ಲೇನೆ ನಾನು ಇಲ್ಲಿಗೆ ಹೊರಟು ಬಂದೆ. ನಿಜವಾಗ್ಲು ಸೂರ್ಯಾಸ್ತ ಇಲ್ಲಿಂದ ಚಂದ ಕಾಣ್ತಾ ಇದೆ. ಇಬ್ರು ಸೂರ್ಯಾಸ್ತಮ ನೋಡ್ತಾರೆ. ಸೂರ್ಯಾಸ್ತಮ ಆಗ್ತಿರುವ ಸುಂದರತ್ವವನ್ನು ನೋಡಿ ಜೇಮ್ಸ್ ತುಂಬಾನೇ ಸಂತೋಷ ಪಡ್ತಾನೆ. ಎಲಿಜಬೆತ್, ಈ ದೃಶ್ಯ ತುಂಬಾ ಚೆನ್ನಾಗಿದೆ ಕಣೆ. ಈ ದೃಶ್ಯ ನೋಡೋದಕ್ಕೆ ನಾನು ಇಲ್ಲಿ ಬರ್ತೀನಿ ಯಾವಾಗ್ಲೂ. ಹೌದು ಜೇಮ್ಸ್, ಸೂರ್ಯಾಸ್ತಮ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಷ್ಟೇ ಸುಂದರತ್ವ ಇದ್ರೂ ಒಬ್ರೇ ನೋಡ್ತಿದ್ರೆ ಅಷ್ಟು ಸಂತೋಷ ಆಗಲ್ಲ. ಎಲಿಜಬೆತ್, ನಿನ್ನ ದುಃಖ ನಂಗೆ ಅರ್ಥ ಆಗ್ತಿದೆ. ನೀನೊಬ್ಳೇ ಇದೆಯಾ ಅಂತ ಅನ್ಕೋಬೇಡ. ಇನ್ನು ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಪ್ರತಿ ಸುಖ ದುಃಖದಲ್ಲಿ ನಾನಿರ್ತೀನಿ. ಜೇಮ್ಸ್ ಬಾಯಿಂದ ಈ ವಿಷಯ ಕೇಳಿ ಅನ್ಸಿನಿ ತುಂಬಾ ಸಂತೋಷ ಪಡ್ತಾಳೆ. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತ್ತು, ಮನಸ್ಸಲ್ಲಿ ನಂಬಿಕೆ ತುಂಬಿತ್ತು. ಎಲಿಜಬೆತ್ಗೆ ಜೇಮ್ಸ್ ಅಂದ್ರೆ ತುಂಬಾ ಇಷ್ಟ.
ಮತ್ತವಳಿಗೊಂದ್ ವಿಷಯ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯನನ್ನ ಅವನ ಸುಂದರತ್ವ ಇಲ್ಲ ಅವನ ಹತ್ರ ಇರೋ ದುಡ್ಡನ್ನ ನೋಡಿ ನಾವು ಅವನ್ ಎಂತವನು ಅಂತ ನಿರ್ಣಯ ಮಾಡಕ್ಕಾಗಲ್ಲ. ಜೇಮ್ಸ್ಗೆ ಕೂಡ ಎಲಿಜಬೆತ್ ಅಂದ್ರೆ ಇಷ್ಟ. ಆದ್ರೆ ಯಾವಾಗ್ಲೂ ಅವನ್ ಮನ್ಸಲ್ಲಿ ಒಂದ್ ವಿಷಯ ಓಡ್ತಿತ್ತು, ಅನ್ಸಿನಿ ಒಂದು ಮನುಷ್ಯನನ್ನ ಪ್ರೀತಿಸ್ತಾಳ. ಒಂದಿನ ಜೇಮ್ಸ್ ಹಂಸ ನೋಡಕ್ ಹೋಗಲ್ಲ. ಎಲಿಜಬೆತ್ಗೆ ತುಂಬಾ ಬೇಜಾರಾಗತ್ತೆ. ಅವಳಿಗೆ ಒಂದೇ ವಿಷಯ ಮನ್ಸಲ್ಲಿ ಓಡ್ತಿರುತ್ತೆ, ಜೇಮ್ಸ್ಗೆ ಏನಾದ್ರೂ ಹಾನಿ ಆಗಿರುತ್ತಾ ಅಂತ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೂ ಬರಲ್ಲ. ಇವತ್ತು ಜೇಮ್ಸ್ ಬಂದಿಲ್ಲ, ಏನಾದ್ರೂ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾನ? ಅಯ್ಯೋ ದೇವ್ರೆ, ಜೇಮ್ಸ್ ನ ಕಾಪಾಡು. ಮಾರನೇ ದಿನ ಜೇಮ್ಸ್ ಹಂಸಳನ್ನ ನೋಡಕ್ ಬರ್ತಾನೆ. ಅವನ್ನ ನೋಡಿ ಎಲಿಜಬೆತ್ ಹೀಗಂತಾಳೆ, ಜೇಮ್ಸ್ ನಿನ್ನೆ ಯಾಕೆ ಬಂದಿಲ್ಲ? ನೀನ್ ಬಂದಿಲ್ಲ ಅಂತ ನನ್ಗೆ ತುಂಬಾ ಭಯ ಆಯ್ತು ಗೊತ್ತಾ? ಬರಕ್ಕಾಗಲ್ಲ ಅಂತ ಒಂದ್ ಮಾತು ಹೇಳಿರ್ಬೋದಲ್ವಾ? ನೀನ್ ಚೆನ್ನಾಗಿದ್ಯಲ್ವಾ? ಇನ್ಮೇಲೆ ಹೇಳ್ದೆ ಈ ತರ ಬರ್ದೇ ಇರ್ಬೇಡ ಆಯ್ತಾ? ನನ್ಗೆ ತುಂಬಾ ಭಯ ಆಯ್ತು. ಅಯ್ಯೋ, ನನ್ನ ಕ್ಷಮಿಸ್ಬಿಡು ಎಲಿಜಬೆತ್. ನನಗೆ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ಬೇಕಿತ್ತು. ಇವತ್ತು ಬೆಳಿಗ್ಗೆನೆ ಬಂದಿದ್ದು. ಮುಂದೆ ನಾನು ನಿಂಗೆ ಹೇಳ್ದೆ ಎಲ್ಗೋಗಲ್ಲ, ಇಂಥ ಮಿಸ್ಟೇಕ್ ಕೂಡ ಮಾಡಲ್ಲ. ನಿಂಗೆ ದುಃಖ ತರೋದು ನನ್ನ ಮೂಲ ಅಲ್ಲ. ಅವನ್ ಬಗ್ಗೆ ಇಷ್ಟು ಯೋಚನೆ ಮಾಡಿರೋದನ್ನ ನೋಡಿ ಅವನ್ಗೆ ತುಂಬಾ ಸಂತೋಷ ಆಗತ್ತೆ. ಅವ್ರ ಅಮ್ಮ ಬಿಟ್ರೆ ಅವನ್ ಬಗ್ಗೆ ಯೋಚನೆ ಮಾಡೋರು ಬೇರೆ ಯಾರೂ ಇಲ್ಲ. ಅವನ ಮನಸ್ಸಲ್ಲಿ ಎಲಿಜಬೆತ್ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಜೇಮ್ಸ್ ಅವನ್ ಮನ್ಸಲ್ಲಿರೋ ಮಾತು ಹನ್ಸನಿಗೆ ಹೇಳ್ಬೇಕು ಅಂತ ಅನ್ಕೋತಾನೆ. ಏನಾದ್ರೂ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ. ಎಲಿಜಬೆತ್, ನಾನು ನಿಂಗೇನೋ ಹೇಳಬೇಕು ಕಣೆ. ಹೇಳು ಜೇಮ್ಸ್, ಏನ್ ವಿಷಯ? ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ಈಗ ನನ್ನ ಮನಸ್ಸು ನಿನ್ನ ಜೊತೆನೇ ಇರಬೇಕು ಅನ್ಸುತ್ತೆ. ಬೆಳಿಗ್ಗೆ ಎದ್ದು ನಾನು ಇಲ್ಲಿಗೆ ಬರೋದೇ ಕಾಯ್ತಿರ್ತೀನಿ. ನಿನ್ನ ಮೀಟ್ ಆಗಬೇಕು, ಮಾತಾಡಬೇಕು ಅನ್ಸುತ್ತೆ. ಜೇಮ್ಸ್ ಹಂಗ ಅಂದಿದ ತಕ್ಷಣ ಹಾಸಿನಿ ಒಂದು ಸುಂದರವಾದ ರಾಜಕುಮಾರಿಯಾಗಿ ಬದಲಾಗ್ತಾಳೆ. ಇದನ್ನ ನೋಡಿದ ತಕ್ಷಣ ಜೇಮ್ಸ್ಗೆ ಆಶ್ಚರ್ಯವಾಗ್ಬಿಡುತ್ತೆ. ಅರೆ ಎಲಿಜಬೆತ್, ನೀನು ಹೇಗೆ ಮನುಷ್ಯ ಅದೆ? ಮತ್ತು ನೀನು ಎಲ್ಲಿಯ ರಾಜಕುಮಾರಿನಾ? ಹೌದು ನನ್ನ ಪ್ರೀತಿಯ ಜೇಮ್ಸ್. ಸ್ವಲ್ಪ ವರ್ಷಗಳ ಮುಂದೆ ಒಂದು ರಾಜಕುಮಾರನ ರೂಪವನ್ನು ನೋಡಿ ನನ್ನ ಮುಖ ಸಿಂಡ್ರಿಸ್ಕೊಂಡೆ. ಅದಕ್ಕೆ ಅವನು ನನ್ಗೆ ಶಾಪ ನೀಡ್ದ. ಯಾರಾದ್ರೂ ಮನುಷ್ಯ ಬಂದು ನಿನ್ನನ್ನ ಒಳ್ಳೆ ಮನಸ್ಸಿಂದ ಪ್ರೀತಿಸ್ತಾನೋ ಆಗ್ಲೇ ನೀನು ಮನುಷ್ಯನ ರೂಪಕ್ಕೆ ಬದಲಾಗ್ತೀಯಾ ಅಂತ. ನಾನೇನ್ ಅನ್ಕೊಂಡೆ ಅಂದ್ರೆ ನಾನು ಹಂಸಳ ರೂಪದಲ್ಲೇ ತೀರ್ಕೋತೀನಿ ಅಂತ. ಆದ್ರೆ ನನ್ಗೆ ಒಳ್ಳೆಯ ಪ್ರೀತಿ ಸಿಕ್ತು. ಅಂದ್ರೆ ನೀನೊಬ್ಳು ರಾಜಕುಮಾರಿನಾ? ಈಗ ನೀನು ನನ್ನನ್ನ ಪ್ರೀತಿಸೋಲ್ಲ ಅಲ್ವಾ? ನಿನ್ನ ನೋಡಿದ್ಮೇಲೆನೆ ನಿಜವಾದ ಪ್ರೀತಿ ಏನಂತ ಗೊತ್ತಾಯ್ತು. ಒಬ್ಬ ಮನುಷ್ಯ ಹಂಸಳನ್ನು ಪ್ರೀತಿಸ್ತಿದ್ದಾನೆ ಅಂದ್ರೆ ಅವನು ಮನಸ್ಸು ಎಷ್ಟು ಒಳ್ಳೇದಂತ ತಿಳ್ಕೊ. ಅವನು ಬೇರೆ ಎಲ್ಲಾ ವಿಷಯನೂ ಬಿಟ್ಟು ಪ್ರೀತಿಗೆ ಮುಖ್ಯತ್ವ ಕೊಟ್ಟಿದ್ದಾನೆ ಅಂತ. ಒಳ್ಳೆಯ ಮನಸ್ಸಿರುವ ನಿನ್ನಂತ ಸಾಹುಕಾರನನ್ನು ನಾನು ಎಲ್ಲೂ ನೋಡೇ ಇಲ್ಲ. ನಿನ್ನ ನಾನು ಮದ್ವೆ ಮಾಡ್ಕೋಬೇಕನ್ಕೋತಿದ್ದೀನಿ ಜೇಮ್ಸ್. ಏನು ಜೇಮ್ಸ್, ನನ್ನ ಮದ್ವೆ ಮಾಡ್ಕೊಳಕ್ಕೆ ನಿಂಗೆ ಇಷ್ಟನಾ? ಹಾ ಎಲಿಜಬೆತ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನೀನಿಲ್ದೆ ನಂಗೆ ಬದುಕೋಕೆ ಆಗಲ್ಲ ಕಣೆ. ಈ ರೀತಿ ಜೇಮ್ಸ್ ಮತ್ತೆ ಎಲಿಜಬೆತ್ಗೆ ಮದುವೆ ಆಗುತ್ತೆ. ಎಲಿಜಬೆತ್ನ ಅಪ್ಪ ಮೂಲಕವಾಗಿ ಜೇಮ್ಸ್ಗೆ ರಾಜ್ಯನೂ ಸಿಗುತ್ತೆ. ಜೇಮ್ಸ್, ಎಲಿಜಬೆತ್ ಮತ್ತೆ ಅವ್ರ ಅಪ್ಪನ ಜೊತೆ 3 ಜನ ಸಂತೋಷವಾಗಿ ಜೀವಿಸ್ತಾರೆ. ಗೋಲ್ಡನ್ ಬ್ರೆಡ್. ಒಂದಾನೊಂದು ಕಾಲದಲ್ಲಿ ಸಣ್ಣ ಹಳ್ಳಿಯಲ್ಲಿ ಮೇರಿ ಎಂಬ ಮಹಿಳೆ ತನ್ನ ಏಕೈಕ ಮಗಳು ರೋಸಿಯೊಂದಿಗೆ ವಾಸಿಸುತ್ತಿದ್ದಳು. ಮದುವೆಯ ಅತ್ಯಂತ ವಿನಮ್ರ ಮತ್ತು ಸಿಹಿಯಾಗಿದ್ದಳು. ಆದರೆ ರೋಸಿ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಳು. ಅವಳು ಹೇಳಲಾಗದಷ್ಟು ಸುಂದರವಾಗಿದ್ದಳು. ರೋಸಿ, ಈ ಬೀಜಗಳನ್ನು ನೆಡಲು ನೀನು ನನಗೆ ಸಹಾಯ ಮಾಡುತ್ತೀಯಾ? ನಾನೇಕೆ ಹಾಗೆ ಮಾಡಲಿ? ನನ್ನ ಬೆರಳುಗಳು ಕೊಳೆಯಾದರೆ ಏನು? ಅದು ನನಗೆ ಮುಖಕ್ಕೆ ಬಂದರೆ ಅದೇ ರೋಸಿಗೆ ಸಮಸ್ಯೆ ಆಗಿತ್ತು. ಅನೇಕ ಮದುವೆ ಪ್ರಸ್ತಾಪಗಳನ್ನು ಹೊಂದಿದ್ದಳು. ಎಲ್ಲವನ್ನು ತಿರಸ್ಕರಿಸಿದಳು. ಆ ಮನುಷ್ಯರನ್ನು ನೀನು ಏಕೆ ಕಳುಹಿಸಿದ್ದೀರಿ? ನೀವು ಗಂಭೀರವಾದ ತಾಯಿಯಾಗಲು ಸಾಧ್ಯವಿಲ್ಲ. ಅವರಲ್ಲಿ ಒಬ್ಬರಿಗೆ ತುಂಬಾ ಚಿಕ್ಕ ಕಣ್ಣುಗಳಿವೆ, ಬಹುತೇಕ ಹಕ್ಕಿಯಂತೆ, ಮತ್ತು ಇನ್ನೊಬ್ಬರಿಗೆ ದೊಡ್ಡ ಮೂಗು ಇದೆ. ಅವನು ಸೀನುವಾಗ ನಾನು ಅವನ ಹತ್ತಿರ ಇರಲು ಬಯಸುವುದಿಲ್ಲ. ಓ, ಮತ್ತು ಕೊನೆಯದು, ನಿಲ್ಲಿಸು. ಬೇಡ ಮಗಳೇ, ಸೌಂದರ್ಯವೇ ಎಲ್ಲವಲ್ಲ. ತಾಯಿ, ನನಗೆ ರಾಜಕುಮಾರ ಅಥವಾ ನೈಟ್ ಬೇಕು. ನನಗೆ. ಒಂದು ರಾತ್ರಿ ಅವಳು ಮಲಗಿದ್ದಾಗ ಅವಳ ತಾಯಿ ಅವಳನ್ನು ನೋಡುತ್ತಿದ್ದರು. ಆ ಕ್ಷಣದಲ್ಲಿ ರೋಸಿ ತನ್ನ ನಿದ್ರೆಯಲ್ಲಿ ನಗುತ್ತಾಳೆ. ಅವಳ ತಾಯಿಗೆ ತುಂಬಾ ಆಶ್ಚರ್ಯವಾಯಿತು. ಎಷ್ಟು ಚೆನ್ನಾಗಿದೆ! ಅವಳು ನಿಜವಾಗಿಯೂ ತಮಾಷೆಯ ಕನಸು ಕಾಣುತ್ತಿರಬೇಕು. ಮರುದಿನ ಬೆಳಿಗ್ಗೆ ರೋಸಿ ಎಲ್ಲಾ ನಗು ಮತ್ತು ನಗುವಿನೊಂದಿಗೆ ಎಚ್ಚರವಾಯಿತು. ಮಗಳೇ, ನಿನ್ನೆ ರಾತ್ರಿ ನೀನು ಏನು ಕನಸು ಕಂಡೆ ಎಂದು ಹೇಳು.
ಸರಿ ಅಮ್ಮ, ನಿಮಗೆ ಗೊತ್ತಾ, ಈ ರಾಜಕುಮಾರನು ನನ್ನನ್ನು ಮದುವೆಯಾಗಲು ಬಯಸಿದ್ದನು. ಅವನು ಚಿನ್ನದ ಗಾಡಿಯಲ್ಲಿ ಬಂದಿದ್ದನು ಮತ್ತು ಅವನು ಮೇಲಿನಿಂದ ಕೆಳಗಿನವರೆಗೆ ಚಿನ್ನದ ಬಟ್ಟೆಯನ್ನು ಧರಿಸಿದ್ದನು. ಎಂತಹ ಕನಸು ಅದು! ಇದೊಂದು ವಿಚಿತ್ರ ಕನಸು. ಅಮ್ಮ, ಅಲ್ಲಿ ಚಿನ್ನದ ಬ್ರೆಡ್ ಇತ್ತು. ತಾಯಿ ಮಗಳ ಬಗ್ಗೆ ಚಿಂತಿತರಾಗಿದ್ದರು. ಒಂದು ದಿನ ಅವಳು ಇಬ್ಬರು ಸ್ನೇಹಿತರು ಬೆಲ್ಲಿ ಮತ್ತು ಜಾನ್ ಮೇರಿಯನ್ನು ಭೇಟಿ ಮಾಡಲು ಬಂದರು. ಅವರಲ್ಲಿ ಒಂದು ರಹಸ್ಯವಿದೆ. ಅವರು ಮಾಂತ್ರಿಕ ಜೀವಿಗಳು. ಓ ಜಾನ್, ಓ ಬೆಲ್ಲಿ, ನಾನು ನಿಮ್ಮಿಬ್ಬರನ್ನು ನೋಡಿ ಬಹಳ ದಿನವಾಗಿದೆ. ಹೋ, ನೀವು ಹೇಗಿದ್ದೀರಿ? ನನ್ನ ಮಗಳು ರೋಸಿ ಸ್ವಲ್ಪ ಹೆಚ್ಚು ತಿಳುವಳಿಕೆಯನ್ನು ಹೊಂದಿದ್ದರೆ ನಾನು ಉತ್ತಮ ಎಂದು ಮೇರಿ ಬೆಲ್ಲಿ ಮತ್ತು ಜಾನ್ಗೆ ರೋಸಿಯ ಬಗ್ಗೆ ಅವಳು ಚಿಂತಿಸುತ್ತಿದ್ದಳು ಎಂದು ಹೇಳಿದಳು. ಅವಳು ಚಿನ್ನದಿಂದ ಮಾಡಿದ ಬ್ರೆಡ್ ತಿನ್ನಲು ಬಯಸುತ್ತಾಳೆ. ನಾನು ಅವಳನ್ನು ಏನು ಮಾಡಬೇಕು? ಬಹುಶಃ ಅವಳು ಕನಸು ನನಸಾದರೆ ಅದು ಅದ್ಭುತವಾಗಿರುತ್ತದೆ ಅಲ್ಲವೇ? ಸರಿ, ಪರವಾಗಿಲ್ಲ. ಅವಳು ಕಲಿಯಲು ಬೆಳೆಯುತ್ತಾಳೆ ಎಂದು ನಾನು ಭಾವಿಸುತ್ತೇನೆ. ಈಗ ಬೇರೆ ಯಾವುದನ್ನಾದರೂ ಮಾತನಾಡೋಣ. ನಂತರ ಬೆಲ್ಲಿ ಮತ್ತು ಜಾನ್ ಹೋದರು. ಒಬ್ಬರಿಗೊಬ್ಬರು ರಹಸ್ಯವಾಗಿ ನಗುತ್ತಿದ್ದರು. ಆ ರಾತ್ರಿ ತಾಯಿ ಮತ್ತು ಮಗಳು ಇಬ್ಬರು ಮಲಗಲು ಸಿದ್ಧರಾದರು. ನನ್ನ ಕನಸು ನನಸಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ, ನಿಮಗೆ ಗೊತ್ತಾ? ಓ ರೋಸಿ. ಮರುದಿನ ರೋಸಿ ಮತ್ತು ಅವಳ ತಾಯಿ ತೋಟದಲ್ಲಿದ್ದಾಗ ಸುಂದರವಾದ ಚಿನ್ನದ ಗಾಡಿಯು ಅವರ ಬಳಿಗೆ ಬಂದಿತು. ಅದು ರತ್ನಗಳು ಮತ್ತು ವಜ್ರಗಳಿಂದ ಹೊದಿಸಿ ಸುಂದರವಾಗಿ ಕಾಣುತ್ತದೆ. ಅದು ನಿಂತಾಗ ಒಬ್ಬ ಸುಂದರ ವ್ಯಕ್ತಿ ಅದರಿಂದ ಹೊರಬಂದು ರೋಸಿಯನ್ನು ನೋಡಿದನು. ಅವಳು ಈ ಸುಂದರ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತಿದ್ದಳು. ಅಮ್ಮ, ಅಮ್ಮ, ನನ್ನ ಕನಸು ನನಸಾಗುತ್ತಿದೆ. ಏನು? ನಮಸ್ಕಾರ. ರೋಸಿಯ ಮದುವೆಯನ್ನು ಕೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೆ ಅವಳ ಹೆಸರು ನಿಮಗೆ ಹೇಗೆ ಗೊತ್ತು? ಮತ್ತು ನೀವು ಯಾರು? ನಾನು ಜಾನ್ಸನ್, ಅದೃಷ್ಟದ ದೇವತೆ. ನಿಮ್ಮ ಮಗಳ ಹೆಸರು ಮತ್ತು ಸೌಂದರ್ಯವು ಪ್ರಪಂಚಾದ್ಯಂತ ತಿಳಿದಿದೆ. ನಾನು ನಿನ್ನನ್ನು ಮದುವೆಯಾಗಲು ಇಷ್ಟಪಡುತ್ತೇನೆ. ಏನು? ಆದರೆ ನೀವು ಅವನನ್ನು ತಿಳಿದಿಲ್ಲ. ಓ, ಎಷ್ಟು ಸಿಲಿ! ಅವನು ಶ್ರೀಮಂತ ಮತ್ತು ಸುಂದರ. ನನಗೆ ಇನ್ನೇನು ಬೇಕು? ಜಾನ್ಸನ್, ನಾನು ನಿಮ್ಮ ಪ್ರಸ್ತಾಪವನ್ನು ಸ್ವೀಕರಿಸುತ್ತೇನೆ. ಮತ್ತು ಅದರೊಂದಿಗೆ ಅವಳು ಅವನ ಗಾಡಿಯನ್ನು ಹತ್ತಿದಳು ಮತ್ತು ತನ್ನ ತಾಯಿಗೆ ವಿದಾಯ ಹೇಳದೆ ದೇವದೂತನೊಂದಿಗೆ ಹೊರಟಳು. ಅವರು ಪ್ರಯಾಣಿಸುತ್ತಿದ್ದಾಗ ಗಾಡಿ ಇದ್ದಕ್ಕಿದ್ದಂತೆ ಮಾಂತ್ರಿಕ ದ್ವಾರವನ್ನು ಪ್ರವೇಶಿಸಿತು. ಅಲ್ಲಿ ಅದು ಬಿರುಗಾಳಿಯ ಪ್ರದೇಶದಲ್ಲಿ ಪ್ರಯಾಣಿಸಿತು. ಗಾಡಿ ಡಿಕ್ಕಿಯಾಯಿತು ಮತ್ತು ರಾಸಿಗೆ ಭಯವಾಯಿತು. ಚಿಂತಿಸಬೇಡ ನನ್ನ ಪ್ರಿಯ, ಇದೆಲ್ಲವೂ ಶೀಘ್ರದಲ್ಲೇ ಮುಗಿಯುತ್ತದೆ. ಅವನು ಹೀಗೆ ಹೇಳುತ್ತಿದ್ದಂತೆಯೇ ಗಾಡಿ ಮತ್ತೊಂದು ದ್ವಾರದ ಮೂಲಕ ಸಾಗಿ ಬೃಹತ್ ಮತ್ತು ಭವ್ಯವಾದ ಚಿನ್ನದ ಕೋಟೆಯ ದಾರಿಯನ್ನು ತಲುಪಿತು. ರಾಸಿ ಅವಳು ನೋಡಿದ ಎಲ್ಲಾ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು. ನಾನು ಈ ಸಂಪತ್ತಿಗೆ ಅರ್ಹಳು. ನೀವು ಅದನ್ನು ಇಷ್ಟಪಡುತ್ತೀರಿ ಎಂದು ನನಗೆ ತಿಳಿದಿತ್ತು. ನಿಮಗೆ ಬೇಕಾದದನ್ನು ನಾವು ಇಲ್ಲಿ ಕಾಣಬಹುದು. ಅತ್ಯಂತ ಸುಂದರವಾದ ಉಡುಪುಗಳಿಂದ ಹಿಡಿದು ರುಚಿಕರವಾದ ಆಹಾರಗಳವರೆಗೆ ಇದು ಎಲ್ಲಾ ನನ್ನ ಅರಮನೆಯಲ್ಲಿ. ಆಹಾರದ ಬಗ್ಗೆ ಹೇಳುವುದಾದರೆ, ಆ ಸವಾರಿಯ ನಂತರ ನನಗೆ ನಿಜವಾಗಿಯೂ ಹಸಿವಾಗಿದೆ. ನಾನು ಅಂತಹ ರುಚಿಕರವಾದ ಆಹಾರ ಸೇವಿಸಬಹುದೇ? ಖಂಡಿತವಾಗಿ. ಇಲ್ಲಿ ಬೆಲ್ಲಿಸಾ ಅವರನ್ನು ಭೇಟಿ ಮಾಡಿ, ಅವಳು ನಿನಗೆ ಏನು ಬೇಕಾದರೂ ಕೊಡಿಸುತ್ತಾಳೆ. ಹಾಯ್ ರೋಸಿ, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ. ನಿಮಗೆ ಹಸಿವಾಗಿದೆಯೇ? ಬನ್ನಿ, ನಾನು ನಿಮಗೆ ಸ್ವಲ್ಪ ಆಹಾರ ಕೊಡುತ್ತೇನೆ. ಓ, ಧನ್ಯವಾದಗಳು. ಅವರು ಊಟದ ಕೋಣೆಗೆ ಹೋದರು ಮತ್ತು ಅಲ್ಲಿ ಮೇಜಿನ ಮೇಲೆ ರೋಸಿ ನೋಡಿದ ಅತ್ಯಂತ ಅದ್ಭುತವಾದ ಆಹಾರವಿತ್ತು. ಆಹಾರವು ಅದ್ಭುತವಾಗಿದೆ. ಗೋಲ್ಡನ್ ಬ್ರೆಡ್ ಎಷ್ಟು ಸುಂದರವಾಗಿದೆ. ಈ ಜಾಮ್ ಬ್ರೆಡ್ ನೊಂದಿಗೆ ಸುಂದರವಾಗಿ ಕಾಣುತ್ತದೆ ಮತ್ತು ರುಚಿಯನ್ನು ನೀಡುತ್ತದೆ. ಅವಳು ಅದರ ಮೇಲೆ ರೂಬಿ ಜಾಮ್ ನೊಂದಿಗೆ ಒಂದು ಸ್ಲೈಸ್ ತೆಗೆದುಕೊಂಡು ಒಂದು ದೊಡ್ಡ ಬೈಟ್ ತೆಗೆದುಕೊಂಡಳು. ಇದು ತುಂಬಾ ಕಷ್ಟ, ಇದನ್ನು ನಾನು ತಿನ್ನಲಾರೆ. ಆದರೆ ನನಗೆ ಸಾಮಾನ್ಯ ಬ್ರೆಡ್ ಬೇಕು. ನಾನು ಮನೆಯಲ್ಲಿ ತಿನ್ನಬಹುದಾದ ಬ್ರೆಡ್, ಅದು ನಿಮ್ಮ ಬಳಿ ಇಲ್ಲವೇ? ನಾನು ತಿನ್ನಬಹುದಾದ ಬ್ರೆಡ್, ಅದು ನಿಮ್ಮ ಬಳಿ ಇಲ್ಲವೇ? ನನಗದು ಬೇಕು. ಇಲ್ಲ, ನೀವು ಚಿನ್ನವನ್ನು ತಿನ್ನಬೇಕು. ರೋಸಿ ಆಹಾರವನ್ನು ನೋಡಿದಳು, ಆದರೆ ಅಲ್ಲಿ ತಿನ್ನಲಾಗದ ಎಲ್ಲದಕ್ಕೂ ಎದೆಗುಂದಿದಳು. ಅವಳು ಶೀಘ್ರದಲ್ಲೇ ಅಳಲು ಪ್ರಾರಂಭಿಸಿದಳು. ಓ, ನನಗೆ ಹೋಗಲಿ, ನನಗೆ ಇದು ಬೇಡ. ಆದರೆ ಆಹಾರವು ನಿಜವಾಗಿಯೂ ಉತ್ತಮವಾಗಿದೆ. ಇಲ್ಲಿ ನಾನು ಕೆಲವು ಗೋಲ್ಡನ್ ಆಲೂಗಡ್ಡೆಗಳನ್ನು ಪ್ರಯತ್ನಿಸುತ್ತೇನೆ. ನೀವು ನನ್ನನ್ನು ಮದುವೆಯಾದ ನಂತರ ಎಲ್ಲವನ್ನೂ ತಿನ್ನಬೇಕು. ಇಲ್ಲ, ನಾನು ನಿನ್ನನ್ನು ಮದುವೆಯಾಗಲು ಬಯಸುವುದಿಲ್ಲ. ನಾನು ನನ್ನ ತಾಯಿ ಮನೆಗೆ ಹೋಗಬೇಕು. ನಾನು ಮನೆಗೆ ಹೋಗುತ್ತೇನೆ.
ಬೆಲಿಸಾ ಮತ್ತು ಜಾನ್ಸನ್ ಒಬ್ಬರನ್ನೊಬ್ಬರು ನೋಡಿಕೊಂಡು ಕಣ್ಣು ಮಿಟುಕಿಸಿದರು. ಸರಿ, ಅದು ನಿಜವಾಗಿಯೂ ನಿಮಗೆ ಬೇಕಾಗಿದ್ದರೆ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಜಾನ್ಸನ್ ರೋಸಿಯನ್ನು ಮನೆಗೆ ಕರೆದೊಯ್ದಳು. ಗಾಡಿಯಲ್ಲಿ ಅವಳು ಮಾಡಿದ ಆಯ್ಕೆಗಳ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಿದಳು. ಮನೆಗೆ ತಲುಪಿದ ಅವಳು ತನ್ನ ತಾಯಿಯನ್ನು ತಬ್ಬಿಕೊಳ್ಳಲು ಓಡಿ ಹೋದಳು. ಅಮ್ಮ, ಅಮ್ಮ, ನಾನು ಹಿಂತಿರುಗುತ್ತೇನೆ. ರೋಸಿ, ಓ, ನಾನು ನಿನ್ನನ್ನು ಮತ್ತೆ ನೋಡುವುದಿಲ್ಲ ಎಂದು ತಿಳಿದಿದ್ದೆ. ಓ ಅಮ್ಮ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನೀನು ಹೇಳಿದ್ದು ಸರಿ. ಅವಳು ಏನಾಯಿತು ಎಂಬುದರ ಬಗ್ಗೆ ತನ್ನ ತಾಯಿಗೆ ಎಲ್ಲವನ್ನೂ ಹೇಳಿದಳು. ನಾನು ವರ್ತಿಸಿದ ರೀತಿಗೆ ನನ್ನನ್ನು ಕ್ಷಮಿಸು. ಓ ಮಗಳೇ, ನೀನು ಸರಿ. ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ಬಾ, ಊಟ ಮಾಡೋಣ. ಆ ದಿನದಿಂದ ರೋಸಿ ತನ್ನ ಮಾರ್ಗವನ್ನು ಬದಲಿಸಿದಳು ಮತ್ತು ನಿಧಾನವಾಗಿ ಅವಳು ತುಂಬಾ ಒಳ್ಳೆಯವಳಾಗಲು ಪ್ರಾರಂಭಿಸಿದಳು. ಅಂತ್ಯ. ಬಹಳ ಸಮಯದ ಹಿಂದೆ ಭೀಮಾ ಹೆಸರಿನ ಒಬ್ಬ ರಾಜ ಇದ್ದನು. ಆ ರಾಜನು ಬಹಳ ಒಳ್ಳೆಯ ಸ್ವಭಾವದವನಾಗಿದ್ದನು. ಅವನ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೂ ತಕ್ಷಣ ಅದರ ಪರಿಹಾರ ಹುಡುಕುತ್ತಿದ್ದ. ಆದರೆ ಅವನ ರಾಣಿ ಯಾವಾಗಲೂ ಬೇಜಾರಲ್ಲಿರುತ್ತಿದ್ದಳು. ಯಾಕೆಂದರೆ ಅವಳಿಗೆ ತಮ್ಮನಾದ ಯಾವುದೇ ಸಂತಾನವಿರಲಿಲ್ಲ. ರಾಜನಿಗೂ ಬಹಳ ಚೆನ್ನಾಗಿ ಗೊತ್ತಿತ್ತು, ರಾಣಿ ಯಾವಾಗಲೂ ದುಃಖದಲ್ಲಿರುತ್ತಾಳೆ. ಹೀಗೆ ಮೆಲ್ಲಗೆ ಈ ಮಾತು ರಾಜ್ಯದಲ್ಲೆಲ್ಲ ಹರಡಿತು. ರಾಜ ಮತ್ತು ರಾಣಿ ಬಹಳ ದುಃಖದಲ್ಲಿರುತ್ತಾರೆ, ಯಾಕೆಂದರೆ ಅವರಿಗೆ ಸಂತಾನವಿರಲಿಲ್ಲ. ಆದರೆ ರಾಜ ತನ್ನ ಈ ದುಃಖವನ್ನು ಯಾರ ಹತ್ತಿರವೂ ಹಂಚಿಕೊಳ್ಳುತ್ತಿರಲಿಲ್ಲ ಮತ್ತು ರಾಜ್ಯದ ಕಾಳಜಿ ವಹಿಸುತ್ತಿದ್ದ. ಒಂದು ದಿನ ರಾಜನ ಹತ್ತಿರ ಒಬ್ಬ ಸಾಧು ಬಂದ ಮತ್ತು ರಾಜನಿಗೆ ಹೇಳಿದ, ರಾಜನೇ, ನಾನು ಬಹಳ ದೂರದಿಂದ ಬಂದಿದ್ದೇನೆ. ನಾನು ನಿಮ್ಮ ರಾಜ್ಯದ ಎಲ್ಲ ಹಳ್ಳಿಗಳನ್ನು ಸುತ್ತಿದ್ದೇನೆ. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ, ನಿಮ್ಮನ್ನು ಬಿಟ್ಟು. ಆದ್ದರಿಂದ ನಾನು ನಿಮಗೆ ಒಂದು ಬುಟ್ಟಿಯನ್ನು ಕೊಡಲು ಬಂದಿದ್ದೇನೆ. ಈ ಬುಟ್ಟಿ ಸಾಧಾರಣ ಬುಟ್ಟಿಯಲ್ಲ. ಇದರಲ್ಲಿ ಯಾವುದೇ ವಸ್ತು ಹಾಕಿದರೆ ಅದು 1ರಿಂದ 2 ಆಗುತ್ತದೆ. ರಾಜನು ರಾಣಿಯ ಹತ್ತಿರ ಹೋಗಿ ಎಲ್ಲ ವಿಷಯವನ್ನು ತಿಳಿಸಿದನು. ಹೇಳ್ತಿದ್ದೀರಾ ಮಹಾರಾಜ? ನಿಜವಾಗ್ಲೂ ಈ ಟೋಕ್ರಿಯಲ್ಲಿ ಏನ್ ಹಾಕಿದ್ರು ಅದು 2 ಆಗಿ ಬದಲಾಗ್ಬಿಡುತ್ತಾ? ಆ ಸಾಧು ಅಂತೂ ಇದನ್ನೇ ಹೇಳಿದ್ದು. ನಿಜ ಹೇಳಬೇಕಂದ್ರೆ ನನಗೂ ಈ ಬುಟ್ಟಿಯ ಜಾದೂವಿಕೆಯ ಬಗ್ಗೆ ವಿಶ್ವಾಸ ಆಗುತ್ತಿಲ್ಲ. ರಾಣಿ ತನ್ನ ಒಂದು ಕೈಬಳೆಯನ್ನು ತೆಗೆದು ಬುಟ್ಟಿಯಲ್ಲಿ ಹಾಕಿದಳು. ಆ ಬಳೆ 2 ಆಯಿತು. ರಾಜ ಮತ್ತು ರಾಣಿ ಸಂತಸಗೊಂಡರು. ಅವರ ರಾಜ್ಯದಲ್ಲಿ ಈಗ ಯಾವುದೇ ವಸ್ತುವಿನ ಕೊರತೆ ಬರುವುದಿಲ್ಲ. ಅವರು ಚೆನ್ನಾಗಿ ರಾಜ್ಯವನ್ನಾಳಬಹುದು. ಆದರೆ ರಾಜ ಮತ್ತು ರಾಣಿಗೆ ಇನ್ನೂ ಸುಖ ಪ್ರಾಪ್ತಿಯಾಗಲಿಲ್ಲ. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಸಂತಾನಹೀನರಾಗಿರುವ ಮಾತು ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರುತ್ತಿತ್ತು. ಸ್ವಲ್ಪ ದಿನದ ನಂತರ ಒಂದು ದಿನ ದ್ವಾರಪಾಲನು ರಾಜ ಮತ್ತು ರಾಣಿಯ ಹತ್ತಿರ ಬಂದು ಹೇಳಿದ, ಮಹಾರಾಜರೇ, ಒಬ್ಬ ಭೋಲಾ ಎನ್ನುವ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡಲಿಚ್ಛಿಸುತ್ತಿದ್ದಾನೆ. ಅವನ ಜೊತೆಯಲ್ಲಿ ಅವನ ಪತ್ನಿ ಸುಲೇಖ ಮತ್ತು ಒಂದು ನವಜಾತ ಶಿಶು ಕೂಡ ಇದೆ. ರಾಜನು ಅನುಮತಿ ಕೊಟ್ಟನು. ಭೋಲನು ರಾಜ ಮತ್ತು ರಾಣಿಯ ಹತ್ತಿರ ಬಂದು ನಮಸ್ಕರಿಸಿದ ಮತ್ತು ಹೇಳಿದ, ಮಹಾರಾಜರೇ, ನಿಮಗೆ ಯಾವುದೇ ಸಂತಾನವಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಂತಾನವನ್ನು ನಿಮಗೆ ಕೊಡುತ್ತಿದ್ದೇವೆ. ಈ ದಿನದಿಂದ ನೀವೇ ಇದರ ತಂದೆ ತಾಯಿ. ರಾಜ ಮಾತನ್ನಾಡಲಾರಂಭಿಸುವ ಮೊದಲೇ ರಾಣಿ ಓಡಿ ಹೋಗಿ ಮಗುವನ್ನು ಸುಲೇಖನ ಕೈಯಿಂದ ತೆಗೆದುಕೊಂಡಳು. ಅದನ್ನು ಅಪ್ಪಿಕೊಂಡಳು. ರಾಣಿ ಭೋಲಾ ಮತ್ತು ಸುಲೇಖರಿಗೆ ಧನ್ಯವಾದ ಮಾಡಿದಳು. ರಾಜ ಇದನ್ನು ಕಂಡು ಏನೂ ಮಾತನಾಡಲಿಲ್ಲ. ರಾಜನು ಭೋಲಾ ಮತ್ತು ಸುಲೇಖರನ್ನು ಸ್ಪಷ್ಟವಾಗಿ ನೋಡಿದ. ಅವರ ಮುಖದಲ್ಲೇನೂ ಸಂತಸವಿತ್ತು, ಆದರೆ ಅವರ ಕಣ್ಣಲ್ಲಿ ಸಣ್ಣದಾದ ನೋವೂ ಇತ್ತು. ರಾಜನು ಹೇಳಿದ, ಮಹಾರಾಣಿ, ಈ ಮಗುವನ್ನು ಕೊಟ್ಟು ಬಿಡಿ. ನಾವು ಸಂತಾನಹೀನರಾಗಿ ಇರೋಣ, ಆದರೆ ಒಂದು ತಾಯಿಯಿಂದ ಮಗುವನ್ನು ಕಿತ್ತುಕೊಳ್ಳುವುದು ಸರಿಯಲ್ಲ. ಇದನ್ನು ಕೇಳಿ ಭೋಲಾ ಮತ್ತು ಅವನ ಪತ್ನಿ ರಾಜ ಮತ್ತು ರಾಣಿಯರ ಮುಂದೆ ಕೈಮುಗಿದು ಬೇಡಿದರು. ಸುಲೇಖ ಹೇಳಿದಳು, ಈ ಮಗುನ ನಿಮ್ಮ ಮಗು ಅನ್ಕೊಳ್ಳಿ ರಾಜಕುಮಾರರೇ, ಅನ್ಕೊಳ್ಳಿ. ನಾನ್ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ರಾಜ ಮತ್ತು ರಾಣಿ ಆಶ್ಚರ್ಯದಲ್ಲಿದ್ದರು. ಒಬ್ಬ ತಾಯಿ ತನ್ನ ಮಗುವನ್ನು ನಮಗೆ ಕೊಡಲು ಇಷ್ಟು ಯಾಕೆ ಬೇಡುತ್ತಿದ್ದಾಳೆ?
ನೀವು ನಿಮ್ಮ ಮಗುವನ್ನು ನಮಗೆ ಏಕೆ ಕೊಡ್ತಿದ್ದೀರಾ? ಈ ಜಗತ್ತಿನಲ್ಲಿ ತಾಯಿಯಿಂದ ಅವಳ ಮಗುವನ್ನು ಕೇಳಿದರೆ ಅವಳು ಯಾವುದೇ ಸ್ಥಿತಿಯಲ್ಲಿ ತನ್ನ ಮಗುವನ್ನು ಕೊಡುವುದಿಲ್ಲ. ಆದರೆ ನೀವು ಸ್ವಯಂ ನಿಮ್ಮ ಮಗುವನ್ನು ನಮಗೆ ಕೊಡುತ್ತಿದ್ದೀರಿ. ಏನು ಕಾರಣ? ಭೋಲಾ ಹೇಳಿದನು, ಮಹಾರಾಜರೇ, ನಮಗೆ ಶಾಪ ಸಿಕ್ಕಿದೆ. ನಾವು ಈ ಮಗುವನ್ನು 12 ದಿನದೊಳಗೆ ಸಂತಾನಹೀನ ಜನಕ್ಕೆ ಕೊಡದೆ ಹೋದರೆ 13ನೇ ದಿನ ಈ ಮಗು ಸತ್ತು ಹೋಗುತ್ತದೆ. ಮಹಾರಾಜರೇ, ಇಂದು ಈ ಮಗು ಜನಿಸಿದ 12ನೇ ದಿನ. ದಯವಿಟ್ಟು ನೀವು ಈ ಮಗುವನ್ನು ನಿಮ್ಮ ಮಗುವಾಗಿ ತೆಗೆದುಕೊಳ್ಳಿ, ಇಲ್ಲವಾದರೆ ಈ ಶಿಶು ಸತ್ತು ಹೋಗುತ್ತದೆ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ನಾವು ಸ್ವಲ್ಪ ಹೊತ್ತಿನ ನಂತರ ನಮ್ಮ ತೀರ್ಮಾನ ತಿಳಿಸುತ್ತೇವೆ. ರಾಜ ಯೋಚನೆ ಮಾಡಲು ಉದ್ಯಾನದಲ್ಲಿ ಒಂದು ಏಕಾಂತ ಸ್ಥಾನಕ್ಕೆ ಹೋದನು. ರಾಣಿ ಕೂಡ ಮಗುವನ್ನು ತೆಗೆದುಕೊಂಡು ರಾಜನ ಹಿಂದೆ ಹೋದಳು. ರಾಜ ಬಹಳ ದುಃಖದಲ್ಲಿರುವುದನ್ನು ಅವಳು ಗಮನಿಸಿದಳು. ಏನಾಯ್ತು ಮಹಾರಾಜ? ಇವತ್ತು ನಮ್ ಕೈಲೊಂದ್ ಮಗು ಇದೆ, ನಿಮ್ಮ ಮುಖದ ಮೇಲೆ ಸಂತೋಷನೇ ಇಲ್ಲ. ಅವರು ಸ್ವೇಚ್ಛೆಯಿಂದ ಅವ್ರ ಮಗುನ ನಮ್ಗ್ ಕೊಡಕ್ ಇಷ್ಟಪಡ್ತಿದ್ದಾರೆ. ನಾವೇನು ಕೇಳಿಲ್ಲ ಅವ್ರನ್ನ. ಆದ್ರೆ ಸಂತೋಷ ಪಡ್ಬೇಕಾಗಿರೋ ಜಾಗದಲ್ಲಿ ನೀವು ದುಃಖಿಸ್ತಿದ್ದೀರಾ? ನಮ್ಮ ರಾಜ್ಯದ ಪ್ರಜೆಗಳು ತಮ್ಮ ಸಂತಾನವನ್ನು ನಮಗೆ ಕೊಟ್ಟು ಹೋಗ್ತಾರೆ ಮತ್ತು ತಮ್ಮ ಇಡೀ ಜೀವನ ದುಃಖದಲ್ಲಿ ಕಳೆಯುತ್ತಾರೆ. ತಮ್ಮ ಮಗುವಿನ ಬಗ್ಗೆ ತಲೆ ಕೆಡಿಸಿಕೊಂಡಿರುತ್ತಾರೆ. ಇದನ್ನು ತಿಳಿದು ನಾನು ಹೇಗೆ ಸಂತಸದಿಂದಿರಲಿ? ರಾಣಿ ಕೂಡ ಚಿಂತಿಸತೊಡಗಿದಳು ಮತ್ತು ಹೇಳಿದಳು, ಮಹಾರಾಜ, ನಾವ ಮಗುನ ಆ ಟೋಕ್ರಿಯಲ್ಲಿಡೋಣ. ಮತ್ತೆ ಆ ಮಗು 2 ಆಗತ್ತೆ. ಈ ಮಗುನ ನಾವಿಟ್ಕೊಳ್ಳೋಣ, ಇನ್ನೊಂದ್ ಮಗುನ ಅವರಿಬ್ಬರಿಗೂ ಕೊಡೋಣ. ರಾಜನು ಈ ಮಾತನ್ನು ಕೇಳಿದ ತಕ್ಷಣ ಅವನ ಮುಖ ಖುಷಿಯಿಂದ ಅರಳಿತು. ಇದನ್ನು ನಾನು ಯೋಚಿಸಲೇ ಇಲ್ಲ. ಬಾ ಮಹಾರಾಣಿ, ಈ ಮಗುವನ್ನು ಅರಮನೆಗೆ ತೆಗೆದುಕೊಂಡು ಹೋಗೋಣ. ಬುಟ್ಟಿ ಅರಮನೆಯಲ್ಲಿದೆ. ನೀವು ಆ ಮಗುವನ್ನು ಬುಟ್ಟಿಯಲ್ಲಿ ಇಡಿ. ಈ ಮಗು ಕೂಡ 1ರಿಂದ 2 ಆಗಬಹುದು. ರಾಜ ಮತ್ತು ರಾಣಿ ಮಗುವನ್ನು ತೆಗೆದುಕೊಂಡು ಅರಮನೆಗೆ ಓಡಿದರು. ಆ ಬುಟ್ಟಿ ಇದ್ದ ಸ್ಥಾನಕ್ಕೆ ಹೋದರು. ಮಹಾರಾಣಿ ಆ ಮಗುವನ್ನು ಬುಟ್ಟಿಯಲ್ಲಿಟ್ಟಳು. ಆ ಜಾದುವಿನ ಬುಟ್ಟಿಯಿಂದ ಆ ಮಗು 1ರಿಂದ 2 ಆಯಿತು. ರಾಜನು 2ನೇ ಮಗುವನ್ನು ಎತ್ತಿಕೊಂಡನು ಮತ್ತು ರಾಣಿ ಆ ಬುಟ್ಟಿಯಲ್ಲಿ ಇಟ್ಟಿದ್ದ ಮಗುವನ್ನು ಎತ್ತಿಕೊಂಡಳು. ಇಬ್ಬರೂ ಭೋಲಾ ಮತ್ತು ಅವನ ಹೆಂಡತಿಯ ಬಳಿ ಹೋದರು. ರಾಜನು ಹೇಳಿದನು, ತೆಗೆದುಕೊಳ್ಳಿ ನಿಮ್ಮ ಮಗು. ಭೋಲಾ ಮತ್ತು ಅವನ ಪತ್ನಿ ನಿರಾಶೆಯಿಂದ ರಾಜನ ಕಡೆಗೆ ನೋಡಿದರು. ಆಗ ರಾಜ ಬುಟ್ಟಿಯ ವಿಷಯವನ್ನು ಇಬ್ಬರಿಗೂ ತಿಳಿಸಿದನು ಮತ್ತು ಹೇಳಿದನು, ಈ ಮಗುವನ್ನು ನೀವೇ ತೆಗೆದುಕೊಳ್ಳಿ. ನಿಮಗೆ ಶಾಪ ಸಿಕ್ಕಿರುವುದು ರಾಣಿಯ ಹತ್ತಿರ ಇರುವ ಮಗುವಿಗಾಗಿ, ಈ ಮಗುವಿಗಾಗಿ ಅಲ್ಲ. ನೀವು ಈ ಮಗುವನ್ನು ತೆಗೆದುಕೊಂಡು ಹೋಗಿ, ಇದಕ್ಕೆ ಏನೂ ಆಗುವುದಿಲ್ಲ. ಭೋಲಾ ಮತ್ತು ಹೆಂಡತಿ ಅರ್ಥ ಮಾಡಿಕೊಂಡರು. ನೀವು ಮಹಾನುಭಾವರು ಮಹಾರಾಜರೇ. ನೀವು ನಿಮ್ಮ ಮನೆಯಲ್ಲಿ ಸಂತಾನ ಬಂದದ್ದಕ್ಕೆ ಸಂತಸ ಪಡದೆ ನಿಮ್ಮ ಪ್ರಜೆಯ ಒಂದು ಮನೆಯಲ್ಲಿ ಸಂತಾನವಿರುವುದಿಲ್ಲ ಅಂತ ಯೋಚನೆ ಮಾಡಿ ದುಃಖ ಪಡ್ತಿದ್ರಿ. ನಾವು ಭಾಗ್ಯಶಾಲಿಗಳು. ನಮಗೆ ನಿಮ್ಮಂತಹ ರಾಜನ ಆಶ್ರಯದಲ್ಲಿರುವ ಸೌಭಾಗ್ಯ ಸಿಕ್ಕಿದೆ. ನನ್ ಮಗುನ ನೀವು ಸ್ವೀಕರಿಸಿದ್ರಿ, ಅವನ್ಗೆ ಶಾಪದಿಂದ ಮುಕ್ತಿ ಸಿಗ್ಬೇಕು ಅಂತ. ಆದ್ರೆ ನಮ್ಮನ್ನು ಮಗು ಇಲ್ದೆ ನೀವು ಬಿಟ್ಟಿಲ್ಲ. ನಮ್ಗೋಸ್ಕರ ನೀವು ಯೋಚನೆ ಮಾಡಿದೀರಾ. ನಿಮ್ಮಿಬ್ಬರಿಗೂ ಧನ್ಯವಾದ. ನಂತರ ಭೋಲಾ ಮತ್ತು ಸುಲೇಖಾ ಆ ಮಗುವನ್ನು ಸಂತಸದಿಂದ ತೆಗೆದುಕೊಂಡು ಹೋದರು. ರಾಜ ಮತ್ತು ರಾಣಿ ಕೂಡ ಆ ಮಗುವನ್ನು ಪಡೆದುಕೊಂಡು ಸಂತಸದಲ್ಲಿದ್ದರು. ಆ ಮಗು ದೊಡ್ಡವನಾಗಿ ಒಬ್ಬ ಒಳ್ಳೆಯ ಮತ್ತು ಶೂರ ರಾಜಕುಮಾರನಾದ. ಅವರೆಲ್ಲರೂ ಜೊತೆಯಲ್ಲಿ ಖುಷಿಯಾಗಿ ಜೀವನ ಸಾಗಿಸತೊಡಗಿದರು. ಪರಿ ಮತ್ತೆ ರಾಜಕುಮಾರ. ಒಂದು ಸುಂದರ ಭವ್ಯವಾದ ಹೊಳೆಯುತ್ತಿರುವ ಮಹಲ್ಲು. ಅದರಲ್ಲಿ ಒಳ್ಳೆಯ ಕಲಾಕೃತಿಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಅನುಪಮವಾದ ಪ್ರಕಾಶ, ಬಿಳಿಯ ಮಾರ್ಬಲ್ ಕಲ್ಲಿನಿಂದ ಮಾಡಿದ ಒಳ್ಳೆಯ ನೆಲ, ಗೋಡೆಯ ಮೇಲೆ ಸುಂದರವಾದ ಕಲಾಕೃತಿಗಳು, ಎಲ್ಲ ಕಡೆ ಸುಂದರವಾದ ಶಿಲ್ಪಕಲೆಗಳು. ಸುಖದ ಸಾಧನೆಗಳ ಜೊತೆ ಅದೊಂದು ಅದ್ವಿತೀಯ ದೃಶ್ಯಾವಳಿಯಾಗಿತ್ತು. ಒಂದು ಸುಂದರವಾದ ರಾಜಸಿಂಹಾಸನದ ಮೇಲೆ ರಾಣಿ ಪರಿ ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಪರಿಲೋಕದ ತುಂಬಾ ಸುಂದರವಾದ ಚಿತ್ರಲೇಖಾ ದರ್ಬಾರ್ಗೆ ಬಂದೇ ಬಿಟ್ಲು. ಚಿತ್ರಲೇಖಾ ಸುಂದರ ಕಣ್ಣುಗಳು, ದೊಡ್ಡ ದೊಡ್ಡ ಕಣ್ಣುಗಳು, ಸುಂದರವಾದ ಗುಲಾಬಿ ಮುಖ.
ಅವಳೇ ಸುಂದರತೆಯ ಅದ್ಭುತವಾದ ಮಾದರಿಯಾಗಿದ್ಲು. ಅವಳು ದಯಾಲು, ನಿಜ ಹೇಳೋಳು ಮತ್ತೆ ಪರೋಪಕಾರಿಯಾಗಿದ್ಲು. ಅದಕ್ಕೆ ಅವಳನ್ನ ಎಲ್ಲರೂ ಇಷ್ಟಪಡ್ತಿದ್ರು. ರಾಣಿ ಅವರೇ, ನೀವು ನನ್ನ ಕರೆದ್ರಾ? ಹಾ, ಬಾ ಚಿತ್ರಲೇಖ, ಈಗ ನೀನ್ ಹೇಗಿದ್ಯಾ ಹೇಳು? ಈಗ ನಾನು ಪೂರ್ತಿಯಾಗಿ ಆರಾಮಾಗಿದ್ದೀನಿ. ಈಗ ನಾನು ಕುಣಿಬಹುದು, ಹಾಡಬಹುದು, ಮತ್ತೆ ಗಾಳಿಯಲ್ಲಿ ಸುಂದರವಾಗಿ ಓಡಾಡಬಹುದು. ಇದಂತೂ ತುಂಬಾ ಒಳ್ಳೇದಾಯ್ತು. ನನಗೆ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು. ಈಗ ನಾನು ನಿಶ್ಚಿಂತೆಯಿಂದ ಇದ್ದೀನಿ. ಹತ್ರದಲ್ಲೇ ಇನ್ನೂ ಒಬ್ಳು ಪರಿಚಿತ್ರ. ಅವಳು ಇದನ್ನೆಲ್ಲ ಕೇಳಿ ಶಾಕ್ ಆದ್ಲು. ಚಿಕ್ಕ ವಯಸ್ಸಿಂದನೂ ಪರಿ ಚಂದ್ರಲೇಖ ಅಂದ್ರೆ ಹೊಟ್ಟೆವ್ರಿ ಪಟ್ಕೊಂತಿದ್ಲು. ರಾಣಿ ಪರಿ ಚಿತ್ರಲೇಖಗೆ ಹೇಳಿದ್ಲು, ಚಿತ್ರಲೇಖ ಹೋಗು, ಎಂಜಾಯ್ ಮಾಡು. ಚಿತ್ರಲೇಖ ಅವಳ ಸ್ನೇಹಿತರ ಪರಿ ಜೊತೆ ಹೊರಗಡೆ ಹೋಗ್ತಾಳೆ. ಸುಂದರವಾದ ದೊಡ್ಡ ದೊಡ್ಡ ಗರಿಗಳ ನವಿಲು ಗರಿಯನ್ನ ಬಿಚ್ಚಿ ನೃತ್ಯವನ್ನ ಮಾಡ್ತಿತ್ತು. ಚಿತ್ರಲೇಖ ಕೂಡ ಖುಷಿಯಿಂದ ಎಗರ್ತಿದ್ಲು. ಸುಂದರವಾದ ಚಿಟ್ಟೆಗಳು ಅವಳ ಕೆನ್ನೆಗಳನ್ನ ಮುತ್ತಿಡ್ತಿದ್ವು ಮತ್ತೆ ಅವಳ ತಲೆ ಮೇಲೆ ಕೂರ್ತಿದ್ವು. ಹೊಸ ಹೊಸ ಹೂಗಳು ಅರಳ್ತಿದ್ವು. ಪ್ರಕೃತಿಯಲ್ಲಿ ಹೊಸ ಬಣ್ಣ ಮೂಡ್ಬಿಟ್ಟಿತ್ತು. ಸ್ವಲ್ಪ ದೂರದಲ್ಲಿ ನಿಂತಿದ್ದಂತ ಪರಿ ಚಿತ್ರ ತುಂಬಾನೇ ಹೊಟ್ಟೆ ಉರ್ಕೊಳ್ತಿದ್ಲು. ಚಿತ್ರಲೇಖ ಪರಿ ಮತ್ತೆ ರಾಣಿ ಪರಿಯ ಮಹಲ್ಗೆ ಹೋಗ್ತಾಳೆ. ಅವಳು ರಾಣಿ ಪರಿ ಹತ್ರ ಹೇಳ್ತಾಳೆ, ರಾಣಿ ಅಮ್ಮ, ನೀವು ಹೇಳಿದ್ರೆ ನಾನು ಪೃಥ್ವಿ ಲೋಕಕ್ಕೆ ಹೋಗ್ಬಿಡ್ಬರ್ಲಾ? ನಾನು ಪೃಥ್ವಿ ಲೋಕದವ್ರಿಗೆ ಸಹಾಯ ಮಾಡ್ಬೇಕು. ಒಳ್ಳೇದು, ನಿನ್ನ ಮನ್ಸಲ್ಲಿ ಪರೋಪಕಾರದ ಭಾವನೆ ಇದೆ. ನನ್ನ ಆಶೀರ್ವಾದ ನಿನ್ ಮೇಲಿದೆ. ಯಾವಾಗಾದ್ರೂ ಏನಾದ್ರೂ ತೊಂದ್ರೆ ಬಂದ್ರೆ ನೀನು ನನ್ನ ನೆನೆಸ್ಕೋ, ನಾನು ನಿನ್ಗೆ ಸಹಾಯ ಮಾಡ್ತೀನಿ. ರಾಣಿ ಅಮ್ಮ, ನಾನು ಪೃಥ್ವಿಗೆ ಹೋಗ್ಬೇಕು. ನೀನಲ್ಲ ಹೋಗಿ ಏನ್ ಮಾಡ್ತೀಯಾ? ನನ್ ಚಿತ್ರಲೇಖಗೆ ಸಹಾಯ ಮಾಡ್ತೀನಿ. ಹಾಗಿದ್ರೆ ನೀನು ಜೊತೆಗೆ ಹೋಗು. ಚಿತ್ರಲೇಖ ಪರಿ ಮತ್ತೆ ಚಿತ್ರ ಇಬ್ರು ರಾಣಿ ಪರಿಗೆ ವಿದಾಯ ಹೇಳಿ ಹೊರಟ್ಬಿಡ್ತಾರೆ. ಇಬ್ರು ಒಂದು ಹಳ್ಳಿಯಲ್ಲಿ ಇಳಿತಾರೆ. ಆ ಚಿಕ್ಕ ಚಿಕ್ಕ ಮನೆಗಳನ್ನ ನೋಡಿ ಚಿತ್ರಗೆ ಒಂಥರ ಆಗ್ಬಿಡತ್ತೆ. ಚಿತ್ರಲೇಖ, ಇದೆಂತ ಜಾಗ ಕರ್ಕೊಂಡ್ ಬಂದಿದ್ಯಾ ನನ್ನ? ಇಲ್ಲಿ ಎಲ್ ನೋಡಿದ್ರು ಹಾಳಾಗ್ ಹೋಗಿದೆ. ಇಲ್ಲಿ ಎಲ್ರು ಬಡೂರು, ಕುರೂಪ ಮತ್ತೆ ಈ ತರ ಇದಾರಲ್ಲ. ಇಲ್ಲಿ ಕೂಡ ಎಲ್ರೂ ಒಳ್ಳೆಯವರಿದ್ದಾರೆ. ಈ ಬಡವರು ಕೂಡ ಹೃದಯವಂತರಾಗಿದ್ದಾರೆ. ಚಿತ್ರಲೇಖ ಅವಳ ಕೈಯಲ್ಲಿದ್ದ ಕಟ್ಟಿಗೆಯನ್ನ ಹಿಡಿದು ಹೇಳ್ತಾಳೆ, ಇವರೆಲ್ಲ ಕಷ್ಟಗಳು ಹೋಗ್ಲಿ. ಇಲ್ಲಿದ್ದಂತ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಅವ್ರಿಗೆಲ್ಲ ಒಳ್ಳೆ ಬಟ್ಟೆಗಳು ಬಂದ್ವು. ಅವರೆಲ್ರೂ ಆಶ್ಚರ್ಯ ಪಡ್ತಾರೆ ಮತ್ತೊಬ್ಬರನ್ನ ನೋಡ್ಕೊಂಡ್ಬಿಡ್ತಾರೆ. ಒಂದ್ ಮಗು ಹೇಳ್ತು, ಅರೇ ಇದೇನು ಚಮತ್ಕಾರ, ಎಲ್ರ ಮೈ ಮೇಲೆ ಹೊಸ ಬಟ್ಟೆಗಳು ಬಂದ್ಬಿಟ್ಟಿದಾವಲ್ಲ. ಅಯ್ಯೋ ದೇವ್ರೆ, ಏನಿದು ಚಮತ್ಕಾರ! ನಿಮ್ಮ ಲೀಲೆ ಯಾವುದಕ್ಕೂ ಕೂಡ ಸಾಟಿ ಇಲ್ಲ ಪ್ರಭು. ಚಿತ್ರಲೇಖ ಪರಿ ನಗ್ತಾ ಇದ್ಲು. ಚಿತ್ರ ಒಂಥರ ಆಗ್ತಿದ್ಲು. ಒಬ್ಬ ಬಡವ ಅವನ ತಲೆ ಮೇಲೆ ಕಟ್ಟಿಗೆಯನ್ನ ಹೊರ್ತ್ಕೊಂಡ್ ಬರ್ತಿದ್ದ. ಚಿತ್ರಲೇಖ ಆ ಕಟ್ಟಿಗೆಯ ಭಾರವನ್ನ ಇಳಿಸ್ಬಿಡ್ತಾಳೆ. ಅವನು ಖುಷಿ ಪಟ್ಕೊಂಡು ಆರಾಮವಾಗಿ ಕಟ್ಟಿಗೆಯನ್ನ ಹೊತ್ಕೊಂಡು ಹೋದ. ಚಿತ್ರಲೇಖ ಆ ಎಲ್ಲ ಮನೆಗಳಿಗೆ ಅವಳ ಕಟ್ಟಿಗೆಯ ಮೂಲಕ ಧಾನ್ಯಗಳು ಮತ್ತೆ ಸುಖ ಸಾಧನವನ್ನ ಕೊಡ್ತಾಳೆ. ಅವರಿಬ್ರು ಕಾಡಿನ ಕಡೆಗೆ ಹೊರಟ್ಬಿಟ್ರು. ಅವರು ಹಾರ್ತಾ ಇದ್ರು. ಆಗ ಅವರು ನೋಡ್ತಾರೆ, ಒಬ್ಬ ಸುಂದರ ಯುವಕನಿಗೆ ಒಂದು ದೊಡ್ಡ ಹೆಬ್ಬಾವು ಸುತ್ಕೊಂಡ್ಬಿಟ್ಟಿತ್ತು. ಆ ಹೆಬ್ಬಾವು ಅವನನ್ನ ಕೊಲ್ಲೋದಕ್ಕೆ ನಿರತವಾಗಿತ್ತು. ಚಿತ್ರ, ಬಾ, ನಾವದಕ್ಕೆ ಸಹಾಯ ಮಾಡೋಣ. ಚಿತ್ರಲೇಖ ಅವಳ ಮಾಯಾ ಕಟ್ಟಿಗೆಯಿಂದ ಆ ಹೆಬ್ಬಾವನ್ನ ಆ ಯುವಕನಿಂದ ದೂರ ಮಾಡ್ತಾಳೆ. ಆ ಯುವಕ ಎದ್ ನಿಂತ್ಕೊಳ್ತಾನೆ ಮತ್ತವನು ನಿಟ್ಟುಸಿರು ಬಿಡ್ತಾನೆ. ಅವನು ಎದುರುಗಡೆ ನೋಡ್ತಾನೆ. ಚಿತ್ರಲೇಖ ಅವನನ್ನ ನೋಡಿ ನಗ್ತಿರ್ತಾಳೆ. ಅವನ ಎದುರುಗಡೆ ಅನುಪಮ ಸುಂದರಿ ಚಿತ್ರಲೇಖ ಪರಿಯನ್ನ ನೋಡಿ ಆ ಯುವಕ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಅವನು ಅವನೆರಡು ಕೈಗಳನ್ನ ಮುಗಿತಾನೆ. ಹೇ ದೇವಿ, ನೀವು ನನ್ನ ಜೀವನ ಕಾಪಾಡಿ ನನಗೆ ತುಂಬಾ ದೊಡ್ಡ ಉಪಕಾರವನ್ನ ಮಾಡಿದ್ದೀರಾ. ನಿಮ್ ಹೆಸರೇನು? ನನ್ನ ಹೆಸರು ಚಿತ್ರವೀರ. ನಿಮ್ಮ ಶುಭನಾಮವೇನು? ನಾನ್ ಚಿತ್ರಲೇಖ, ಪರಿಲೋಕದಲ್ಲಿರ್ತೀನಿ. ನೀವ್ ನಿಮ್ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ನಾನು ಈ ರಾಜ್ಯದ ರಾಜಕುಮಾರ.
ಆದರೆ ಈಗ ನಾನು ಬೀದಿಗೆ ಬಂದಿದ್ದೇನೆ. ಸುಮಾರು ದಿನಗಳ ಮುಂಚೆ ನನ್ನ ಅಪ್ಪ ಅಮ್ಮನನ್ನ ಒಬ್ಬ ದುಷ್ಟ ರಾಕ್ಷಸ ಗುಹೆಯಲ್ಲಿ ಬಂಧಿಸಿಟ್ಟಿದ್ದಾನೆ. ನನ್ನ ರಾಜ್ಯವನ್ನೂ ಕೂಡ ಅವನು ಕಬಳಿಸ್ಕೊಂಡ. ರಾಜ್ಕುಮಾರನ ಮಾತನ್ನ ಕೇಳಿ ಚಿತ್ರಲೇಖಗೆ ತುಂಬಾ ದುಃಖ ಆಯ್ತು. ಚಿತ್ರಲೇಖ ರಾಜ್ಕುಮಾರನಿಗೆ ಹೇಳಿದ್ಲು, ನೀವ್ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗ್ಬಿಡತ್ತೆ. ಚಿತ್ರಲೇಖ ಅವಳ ಕಟ್ಟಿಗೆಯಿಂದ ಒಂದು ಚಿಕ್ಕ ಎಲ್ಲ ವ್ಯವಸ್ಥೆ ಇರುವಂತ ಮಹಲನ್ನ ಮಾಡ್ತಾಳೆ. ಹೇ ರಾಜ್ಕುಮಾರ, ನೀವೀ ಮಹಲಲ್ಲಿ ಇರಿ, ಮುಂದಿನ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವ್ರ 3 ಜನ ಅದೇ ಮಹಲಲ್ಲಿ ಇರ್ತಾ ಇದ್ರು. ಚಿತ್ರಪರಿಗೂ ರಾಜ್ಕುಮಾರ ತುಂಬಾ ಇಷ್ಟ ಇದ್ದ. ಚಿತ್ರಲೇಖಗೂ ಕೂಡ ರಾಜ್ಕುಮಾರ್ ತುಂಬಾನೇ ಇಷ್ಟ ಆಗ್ತಿದ್ದ. ಚಿತ್ರಲೇಖ ರಾಜ್ಕುಮಾರನನ್ನ ಮಾತಾಡ್ಸೋವಾಗೆಲ್ಲ ಚಿತ್ರಗೆ ಒಂಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಅವಳು ಹೊಟ್ಟೆ ಹುರ್ಕೊಳ್ತಿದ್ಲು. ಮತ್ತೆ ಚಿತ್ರಲೇಖ ಅವಳು ಮಾಡ್ತಿದ್ದಂತ ಪರೋಪಕಾರಗಳನ್ನ ನೋಡಿ ಕೂಡ ಚಿತ್ರ ಸಹಿಸ್ತಾನೇ ಇರ್ಲಿಲ್ಲ. ಚಿತ್ರ ಸ್ವಾರ್ಥಿಯಾಗಿದ್ಲು, ಅವಳ ಬಗ್ಗೆ ಮಾತ್ರ ಯೋಚಿಸ್ತಿದ್ಲು. ಚಿತ್ರ ಮನ್ಸಲ್ಲೇ ಚಿತ್ರಲೇಖನ ಹೇಗಾದ್ರೂ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ರಾಜ್ಕುಮಾರನ್ನ ಕೂಡ ಅವಳಿಗೋಸ್ಕರ ಪಡ್ಕೋಬೇಕು ಅನ್ಕೊಂಡ್ಲು. ರಾಜ್ಕುಮಾರನ ಮನ್ಸಲ್ಲಿ ಚಿತ್ರಲೇಖನೇ ತುಂಬ್ಕೊಂಡ್ಬಿಟ್ಟಿದ್ಲು. ಒಂದಿನ ಚಿತ್ರ ಅವಳ ಮಾಯೆ ಕಡ್ಡಿಯನ್ನು ಉಪಯೋಗಿಸಿ ಚಿತ್ರಲೇಖ ರೆಕ್ಕೆನ ಸುಟ್ಟು ಹಾಕಿದ್ಲು. ಚಿತ್ರಲೇಖಗೆ ತುಂಬಾ ಕೋಪ ಬಂತು. ಚಿತ್ರ, ನೀನೇನ್ ಮಾಡ್ದೆ? ನಾನ್ ನಿನಗೇನ್ ಮಾಡಿದ್ದೆ ಹೇಳು? ರಾಜ್ಕುಮಾರ ಓಡ್ ಬಂದು ಚಿತ್ರಗ್ ಹೇಳ್ದ, ನೀವ್ ಏನ್ ಮಾಡಿದ್ದೀರಾ? ನೀವ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಚಿತ್ರಗೆ ರಾಜ್ಕುಮಾರ ಹೇಳಿದ್ದು ಒಂಚೂರು ಇಷ್ಟ ಆಗ್ಲಿಲ್ಲ. ಆದ್ರೆ ಅವಳು ರಾಜ್ಕುಮಾರನಿಗೆ ಏನೂ ಮಾಡ್ಲಿಲ್ಲ. ಈ ಮಾಯೆ ರಾಕ್ಷಸನಿಂದ ಹೇಗ್ ಸೇಡ್ ತೀರ್ಸ್ಕೊಳ್ಳೋದೀಗ? ಚಿತ್ರಲೇಖಗೆ ರಾಣಿ ಪರಿಯ ಜ್ಞಾಪಕ ಬಂತು. ಅವಳು ಅವರನ್ನ ನೆನ್ಸ್ಕೊಂಡ್ಲು. ರಾಣಿ ಪರಿ ಎದುರುಗಡೆನೆ ಇದ್ಲು. ಚಿತ್ರಲೇಖನ ನೋಡಿ ಅವ್ರಿಗೆ ತುಂಬಾನೇ ಕೋಪ ಬಂತು. ಅವರು ಕೋಪದಿಂದ ಚಿತ್ರ ಕಡೆ ನೋಡ್ತಾರೆ. ನಿನಗೆ ಇದಕ್ಕೆ ಶಿಕ್ಷೆ ಸಿಗತ್ತೆ. ಚಿತ್ರ ತಲೆ ಬಗ್ಸ್ಕೊಂಡ್ಬಿಟ್ಟಿದ್ಲು. ಚಿತ್ರಲೇಖ ರಾಣಿ ಪರಿಗೆ ರಾಜ್ಕುಮಾರ ಮತ್ತೆ ಆ ದುಷ್ಟ ರಾಕ್ಷಸನ ಬಗ್ಗೆ ಎಲ್ಲವನ್ನ ಹೇಳ್ಬಿಡ್ತಾರೆ ರಾಣಿ ಪರಿಗೆ. ರಾಣಿ ಪರಿ ಅವರ ಮಾಯೆ ಶಕ್ತಿಯಿಂದ ಚಿತ್ರಲೇಖಗೆ ಹೊಸ ರೆಕ್ಕೆಗಳನ್ನ ಕೊಟ್ಬಿಡ್ತಾರೆ. ಚಿತ್ರಲೇಖ ಖುಷಿ ಪಟ್ಲು. ರಾಣಿ ಪರಿ, ಚಿತ್ರಲೇಖ, ಚಿತ್ರ ಮತ್ತೆ ರಾಜಕುಮಾರನ ಜೊತೆ ದುಷ್ಟ ರಾಕ್ಷಸನ ಹತ್ರ ಬರ್ತಾರೆ. ಜಾದೂಗಾರ ರಾಕ್ಷಸ ಈ ಮೂವರನ್ನ ನೋಡಿ ತುಂಬಾ ಜೋರಾಗಿ ನಗ್ತಿದ್ದ. ನೀವು ಕೂಡ ಬಂದ್ಬಿಟ್ರ? ಈಗ ನನ್ನ ಗುಲಾಮರಾಗಲು ತಯಾರಾಗಿ. ಇಷ್ಟನ್ನ ಹೇಳಿ ಅವನ ಜಾದುವನ್ನ ಅವ್ರ ಮೇಲೆ ಬಿಡ್ತಾನೆ. ರಾಣಿ ಪರಿ ಮತ್ತೆ ಚಿತ್ರಲೇಖ ಇಬ್ರು ಅವರ ಮಾಯೆ ಶಕ್ತಿಯಿಂದ ಅವನ ಎಲ್ಲ ಮಾಯೆಯನ್ನ ಶಕ್ತಿ ಇಲ್ಲದ ಹಾಗೆ ಮಾಡ್ಬಿಡ್ತಾರೆ. ಅವನ ಶಕ್ತಿ ಎಲ್ಲ ಗಾಳಿಗೆ ಹಾರೋಗ್ತಿತ್ತು. ರಾಕ್ಷಸ ಕಿರ್ಚ್ತಿದ್ದ ಮತ್ತೆ ರೇಗಾಡ್ಬಿಡ್ತಿದ್ದ. ರಾಣಿ ಪರಿ ಅವರ ಮಾಯೆಯ ಕಡ್ಡಿಯಿಂದ ರಾಕ್ಷಸನನ್ನ ಭೂಮಿಯಿಂದ ಮೇಲೆತ್ತಿ ಬಿಡ್ತಾರೆ. ಅವನು ಗಾಳಿಯಲ್ಲಿ ಕೈಕಾಲಲ್ಲಾಡಿಸ್ತಿದ್ದ. ಚಿತ್ರಲೇಖ ಅವಳ ಮಾಯೆ ಕಡ್ಡಿಯಿಂದ ಅವನನ್ನ ಸುತ್ತಾಡಿಸ್ಬಿಡ್ತಾಳೆ. ಅವನು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಹಾಗೆ ಜೋರಾಗಿ ಸುತ್ತಾಡ್ತಿದ್ದ ಮತ್ತೆ ಕಿರ್ಚ್ತಾ ಇದ್ದ. ಅದಾದ್ಮೇಲೆ ಕೆಳಗಡೆ ಬಿದ್ಬಿಡ್ತಾನೆ ಮತ್ತೆ ಮಲಗ್ಬಿಡ್ತಾನೆ. ಚಿತ್ರಲೇಖ ಅವನನ್ನ ಒಂದು ಪಂಜರದಲ್ಲಿ ಇರಿಸ್ಬಿಡ್ತಾಳೆ. ಆ 3 ಜನ ಆ ಗುಹೆ ಒಳಗಡೆ ಹೋಗಿ ಆ ರಾಜ ರಾಣಿಯ ಜೊತೆ ಇರುವಂತ ಎಲ್ಲ ಸೈನಿಕರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈ ಜಾದೂ ರಾಕ್ಷಸ ಅಲ್ಲೇ ಪಂಜರದಲ್ಲಿ ಸುತ್ತಾಡ್ತಿದ್ದ, ಕಿಚ್ಚಾಡ್ತಿದ್ದ. ರಾಜ್ಕುಮಾರ ಮತ್ತೆ ಚಿತ್ರಲೇಖ ಇಬ್ರು ಒಬ್ರನ್ನೊಬ್ರು ಪ್ರೀತಿಯಿಂದ ಹಾಗೆ ನೋಡ್ತಾನೆ ಇದ್ಬಿಟ್ರು. ಚಿತ್ರಪರಿ ಹೊಟ್ಟೆ ಹುರ್ಕೊಳ್ತಿದ್ಲು. ರಾಜ ರಾಣಿ ಮತ್ತೆ ರಾಣಿ ಪರಿ ಚಿತ್ರಲೇಖ ಮತ್ತೆ ರಾಜ್ಕುಮಾರನಿಗೆ ಆಶೀರ್ವಾದ ಕೊಡ್ತಾರೆ. ನೀತಿ: ನಾವು ಯಾರ ಮೇಲೂ ಹೊಟ್ಟೆ ಉರಿ ಪಡಬಾರ್ದು. ನಾವು ಯಾವಾಗ್ಲೂ ಒಳ್ಳೆ ಕೆಲಸ